ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಶ್ರೀಗುರವೇ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಚ ಶ್ರೀರೂಪಂ ಅದ್ಯಜಾತಂ ಸಗಣರಘುನಾಥಾನ್ವಿತಂ ತದಿಂ ಸಾದ್ವೈತಂ ಸಾವಧೂತಂ ಪರಿಜನಾಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 15. ಯಾರು ಬುಕ್ ನೋಡ್ಕೋತಿರೋ ಬುಕ್ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅದೇ ತರ ಕೇಳಿ. ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯಂ ಪೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮಾರುಪೋದರಃ. ಪಾಂಚಜನ್ಯಂ ಪಾಂಚಜನ್ಯ ಎಂಬ ಶಂಕವನ್ನು ಋಷಿಕೇಶನು, ಭಕ್ತರ ಇಂದ್ರಿಯ ನಿಯಂತ್ರಕನಾದ ಕೃಷ್ಣನು, ದೇವದತ್ತವೆಂಬ ಶಂಕವನ್ನು ಧನಂಜಯನು, ಸಂಪತ್ತನ್ನು ಗೆಲ್ಲುವ ಅರ್ಜುನನು, ಪೌಂಡ್ರ ಎಂಬ ಶಂಕ, ದದ್ಮ ಊದಿದರು, ಮಹಾಶಂಕಂ ಭಯಂಕರವಾದ ಶಂಕವನ್ನು, ಭೀಮಕರ್ಮ ಕಷ್ಟ ಸಾಧ್ಯವಾದ ಕೆಲಸವನ್ನೆಸಗುವ, ಋಗೋದರಃ ತಿನ್ನುವುದರಲ್ಲಿ ಅಪಾರ ಆಸಕ್ತಿ ಭೀಮನು. ಅನುವಾದ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಕವನ್ನು, ಅರ್ಜುನನು ದೇವದತ್ತವನ್ನು, ಋಗೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಕವನ್ನು ಓದಿದರು. ಹರೇ ಕೃಷ್ಣ. ಹಿಂದೆಗಡೆ ಭೀಮಾರ್ಜುನ ಶಂಕ ಓದಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ತರ ಜೊತೆಗೆ ಭೀಮನ್ನ ಸೇರಿಸ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಾವ್ಯಾವ ಶಂಕದ ಹೆಸರನ್ನು ಕೂಡ ಹೇಳ್ತಾರೆ. ಸೊ ಇಲ್ಲಿ ಶಂಕದ ಹೆಸರನ್ನು ಕೂಡ ಮಹತ್ವವಾಗಿರೋದು. ಈ ಶಂಕ ಯಾವಾಗ ಋಷಿಕೇಶ ಪಾಂಚಜನ್ಯ ಅಂತ ಶಂಕನ ಓದ್ತಾನೋ, ಈ ಶಂಕ ಓದಿದಾಗ ಮಹಾಭಾರತದಲ್ಲಿ ಅವ್ರವ್ರ ಶಂಕದ್ದು ಊದ ಅಂತ ವೆರೈಟಿಯಿಂದ ಮತ್ತು ಅದ್ರ ನಾದದಿಂದ ಅದ್ರ ಸೌಂಡಿಂದ ಗೊತ್ತಾಗ್ಬಿಡ್ತಾ ಇತ್ತು ಇಂಥವ್ರು ಶಂಕ ಓದ್ತಾ ಇದ್ದಾರೆ ಅಂತ. ಇದು ಪಾಂಚಜನ್ಯನ ಇಂದ್ರ ಅರ್ಜುನ ಓದ್ತಾ ಇದ್ದಾನ, ದತ್ತನ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತಾ ಇತ್ತು. ಸೊ ಅದರಿಂದನೂ ಗೊತ್ತಾಗ್ತಾ ಇತ್ತು ಅರ್ಜುನ ಇಲ್ಲಿದ್ದಾನೆ ಅಂತ. ಅವಾಗ ಇದನ್ನ ಓದೋರು ಯುದ್ಧ ಮಾಡ್ಬೇಕಾದ್ರೆ ಅವಾಗ ಇದನ್ನ ಓದ್ತಾ ಇರೋರು. ಯಾಕೆ ಅಂತಂದ್ರೆ ಇಂಥವ್ರು ಈ ಕಡೆ ಇದ್ದಾರೆ ಅಂತ ಗೊತ್ತಾಗ್ಲಿ ಅಂತ. ಸೊ ಈಗ ಯಾರನ್ನ ಹುಡುಕ್ತಾ ಇರ್ತೀವಿ ಯುದ್ಧದಲ್ಲಿ. ಯುದ್ಧ ಅಂತಂದ್ರೆ ಏನು ಒಂದ್ ಜಾಗದಲ್ಲಿ ಎಲ್ಲಾರು ಕಾಣ್ತಾ ಇದ್ರು ಅನ್ಕೊಂಡ್ಬಿಟ್ಟಿರಾ? ಎಷ್ಟು ಜಾಗದಲ್ಲಿ ಯುದ್ಧ ನಡೆದಿದ್ದು? 100 ಹಿಂಗೆ. ಇಲ್ಲಿಂದ ಬೆಂಗಳೂರು 120-130 ಕಿಲೋಮೀಟರ್ ಇದೆ ಅಲ್ವಾ? ಸೊ 100 ಕಿಲೋಮೀಟರ್ ಹಿಂಗೆ 100 ಕಿಲೋಮೀಟರ್ ಸ್ಟ್ರಗಲ್ದಲ್ಲಿ ಇದು ನಿಂತಿದ್ದು ಸೈನ್ಯ. ಸೊ ಎಲ್ಲಿ ಐತಿ ಹೇಳ್ಕೊತೀರಿ? ಎಲ್ಲಿದ್ದಾರೆ ಹೆಂಗೆ ಅಂತ ಯುದ್ಧ ಮಾಡ್ತಾ ಎಲ್ಲೆಲ್ಲೋ ಹೋಗ್ಬೋದು. ಸೊ ಅವ್ರನ್ನ ಹುಡ್ಕಕ್ಕೆ ಅವ್ರದ್ದು ಇದು ಮಾಡಕ್ಕೆ ಇದೊಂದು
ಅವ್ರ ಶಂಕನ ಓದಿದಾಗ ಅವ್ರು ಅಲ್ಲಿ ಇದೀವಿ ಅಂತ ಗೊತ್ತಾಗಿರೋದು. ಈಗ ನಾನು ಯಾರ ಮೇಲೆ ಇಂಥವ್ರ ಮೇಲೆ ಯುದ್ಧ ಮಾಡಬೇಕು ಅಂದಾಗ ಎಲ್ಲಿದ್ದಾರೆ ಅಂತ ಅವಾಗ ಶಂಕ ಓದೋರು, ಅವಾಗ ಗೊತ್ತಾಗೋದು. ಇದು ಎಲ್ಲಾರು ಗಲಾಟೆ ಮಾಡ್ತಾ ಇರೋ ಶಂಕದ ಇದು ಎಲ್ಲಿವರೆಗೆ ಕೇಳಿಸೋದು? ಎಲ್ಲಿವರೆಗೆ ಕೇಳಿಸಿತು ಅಲ್ಲಿವರೆಗೆ ಅಷ್ಟೇ. ಅಂದ್ರೆ ಶಂಕ ಏನು ಊದಿದ್ರೆ ಇಡೀ ರಣಭೂಮಿಗೆ ಕೇಳಿಸ್ತಿತ್ತ? 1 ಕಿಲೋಮೀಟರ್ 2 ಕಿಲೋಮೀಟರ್ ಕೇಳಿಸೋದೇನೋ. ಮತ್ತೆ ಇದು ಹೆಂಗ್ ಕಂಡಿಡಿದ್ರು? ಅವ್ರು ಊದಂತ ಒಂದು ವೆರೈಟಿಯಿಂದ, ನಾದದಿಂದ, ಆ ಶಂಕದ್ದು ಅದರದೇ ಒಂಥರ ಸೌಂಡು. ಈಗ ಜಯವದದ್ದೇ ಒಂಥರ, ಪಾಂಚಜನ್ಯದ್ದೇ ಒಂಥರ. ಸೊ ಈ ಸೌಂಡ್ ಕೇಳಿದಾಗ ಅವ್ರಿಗೆ ಭಯನೂ ಕೂಡ ಆಗ್ತದೆ. ಯಾಕೆ ಅವಾಗ ಓದ್ತೀನಿ ಅಂತಂದ್ರೆ, ನಾನು ಇಲ್ಲಿದ್ದೀನಿ ಹುಷಾರಾಗಿರಿ ಅಂತ ಹೇಳಕ್ಕೋಸ್ಕರ. ಈ ಕೃಷ್ಣಾರ್ಜುನರು ಇಬ್ರು ಓದ್ಬಿಟ್ರೆ, ಓಹೋ ಈ ಕೃಷ್ಣ ಅರ್ಜುನ ಇಲ್ಲೇ ಇದ್ದಾನಪ್ಪ, ನಾವು ಅವರಿಗೆ ಒಂಥರ ಭಯ ಆಗ್ಬಿಡೋದು, ಅವರಿಂದ ಬಿಟ್ಟು ದೂರನೂ ಹೋಗೋರು. ಸೊ ಈ ಥರ ಎಲ್ಲ ಆಗ್ತಿತ್ತು. ಶಂಖದ ನಾದ ಇದು ಆದರೆ ಇಲ್ಲಿ ಓದ್ತಾ ಇರೋದು ಶಂಖದ ನಾದ ಮೊದಲಿಗೆ, ಇನ್ನೂ ಯುದ್ಧ ಶುರುವಾಗಿಲ್ಲ, ಮೊದಲು ಓದ್ತಾ ಇದ್ದಾರೆ. ನಾವು ರೆಡಿ ಆಗಿದ್ದೀವಿ, ನೀವು ರೆಡಿ ಆಗಿದ್ದ. ಭೀಮ ಎಂಬ ಪ್ರೌಂಡಕ ಅದ್ಭುತ ಸಾಹಸಗಳನ್ನು ಮಾಡೋಣ ಭೀಮ. ಯಾರು ಮಾಡೋಕ್ಕಾಗ್ದಿರೋಂಥ ಸಾಹಸಗಳನ್ನ ಮಾಡೋಂಥವನು ಭೀಮ. ಸೊ ಇದು ಮಹಾಭಾರತದಲ್ಲಿ ತುಂಬ ವರ್ಣನೆ ಬರುತ್ತೆ ಭೀಮಂದು. ನಾವು ಅಷ್ಟಾಗಿ ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ, ಆದರೂ ಕೂಡ ತುಂಬ ಅದ್ಭುತ. ಆ್ಯಕ್ಚುಲಿ ಮುಖ್ಯವಾಗಿರೋಂಥ ಪಾರ್ಟ್ ಯಾರಂತಂದರೆ ಭೀಮ ಇದರಲ್ಲಿ ಮಹಾಭಾರತದಲ್ಲಿ. ಸೊ ಅವನು ಮತ್ತೆ ಅವನೇನೋ ಇನ್ನೊಂದು ರುಕೋದರ ಅಂತ ಹೇಳ್ತಾ ಇದ್ದಾರೆ, ಅವನು ತುಂಬ ಹೊಟ್ಟೆ ಪೂರ್ತಿ ತಿಂತಾ ಇದ್ದ ಅನ್ನೋದು. ಸೊ ಅಂಥವರು ಶಂಕರ ಓದಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಭುಪಾದು ಭಾರತದಲ್ಲಿ ಬರೀತಾರೆ. ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಕರೆದಿದೆ, ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಕೃಷ್ಣನೇನು ಕರೆದಿದ್ದಾರೆ ಇಲ್ಲಿ? ಋಷಿಕೇಶ. ಋಷಿಕೇಶ ಅಂದ್ರೂ ಋಷಿ ಅಂತ ಕೇಶ. ಋಷಿ ಅಂತಂದ್ರೆ ಒಂದು ಅರ್ಥದಲ್ಲಿ ಇಂದ್ರಿಯಗಳು, ಕೇಶ ಅಂದ್ರೆ ಒಡೆಯ. ಸೊ ಯಾರಿಗೆ ಇಂದ್ರಿಯಗಳಿಗೆ ಒಡೆಯ ಆಗಿದನೋ ಅವನು. ಯಾರ ಇಂದ್ರಿಯಗಳಿಗೆ? ಅವನ ಇಂದ್ರಿಯಗಳಿಗೆ ಒಡೆಯ ಅಲ್ಲ, ಜೀವಿಗಳ ಇಂದ್ರಿಯಗಳೊಳಗಡೆ. ಅಂದ್ರೆ ಪ್ರತಿಯೊಬ್ಬರು ಯಾರು ಸೇವಕರಾಗಿದ್ರೆ ಅವ್ರ ಇಂದ್ರಿಯಗೆಲ್ಲ ಒಡೆಯ ಅಂತ. ಸೊ ನಾವೆಲ್ಲ ಸೇವಕರು, ಅದಕ್ಕೆ ಅವನು ಒಡೆಯ ಆಗಿದ್ದಾನೆ ಅಂತ. ನಮ್ಮ ಇಂದ್ರಿಯಗಳಿಗೆ ಒಡೆಯ ಆಗಿದ್ದಾನೆ. ನಮ್ಮ ಇಂದ್ರಿಯಗಳಿಗೇನೋ ಒಡೆಯ, ಆದ್ರೆ ನಮ್ಮ ಇಂದ್ರಿಯಗಳು ಕೃಷ್ಣ ಹೇಳ್ದಂಗೆ ಕೇಳ್ತಾ ಇಲ್ವಲ್ಲ. ಒಡೆಯ ಅಂದ್ಮೇಲೆ ಅವನ ಹೇಳ್ದಂಗೆ ಕೇಳ್ಬೇಕು ತಾನೆ. ಯಾಕೆ ನಾವು ಇವಾಗ ಕೇಳ್ತಾ ಇಲ್ಲ? ಯಾಕೆಂದ್ರೆ ಅವನ್ನ ಒಡೆಯ ಅನ್ಕೊಂಡಿಲ್ಲ, ಅದಕ್ಕೆ ಕೇಳ್ತಾ ಇಲ್ಲ ನಾವು. ಕೃಷ್ಣನೇ ಒಡೆಯ ಅನ್ಕೊಂಡಿದ್ರೆ ಕೇಳ್ತಿದ್ವಿ, ಅವನನ್ನ ನಾವು ಅನ್ಕೊಂಡಿಲ್ಲ. ನಮಗೂ ಸ್ವಲ್ಪ ನಮ್ಮ ಇಂದ್ರಿಯಗಳಿಗೂ ಒಡೆಯ ಅವನೇ, ಆದ್ರೆ ನಾವೇನ್ ಮಾಡಿದೀವಿ? ಒಡೆಯನಿಂದ ಸ್ವಲ್ಪ ವಿಮುಖ ಆಗ್ಬಿಟ್ಟಿದೀವಿ, ಒಡೆಯನ ಮಾತು ಕೇಳ್ತಾ ಇಲ್ಲ. ಅದಕ್ಕೆ ನಮ್ಮ ಇಂದ್ರಿಯಗಳು ಅವನ ಮಾತನ್ನ ಕೇಳ್ತಾ ಇಲ್ಲ. ಎಲ್ಲಿವರೆಗೆ ಈಗ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡಿದೆ ತಾನೇ ಅವ್ರನ್ನ ಹೇಳ್ದಂಗೆ ಕೇಳೋದು. ಸೊ ನಾವು ಇನ್ನೂ ಒಪ್ಕೊಂಡಿಲ್ಲ, ಇಂಡೈರೆಕ್ಟ್ ಆಗಿ ಅವನೇ ಒಡೆಯ, ಅವನೇ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಈಗ ನೋಡಿ, ನಮ್ಮ ಇಂದ್ರಿಯಗಳನ್ನ ಎಷ್ಟು ಮಟ್ಟಿಗೆ ನಾವು ಯೂಸ್ ಮಾಡೋಕ್ಕಾಗ್ತಾ ಇದೆ? ಲಿಮಿಟ್ ಅಲ್ವಾ. ನಮ್ಮ ಕಣ್ಣು ಇಷ್ಟು ದೂರಕ್ಕೆ ನೋಡ್ಬೋದು, ಅಷ್ಟು ದೂರಕ್ಕೆ, ಆಮೇಲಿಂದ ಏನು ಕಾಣಿಸ್ತಾ ಇಲ್ಲ. ಕಿವಿ ಎಷ್ಟು ದೂರದಿಂದ ಕೇಳಿಸ್ಕೋಬೋದು, ದೂರಕ್ಕೆ ಕೇಳಿಸಲ್ಲ. ಸೊ ಇದೆಲ್ಲ ಲಿಮಿಟು. ಸೊ ಇದನ್ನ ಕಂಟ್ರೋಲ್ ಮಾಡ್ತಾರೇ ಭಗವಂತ. ಸೊ ಇಂಡೈರೆಕ್ಟಾಗಿ ನೋಡಿದ್ರೆ, ಡೈರೆಕ್ಟಾಗಿ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ. ಅದು ಇಂಡೈರೆಕ್ಟಾಗಿ ಈಗ ನೋಡಿ, ಯಾಕೆ ಬೇಕಂದ್ರೆ ಅವಾಗ ಕಿತ್ಕೊಬೋದು ಅವನು. ಏನೋ ಒಂದು ಖಾಲಿ ಆಗಿ ಏನೋ ಒಂದು ನಮಗೆ ಒಂದು ಪಾರ್ಟ್ ಹೋಯ್ತು ಅಂದ್ರೆ ಅರ್ಥ ಏನಾದ್ರದ್ದು? ಭಗವಂತನ ಇಚ್ಛೆಯ ಪ್ರಕಾರ, ನಮ್ಮ ಇದ್ರ ಪ್ರಕಾರ ಅವನು ಅದನ್ನ ಕಿತ್ಕೊಂಡ. ಆ ಟೈಮಲ್ಲಿ ನಾವು ಅದನ್ನ ಮೀರಿ ನಡೆಯೋಕ್ಕೆ ಆಗೋದಿಲ್ಲ. ಒಂದು ಲಿಮಿಟ್ವರೆಗೂ ನಾವು ಮಾತ್ರ ನಮ್ಮ ಇಂದ್ರಿಯಗಳು ಕಂಡ್ರೆ, ಇನ್ನು ಮಿಕ್ಕಿದೆಲ್ಲ ಅವನದೇ ಅಂತ. ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು. ಜೀವಿಗಳು ನಾವು ಅವನದು ಅವಿಭಾಜ್ಯ. ಮಮ ಅಂಶ ಜೀವಲಕ್ಕೆ ಅಂತ ಹೇಳಿದ ಕೃಷ್ಣ. ಜೀವಿಗಳು ಅವನದು ಅಂಶ. ಆದ್ದರಿಂದ ಜೀವಿಗಳ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅವಿಭಾಜ್ಯ ಅಂಗ. ನಮ್ಮ ಇಂದ್ರಿಯಗಳು ಕೂಡ ಅವನಿಗೆ ಅವಿಭಾಜ್ಯ ಅಂಗ ಆದ್ಮೇಲೆ ನಾವು ನಮ್ಮ ಇಂದ್ರಿಯಗಳು ಕೂಡ ಅವನದೇ ಅಂಗಗಳು. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದನ್ನು ನಿರಾಕರಣೆ ಜೀವಿಗಳು, ಆದ್ದರಿಂದ ಜೀವಿಗಳು ಇಂದ್ರಿಯಗಳು ಕೂಡ ಅವನ ಅವಿಭಾಜ್ಯ. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಸೊ ನಿರಾಕಾರವಾದಿ ಇರ್ತಾರಲ್ಲ, ಆಕಾರ ಇಲ್ಲ ಜೀವಿಗಾಗ್ಲಿ ಭಗವಂತನಿಗಾಗ್ಲಿ ಆಕಾರ ಇಲ್ಲ ಅಂತ ಹೇಳ್ತಾರಲ್ಲ. ಸೊ ಜೀವಿಗೇನು ಒಪ್ಕೋತಾ ಇದ್ರೆ ಆಕಾರ ಇದೆ ಅಂತ ಗೊತ್ತು, ಆದರೆ ಭಗವಂತನ ಯಾವತ್ತು ಪ್ರತ್ಯಕ್ಷವಾಗಿ ನೋಡಿಲ್ದೇ ಇರೋದ್ರಿಂದ ಅವನ್ನ ಏನ್ ಮಾಡ್ತಾ ಇದ್ದಾರೆ? ನಿರಾಕಾರ ಅಂತ ಹೇಳ್ಬಿಡ್ತಾ ಇದ್ದಾರೆ, ಪ್ರತ್ಯಕ್ಷ ಅವ್ರಿಗೆ ಮುಖ್ಯವಾಗಿ. ಆದ್ರೆ ಭಗವಂತನಿಗೆ ಆಕಾರ ಇಲ್ಲ ಅಂತಂದ್ಮೇಲೆ ನಮ್ಗೆ ಹೆಂಗ್ ಬಂತು? ನಾವು ಅಂಶ ಅಂತಂದ್ಮೇಲೆ ಅವನಿಗೆ ಆಕಾರ ಇದ್ಮೇಲೆ ತಾನೇ ನಮ್ಗೆ ಬರ್ಬೇಕಾಗಿರೋದು. ಸೊ ಇದಕ್ಕೆ ಅರ್ಥನೇ ಇಲ್ಲ. ನಾವು ಒಂದು ಅಂಶ ಅಂತಂದ್ಮೇಲೆ ಅವನಿಗೂ ಆಕಾರ ಇರಬೇಕು. ಈಗ ನಮ್ಗೆ ಆಕಾರ ಇದೆ, ಅವನಿಗೂ ಆಕಾರ ಇರಲೇಬೇಕು. ಅದೇ ನೋಡೋಕ್ಕಾಗ್ತಾ ಇಲ್ವಲ್ಲ ಅಂತಂದ್ರೆ ಅವನು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇಲ್ಲ ಅಷ್ಟೇ. ಅವನು ಭಗವಂತನ ಇದೆಂಗಿದೆ ಅಂತಂದ್ರೆ
ಒಂದು ಸಿಸ್ಟಮ್ ಹೆಂಗಿದೆ ಅಂತಂದರೆ, ಒಂದು ಜೀವಿಯಿಂದ ಇನ್ನೊಂದು ಜೀವಿ ಬರ್ತಾ ಇದೆ, ಸೇಮ್ ಅದೇ ಥರ ಬರ್ತಾ ಇದೆ ಅಲ್ವಾ. ಸೊ ಆದರೆ ಈ ಪ್ರಾಡಕ್ಟ್ನ ಹೆಂಗೆ ಇದು ಮಾಡಿದ್ದಾನೆ ಅಂತಂದ್ರೆ, ಅದೇ ಥರ ಬರಲಿ ಅಂತ ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾನೆ ಅವನು ಮೊದಲಿಗೆ. ಆ ಪ್ರಾಡಕ್ಟ್ ಯಾವ ಥರ ಇದೆ, ತನ್ನ ಥರ ವಸ್ತುಗಳನ್ನೇ ಅದು ಹುಡುಕ್ತಾ ಇದೆ. ಯಾವುದೇ ವಸ್ತು ತಗೊಳ್ಳಿ ಇವತ್ತು, ಇಲ್ಲಾಂದರೆ ಪ್ರತಿ ಸರಿನೂ ಭಗವಂತ ಅದಕ್ಕೆ ಕೆಲಸ ಮಾಡಬೇಕಿತ್ತು. ಇನ್ನೊಂದು ವಸ್ತು ಇದಾಯಿತು, ಇನ್ನೊಂದು ತಯಾರು ಮಾಡೋಣ ಅಂತ ಅಲ್ವಾ. ಇಲ್ಲಿ ಭಗವಂತ ಒಂದೇ ಒಂದು ವಸ್ತು ಇದೆ, ಫಸ್ಟ್ ಮೂಲ ಇದನ್ನ ತಯಾರು ಮಾಡಿದ್ದಾನೆ. ಸೊ ಅದು ಯಾರು ಮಾಡ್ತಾ ಇದೆ, ತನ್ನ ಥರ ವಸ್ತುಗಳನ್ನ ಅದು ತಯಾರು ಮಾಡ್ತಾನೆ ಇದೆ. ಯಾವಾಗಲೂ ಕಡಿಮೆನೇ ಆಗ್ತಾ ಇಲ್ಲ ನೋಡಿ. ಈಗ ಈ ಥರ ನಮ್ಮದು ಏನೋ ಪ್ರಾಡಕ್ಟ್ ಇದೆಯಾ, ನಮ್ಮದು ಯಾವ ಥರ ನಾವು ಕಂಡು ಹಿಡ್ದಿರೋದು, ಒಂದು ವಸ್ತು ಕಂಡುಹಿಡ್ದು ಅದೇ ಥರ ವಸ್ತುನ ಅದೇ ಕಂಡು ಹಿಡಿತಾ ಇದೆ. ಈಗ ನಾವು ಒಂದು ಗೊಂಬೆ ತೊಗೊಂಡ್ರೆ, ನೀವು ಒಂದು ಕಾರ್ನ ತೊಗೊಂಡ್ಮೇಲೆ ಅದು ಹಳೇದಾದ ಇಟ್ಟಿಗೆ ಅದು ಇನ್ನೊಂದು ಉಡಿಸ್ತದೆ, ಅದು ಇದು ಹಳೇದಾಗೋಯ್ತು ಬಿಸಾಕ್ಬಿಟ್ಟು ಹೊಸ್ತೆ ತಗೊಳ್ಳೋ, ಅದು ಉಡಿಸುತ್ತಾ? ನಾವೇನು ಮಾಡ್ತಾಯಿದ್ವಿ ನೋಡಿ, ನಾವು ಹಳೇದಾದ್ವಿ, ನಮ್ಮ ಥರ ಇರೋಂದು ವಸ್ತುಗಳನ್ನ ಬಿಟ್ಟು ಹೋಗ್ತಾ ಇದೀವಿ, ಗೊತ್ತೇನೆ ನಮ್ಮಿಂದ. ಅದು ಒಂದು ನಾವು ಕಂಡು ಹಿಡಿದಿರೋ ವಸ್ತುಗಳು ಹಂಗಿದೆಯಾ? ಸೊ ಇಲ್ಲಿ ಭಗವಂತ ಮಾಡಿರೋದು ಸ್ಟೈಲ್ ಹೆಂಗಿದೆ, ಒಂದ್ಸರಿ ಮಾಡಿದ್ರೆ ಅದು ಆಗ್ತಾನೆ ಇದೆ. ಅಂದರೆ ಇಲ್ಲಿ ಭಗವಂತನ ಕೈವಾಡ ಇಲ್ವಲ್ಲ. ನಮ್ಮ ಗಂಡು ಹೆಣ್ಣು ತಿರ್ಗಿತಾನೆ ಕೈವಾಡ ಒಂದು ಮಗು ಆಗೋಕ್ಕೆ. ಇನ್ನೀ ಭಗವಂತಂದು ಎಲ್ಲಿ ಬಂತು? ಆದರೆ ಮೂಲಕ್ಕೆ ಹೋಗಿ ಇವರಿಬ್ಬರನ್ನ ಇದು ಮಾಡಿರೋನು ಯಾರು? ಅವರಪ್ಪನ ಮಾಡಿರೋರು ಅವರಪ್ಪ. ಈ ಥರ ಹೋದ್ರೆ ಮೂಲ ಎಲ್ಲಿ ಹೋಗ್ತೀವಿ? ಭಗವಂತ ಸೃಷ್ಟಿಗೆ ಹೋಗ್ತೀವಿ ಅಲ್ವಾ. ಸೊ ಅಂದರೆ ಭಗವಂತ ಇಟ್ಟಿದ್ದಾನೆ, ಅದು ಹಂಗೆ ನಡೀತಾ ಇದೆ ಅಂತ ರಿಪೀಟ್. ಆದ್ದರಿಂದ ಯಾವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ. ಈ ನಿರಾಕಾರವಾದಿಗಳು ಜೀವಿಗಳನ್ನ ಮತ್ತೆ ಭಗವಂತನ ನಿರಾಕಾರ ಅಂತ ಹೇಳಕ್ಕೆ ಅವರು ತುಂಬ ಕಾತರ. ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಭಗವಂತನ ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ, ಆದರೆ ಆಯಾ ಜೀವಿಯು ಶರಣಾಗತನಾಗುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ. ಪ್ರತಿಯೊಂದು ಹೃದಯದಲ್ಲಿ ಯಾರು ನೆಲೆಸಿದ್ದಾರೆ? ಭಗವಂತ, ಪರಮಾತ್ಮನಾಗಿ ಭಗವಂತ ನೆಲೆಸಿದ್ದಾನೆ. ಅವನು ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ? ಜೀವಿ ಎಷ್ಟರ ಮಟ್ಟಿಗೆ ಶರಣಾಗಿದೆಯೋ ಅಷ್ಟರ ಮಟ್ಟಿಗೆ, ನಾವೆಷ್ಟರ ಮಟ್ಟಿಗೆ ಅವನ ಮಾತು ಕೇಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಮಾಡ್ತಾವನೆ. ಇಲ್ಲ ಅಕಸ್ಮಾತ್ ನಾವು ಒಂದು ಮಾತು ಕೇಳ್ತಾ ಇಲ್ಲ, ಹಂಗಾರೆ ಕಂಟ್ರೋಲ್ ಮಾಡ್ತಾರೋ ಯಾರು ನಮ್ಮ ಇಂದ್ರಿಯಗಳನ್ನ? ಇವಾಗ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಭಗವಂತ ಅಂತ ಮೇಲ್ಗಡೆ ನೋಟಕ್ಕೆ. ಹಂಗೆ ಕಂಟ್ರೋಲ್ ಮಾಡೋದಾಗಿದ್ರೆ ನಮ್ಗೆ ಯಾಕೆ ತಪ್ಪು ಮಾಡ್ತಾ ಇದ್ವಿ? ತಪ್ಪು ಕೆಲಸ ಯಾಕೆ ಮಾಡ್ತಾ ಇದ್ವಿ? ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದ್ವಿ? ನಿದ್ದೆ ಯಾಕೆ ಮಾಡ್ತಾ ಇದ್ವಿ? ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು ತಾನೆ. ಇದಕ್ಕೆ ನಂಗೆ ನಿದ್ದೆಗೆ ಜಾರ್ಬಿಡ್ತೀವಿ. ಯಾಕೆ ಹಂಗಾರೆ ಕಂಟ್ರೋಲ್ ಮಾಡ್ತಾ ಇಲ್ವಾ? ಬೇರೆ ಟೈಮಲ್ಲಿ ಹೋಗ್ಲಿ ಬಿಡಿ, ಅವನ ಕತೆ ಕೇಳೋಗ್ಲೇನೆ ಅವನು ಕಂಟ್ರೋಲ್ ಮಾಡ್ಕೊತಾ ಇಲ್ಲ ನಮ್ಮ ಇಂದ್ರಿಯಗಳನ್ನ. ಯಾಕೆ ಹಂಗಾರೆ ಏನು ಅರ್ಥ ಇದೆ ಇದ್ರದ್ದು? ಇಲ್ಲೇ ಪ್ರಭುಪಾದ ಹೇಳ್ತಾರೆ ನೋಡಿ, ನಾವು ಅಷ್ಟರ ಮಟ್ಟಿಗೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋಷ್ಟಕ್ಕೆ ಶರಣಾಗ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ. ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಯಾವಾಗ ಎಷ್ಟು ಮಟ್ಟಿಗೆ ಶರಣಾಗ್ತೀವಿ ಅಷ್ಟು ಮಟ್ಟಿಗೆ ಡೈರೆಕ್ಟ್ ಆಗಿ ಮಾಡ್ತಾನೆ. ಇಂಡೈರೆಕ್ಟ್ ಆಗಿ ಯಾರು ಮಾಡ್ತಾವ್ರೆ? ಹಂಗಾದ್ರೆ ನಮ್ಮ ಕರ್ಮಗಳು ಮಾಡ್ತಾ ಇದ್ದೇವೆ, ನಮ್ಮ ಬುದ್ಧಿಶಕ್ತಿ, ನಮ್ಮ ನಮ್ಮ ಏನು ದಿನನಿತ್ಯ ವ್ಯವಹಾರದಲ್ಲಿ ಅದು ಕಂಟ್ರೋಲ್ ಆಗ್ತದೆ. ಪ್ರಕೃತಿ ನಿಯಮನೇ ಕಂಟ್ರೋಲ್ ಮಾಡ್ತಾ ಇದೆ ನಮ್ಮನ್ನ, ಇಂದ್ರಿಯಗಳನ್ನ. ಅಂದ್ರೆ ಭಗವಂತನಿಗೆ ಶರಣಾಗದೆ ಇದ್ದಾಗ, ಆದಾಗ ಭಗವಂತನೇ ಮಾಡ್ತಾನೆ. ಅದಕ್ಕೆ ಭಕ್ತರು ಇಂದ್ರಿಯಗಳು, ಅದಕ್ಕೆ ಭಕ್ತರು ಏನಾರು ಒಂದು ಮಾತು ಹೇಳ್ಬಿಟ್ರೆ ಅದು ಯಾರಿಂದ ಆಗಿದೆ ಎಂದು ಹೇಳಿದ್ದಾರೆ ಅಂತ ಭಗವಂತನಿಂದನೇ ಹೇಳಿದೆ ಅಂತ. ಅಂದ್ರೆ ಇಂದ್ರಿಯಗಳನ್ನ ಅವನೇ ಕಂಟ್ರೋಲ್ ಮಾಡ್ತಾರೋ, ನಮ್ಮ ಮಾತನ್ನು ಅವನೇ ಕಂಟ್ರೋಲ್ ಮಾಡ್ತಾರೋನು. ಒಂದು ಮಾತು ಹೇಳ್ದ ಅಂತಂದ್ರೆ ಭಗವಂತ ಅದನ್ನ ನಡೆಸ್ತಾನೆ. ಭಕ್ತ ಹೇಳ್ಬಿಟ್ರೆ, ಒಂದು ಮಾತನ್ನ ಶುದ್ಧ ಭಕ್ತ ಆಗಿರೋ ಒಂದು ಮಾತು ಹೇಳ್ಬಿಟ್ರೆ ಅದು ನಡೆಸ್ಬೇಕು. ಯಾಕೆ? ಅವನ ಇಂದ್ರಿಯಗಳು ಅವನೇ ಕಂಟ್ರೋಲ್ ಮಾಡ್ತಾ ಇರೋದು. ಒಂದೊಂದು ಕ್ಷಣಕ್ಕೆ ಒಂದೊಂದ್ಸರಿ ಭಕ್ತರಾಗಿರ್ತಾರೆ, ಇದನ್ನ ಯಾವಾಗಲೂ ಚರ್ಚೆ ಮಾಡೋದು ನಾವು. ಭಕ್ತರಾಗಿರ್ತಾರೆ, ಆದರೆ ಮಧ್ಯ ಏನಾಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ಅರ್ಜುನನೇ ತಗೊಳ್ಳಿ. ಅರ್ಜುನ ಒಂದು ಸಮಯದಲ್ಲಿ ಅಭಿಮನ್ಯು ಕೊಂದವನ್ನ ಇವನ ಜಯದ್ರಥನನ್ನು ಸಂಹಾರ ಮಾಡ್ತೀನಿ ನಾಳೆ ಸಾಯಂಕಾಲದೊಳಗಡೆ ಅಂತ ಶಬ್ದ ಮಾಡ್ಬಿಟ್ಟ. ಇಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಮಾತಾಡ್ಬಿಟ್ಟ ಕೋಪದಲ್ಲಿ. ಅವಾಗ ಕೃಷ್ಣ ಅವನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ ತಾನೆ, ಅವನ ಭಕ್ತ ಆಗಿದೆ, ಯಾವಾಗಲೂ ಕಂಟ್ರೋಲ್ ಮಾಡ್ತಾ ಇದ್ದೆ ತಾನೆ. ಸೊ ಈ ಮಾತು ಹೇಳಿದಾಗ ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅವನು? ಮಾಡ್ತಾನೆ ಇದ್ದಾನೆ, ಭಗವಂತ ಯಾವಾಗಲೂ ಮಾಡ್ತಾನೆ ಇರ್ತಾನೆ. ಆದರೆ ಭಕ್ತ ಆ ಥರ ಕೋಪದಲ್ಲಿ ಹೇಳ್ಬಿಟ್ಟಾಗ್ಲೂ ಕೂಡ ಅವನೇ ನಿಯಂತ್ರಣ ಮಾಡ್ತಾ, ಅವನಿಂದ ಬಂದ್ಬಿಡ್ತದು. ಯಾರಿಂದ? ಅವನು ಸ್ವತಃ ವರ್ಡಿಂದ ಬಂದ್ಬಿಡ್ತು, ಅವನ ಕೋಪದಲ್ಲಿ ಬಂದ್ಬಿಡ್ತದು. ಆ ಬಂದ್ಬಿಟ್ಟಂತ ಮಾತನ್ನು ಕೂಡ ಕೃಷ್ಣ ನೆರವೇರಿಸ್ತಾನೆ. ಅಂದ್ರೆ ಯಾಕೆ ಹೇಳಿ, ಇಂಡೈರೆಕ್ಟ್ ಆಗಿ ಅವನೇ ಮಾಡ್ತಾ ಇರತ್ತಾನೆ. ಸೊ ನೆರವೇರಿಸಲಿಲ್ಲ ಅಂತಂದ್ರೆ ಭಕ್ತನ ಮಾತು ಸುಳ್ಳಾಗೋಗುತ್ತೆ. ಹಂಗಾದ್ರೆ ಭಕ್ತನ ಇಂದ್ರಿಯಗಳನ್ನ ಇವನೇ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ. ಭಕ್ತನ ಇಂದ್ರಿಯಗಳನ್ನ ಅವನು
ಬೇಕು ಅಂತ ಅವನ ಕೈಲಿ ಮಾತಾಡ್ಸಿರ್ತಾನೆ, ಆತರ ಬೇಕು ಅಂತಾನೆ ಅವನ ಕೈಲಿ ಮಾತಾಡ್ಸಿರ್ತಾನೆ. ಹಂಗ್ ಅಕಸ್ಮಾತ್ ಬೇಕು ಅಂತ ಮಾತಾಡಿದ್ರೆ ಭಕ್ತ ಆತರ ಮಾತಾಡ್ಬಿಟ್ರೆ ಭಗವಂತ ಏನೇ ಒಂದು ಉಪಾಯ ಮಾಡೋ ಅದನ್ನ ಏರಿಸ್ತಾನೆ. ಇದು ಭಕ್ತಂದು ಕೃಷ್ಣಂದು ಒಂದು ಚಾಲೆಂಜ್. ಒಂದ್ಸರಿ ನಮ್ದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ಕೆ ಅವ್ನು ತಗೊಂಡ್ರೆ ನಮ್ಮ ಕೈಲಿ ತಪ್ಪು ಆಗೋದಿಲ್ಲ, ತಪ್ಪು ಕೆಲಸಗಳು ಆಗೋದಿಲ್ಲ. ಸೊ ಇಲ್ಲ, ಇವಾಗ ನಮ್ಗೆ ಆಗ್ತಾ ಇದ್ದಾವೆ ಅಂತಂದ್ರೆ ಅಷ್ಟು ಮಟ್ಟಿಗೆ ನಾವು ಶರಣಾಗಿಲ್ಲ, ಅದಕ್ಕೆ ಅವನು ಇಂದ್ರಿಯಗಳನ್ನ ನಮ್ದು ಅಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಎಷ್ಟು ಬೇಕೋ ಅಷ್ಟು. ಆದ್ರೆ ಒಂದ್ಸರಿ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರೆ ಅವನು ಇದಕ್ಕೆ ಬಂದ್ಬಿಡ್ತೀವಿ. ಆದರೆ ಅಯಾಜೀವಿ ಶರಣಾಗತನಾಗಿರೋ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ. ನಾವು ಎಷ್ಟು ಮಟ್ಟಿಗೆ ಶರಣಾಗಿದ್ದೀವೋ ಅಷ್ಟರ ಮಟ್ಟಿಗೆ. ಮತ್ತು ಶುದ್ಧ ಭಕ್ತನ ವಿಷಯದಲ್ಲಿ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಶುದ್ಧ ಭಕ್ತ ಆಗ್ಬಿಟ್ರೆ ನೇರವಾಗಿ ಇಂದ್ರಿಯ ಅವನ್ನ ಕಂಟ್ರೋಲ್ ಮಾಡ್ತಾನೆ. ಅವನೇನೇ ಮಾತಾಡಿದ್ರು ಅದನ್ನು ನೆರವೇರಿಸಿ. ಈಗ ಇವನು ಭೀಷ್ಮ ಹೇಳ್ಬಿಟ್ಟ ಮಾತನ್ನ, ನಾನು ಕೃಷ್ಣನ ಕೈಲಿ ಇದೇ ಅಸ್ತ್ರ ಇಡಿಸ್ತೀನಿ ಅಂತ. ಅದನ್ನ ನೆರವೇರಿಸೋದು ಇವಂದು ಇದು ಕೃಷ್ಣಂದು ಕರ್ತವ್ಯ. ಸೊ ಕೃಷ್ಣನೇ ಹಿಡಿತಾನೆ, ಅಸ್ತ್ರ ಹಿಡಿತಾನೆ. ಸೊ ಈ ತರ ಕೃಷ್ಣ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋಂಥ ವ್ಯಕ್ತಿ. ಇಲ್ಲಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಿದ್ದಾನೆ. ಇದರಿಂದಲೇ ಅವನಿಗೆ ಋಷಿಕೇಶ ಎನ್ನುವ ನಿರ್ದಿಷ್ಟ ನಾಮ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ. ನೋಡಿ, ಇಲ್ಲಿ ಭಗವಂತ ಇಲ್ಲಿ ಡೈರೆಕ್ಟ್ ಆಗಿ ಅರ್ಜುನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದಾನೆ, ಇಲ್ಲಿ ಅರ್ಜುನನ ಇಂದ್ರಿಯಗಳು ಅವನಿಂದ ಕಂಟ್ರೋಲ್ ಆಗ್ತಾ ಇರೋದ್ರಿಂದ ಅವನ ಋಷಿಕೇಶ ಅಂತ ಕರೆದಿದೆ. ಇಲ್ಲಿ ಋಷಿಕೇಶನ ಒಂದೇ ಒಂದು ವರ್ಡ್ ಸಾಕಾಗಿತ್ತು ಧೃತರಾಷ್ಟ್ರಂಗೆ. ಸಂಜೆ ಹೇಳ್ತಾ ಇದ್ದಾನಲ್ವಾ ಧೃತರಾಷ್ಟ್ರಂಗೆ, ಋಷಿಕೇಶ, ಅರೆ ಋಷಿಕೇಶ ಅಂತ ಹೇಳ್ತಿದ್ಯಾ, ಹಂಗಾರೆ ಇಂದ್ರಿಯಗಳು ನೀನು ಎಲ್ಲಾರ ಇಂದ್ರಿಯಗಳನ್ನ ಕೃಷ್ಣ ಕಂಟ್ರೋಲ್ ಮಾಡೋಂಥವನು, ಹಂಗಾದ್ರೆ ಅರ್ಜುನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನ ಅಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ರೆ ಅವನಿಗೆ ತಾನೇ ಜಯ ಆಗುತ್ತೆ. ಸೊ ಎಷ್ಟೊಂದು ಹಿಂಟ್ಸ್ ಕೊಡ್ತಾರೆ ಇಲ್ಲಿ. ಸಂಜಯ ಬೇಕು ಬೇಕು ಅಂತಾನೆ ಈ ವರ್ಡ್ಗಳು ಹೇಳ್ತಾ ಇರೋದು ಈ ಟೈಮಲ್ಲಿ. ಆಕ್ಚುಲಿ ಅದು ನಡೀತಾ ಇರೋದು ಅವನು ಹಂಗೆ ಹೇಳ್ತಾ ಇದ್ದಾನೆ, ನಡೀತಾ ಇರೋ ವಿಷಯ. ಅರ್ಜುನದ ಇಂದ್ರಿಯಗಳು ಕಂಟ್ರೋಲ್ ಮಾಡ್ತಾರಂತ ವ್ಯಕ್ತಿ, ಅದಕ್ಕೆ ಋಷಿಕೇಶ ಅಂತಿದೆ. ಎಸ್ಪೆಷಲ್ ಅವ್ರು ಇಬ್ಬರನ್ನ ಮೆನ್ಷನ್ ಮಾಡ್ತಾರೆ ನೋಡಿ ಅಲ್ಲಿ, ಋಷಿಕೇಶ ಮತ್ತೆ ಅರ್ಜುನ ಅಂತ. ಅರ್ಜುನ ಅಂತ ಮಾಡಲ್ಲ, ದೇವದತ್ತ ಧನಂಜಯ ಅಂತ. ಸೊ ಈ ಧನಂಜಯ ಇನ್ನೊಂದು ಧನನ ಗೆಲ್ಲವನು ಅಂತ. ಇಲ್ಲಿ ಯುದ್ಧ ಏನೋ ಒಂದ್ ರೀತಿ ಧನ, ಒಂದ್ ರೀತಿ ವಿಜಯ. ಧನಂಜಯ ಅಂತ ಯಾಕೆ ಹೇಳ್ತಿದ್ಯ ಅವನ್ನ ಅರ್ಜುನ ಅನ್ನು ಅಂತ ಹೇಳ್ಬೋದಿತ್ತು. ಯಾರೋ ಧೃತರಾಷ್ಟ್ರ ಸಂಜಯನಿಗೆ ಯಾಕೆ ಋಷಿಕೇಶ ಅಂತ ಹೇಳ್ತೀವಿ, ಕೃಷ್ಣ ಅಂತ ಹೇಳು, ಯಾಕೆ ಇದು ಹೇಳ್ತಾ ಇದ್ದಿ ಧನಂಜಯ ಅಂತ ಹೇಳ್ತಿದ್ದಿ, ಅರ್ಜುನ ಅಂತ ಹೇಳು ಅಂತ ಹೇಳ್ಬೋದಿತ್ತು. ಅದನ್ನ ಹೇಳ್ತಾ ಅಂದ್ರೆ ಗೊತ್ತಾಗ್ತಾ ಇದೆ ಅವನಿಗೆ, ಆದ್ರೆ ಮಾಡಕ್ಕೆ ಅವನಿಗೆ ಮನ್ಸಿಲ್ಲ, ತಡಿಯಕ್ಕೆ ಮನ್ಸಿಲ್ಲ. ಬೈ ಚಾನ್ಸ್ ಆಗದೆ ಇದ್ದದೇನೋ, ಏನು ಹೇಳ್ತಾರದ್ರಲ್ಲಿ ಉರುಳಿಲ್ವೇನೋ, ನಂಬಿಕೆ ಇಲ್ಲ. ಸೊ ಕೃಷ್ಣ ಮೇಲೆ ನಂಬಿಕೆ ಇಲ್ದಿರೋದ್ರಿಂದ ಇದು ಹಿಂಗೆ ಆಗೋದು ನೋಡಿ. ಒಂದ್ಸರಿ ಮಾತು ಕೇಳೋದು ಒಂದ್ ರೀತಿ, ನಂಬಿಕೆ ಇರೋದು ಬೇರೆ ರೀತಿ. ಈಗ ನಿಮ್ಗೆಲ್ಲ ಕೇಳ್ತಾ ಇದ್ದೀರ, ನಿಮ್ಗೆಲ್ಲ ನಮ್ಮ ಮೇಲೆ ನಂಬಿಕೆ ಇದೆಯಾ? ಇಲ್ಲ, ಮಾತು ಕೇಳ್ತಾ ಇದೀರಷ್ಟೇ. ಮೇಲ್ಗಡೆ ಮಾತು ಇವತ್ತು ಹೇಳ್ತಾ ಇರೋದು ಮಾತನ್ನ ಕೇಳ್ತಾ ಇದ್ರಿ. ನಂಬಿಕೆ ಅಂದ್ರೆ ಸದೈವ ಇರುವಂಥದ್ದು. ಮಾತು ಕೇಳ್ತಾ ಇದೀವಿ ಅಂತಂದ್ರೆ ಜಸ್ಟ್ ಆ ಟೈಮ್ ಮಾತು ಕೇಳ್ತಾ ಇದೀವಿ ಅಂತ ಅರ್ಥ. ಅರ್ಜುನಿಗಿದ್ದು ನಂಬಿಕೆನ ಮಾತು ಕೇಳ್ತಾ ಇರೋದ ನಂಬಿಕೆ. ಧೃತರಾಷ್ಟ್ರನಿಗಿದ್ದೇನು ಸುಮ್ನೆ ಮಾತು ಕೇಳ್ತಾ ಇರೋದು ಅವಾಗಿನ ಸಮಯಕ್ಕೆ. ಕೃಷ್ಣ ಈ ತರ ವ್ಯಕ್ತಿ, ಅಯ್ಯೋ ಕೃಷ್ಣನ ಬಂಧನ ಮಾಡಕ್ ಹೋದಾಗ್ಲೂ ಕೂಡ ಬಂಧನ ಮಾಡಕ್ಕಾಗ್ಲಿಲ್ಲ, ಅವನ ಹಿಡಿಯಕ್ಕಾಗ್ಲಿಲ್ಲ ಅಂತ ನೋಡ್ದ ಯಾರು? ಧೃತರಾಷ್ಟ್ರ. ಎಲ್ಲಿ? ತುಂಬ ಸಭೆಯಲ್ಲಿ ಕೃಷ್ಣನ್ ಬಂಧನ ಮಾಡಕ್ ಬಂದ ದುರ್ಯೋಧನ, ಅದನ್ನು ನೋಡ್ದ. ಆದ್ರೆ ಜಸ್ಟ್ ಅವ್ನು ಕೇಳ್ದ ಅಷ್ಟೇ, ನಂಬಿಕೆ ಇಲ್ಲ ಅಲ್ಲಿ. ಅಂದ್ರೆ ಆ ಟೈಮಿಗೆ ನಂಬಿಕೆ ಬಂತು ಅಷ್ಟೇ. ಏನೋ ಒಂದು ರೀತಿ ಆಶ್ಚರ್ಯ ಆಗುತ್ತೆ, ನಂಬಿಕೆ ಓಕೆ. ಆದ್ರೆ ಸದೈವ ಇರುವಂಥದ್ದು ಅಂತಂದ್ರೆ ಎಲ್ಲಾ ಟೈಮಲ್ಲೂ ಕೂಡ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಒಂದು ವಿಷಯದಲ್ಲೂ ಕೂಡ ಅವ್ರ ನಂಬಿಕೆ ಇರೋದು, ಅದು ನಂಬಿಕೆ. ಅದು ಅವ್ರ ಮಾತನ್ನ ಕೇಳೋದು, ಅದು ನಂಬಿಕೆ. ಇಲ್ಲಿ ಈ ಟೈಮಲ್ಲಿ ನಾವು ಮಾತು ಕೇಳ್ತೀರಾ, ಬೇರೆ ಟೈಮಲ್ಲಿ, ಬೇರೆ ಇದ್ರ ಟೈಮಲ್ಲಿ ಇನ್ನೊಂದು ಕಷ್ಟವಾಗಿರೋದು ಹೇಳ್ಬಿಟ್ಟು ಯಕ್ಷಣ ಹೇಳೋದು, ಸರಿ ಇಲ್ಲ ಅವರು ಹೇಳೋ ಸರಿ ಇಲ್ಲ, ಅದು ಮಾಡೋ ಸರಿ ಇಲ್ಲ. ಸೊ ಇದೆಲ್ಲ ನಂಬಿಕೆ ಅಂತಂದ್ರೆ ಬೇರೆ. ಜಸ್ಟ್ ಕೇಳ್ತಾ ಇದೀವಿ ಅಂತಂದ್ರೆ ಆ ಟೈಮಲ್ಲಿ ಕೇಳ್ತೀವಿ. ಇಲ್ಲಿ ಸಂದರ್ಭ ಹಂಗೆ ಆಗ್ತಾ ಇರೋದು. ಆಗ ಅರ್ಜುನ ಆ ಥರ ನೋಡಿ, ಅವನು ಸರಿ ಕೃಷ್ಣನ್ ಮಾತನ್ನ ನಂಬಿಕೆ, ಕೃಷ್ಣ ಮೇಲೆ ನಂಬಿಕೆ ಬಂತು, ಎಲ್ಲಾ ಟೈಮಲ್ಲೂ ಕೂಡ ಕೃಷ್ಣ ಮಾತನ್ನ ಕೇಳ್ತಾ ಇದ್ದ.
ಹೌದಲ್ವಾ? ಸೊ ಯಾವುದೋ ಒನ್ ಟೈಮಲ್ಲಿ ಕೇಳ್ಬಿಟ್ಟು ಸುಮ್ಮನೆ ಆಗಲಿಲ್ಲ ನೋಡಿ. ಅದೇ ಧೃತರಾಷ್ಟ್ರನಿಗೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕೈ ಇಲ್ಲ ಕೃಷ್ಣ ಮೇಲೆ. ಒಂದೊಂದ್ಸರಿ ಅವ್ನ ಮಾತನ್ನ ಕೇಳ್ತಾ ಇಲ್ಲ. ಯಾವ ಟೈಮಲ್ಲಿ ನೀನು ರಾಜ್ಯಭಾರ ಮಾಡಪ್ಪ, ನೀನು ಈ ಥರ ಸುಳ್ಳು ಹೇಳಪ್ಪ, ದ್ರೋಣಾತಿ ಆಗಿದ್ದಾನೆ ಅಂತ ಸುಳ್ಳು ಹೇಳು. ಯಾವುದು ಏನೋ ಹೇಳ್ತಾ ಇದ್ದಾನೆ, ಅಶ್ವತ್ಥಾಮಾತ ಕುಂಜರ ಹೇಳು ಅಂತಾನಲ್ಲ. ಹೇಳಲ್ಲ ಅವನು, ಸ್ವಲ್ಪ ತಡವರಿಸ್ತಾನೆ. ಹೆಂಗೆ ಹೇಳೋದು? ಒಂಚೂರಿ ಆಯ್ತಪ್ಪ ಅಶ್ವತ್ಥಾಮಾತ ಕುಂಜರ ಸೇರಿಸು ಅಂತ ಹೇಳು. ಅಂದ್ರೆ ನಿಜವಾಗಿ ಆನೆ ಸತ್ತಿದೆ, ನೀನು ಸುಳ್ಳು ವ್ರತ ಇದೆ ತಾನೇ ನಿಂದು, ಸೊ ನಿಜ ಹೇಳ್ಬೇಕು ಅಂತ. ಕುಂಜರನ ಆನೆ ಸತ್ತಿದೆ, ಆ ಕುಂಜರ ಆನೆ ಸಾಯ್ತು ಅಂತ ಹೇಳು. ಆ ಸಂದರ್ಭಕ್ಕೆ ಅದು ವಿಷಯ ಅಲ್ಲ. ಆನೆ ಸತ್ತಿರೋದನ್ನ ಕೂಗಿ ಹೇಳ್ಬೇಕಾ? ಎಷ್ಟೊಂದು ಆನೆ ಸಾಯ್ತೇವೆ, ಯಾಕೆ ಬೇರೆ ದೇಶ ಹೇಳಲಿಲ್ಲ? ಅದೊಂದು ಆನೆದು ಯಾಕೆ ಹೇಳ್ದ? ಅಲ್ಲಿ ಕೃಷ್ಣ ಬೇಕು ಬೇಕು ಅಂತ ಸುಳ್ಳು ಹೇಳ್ಸಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಅದು ಸುಳ್ಳೆ. ಸೊ ಅಂದ್ರೆ ಕೃಷ್ಣನ ಮೇಲೆ ನಮ್ಗೆ ಎಷ್ಟು ನಂಬಿಕೆ ಇದೆ? ಹೇಳುಂದಿದ ತಕ್ಷಣ ಹೇಳ್ಬೇಕು. ಅದೇ ಭೀಮನ್ಗೆ ಹೇಳ್ದ ಅಂತ ಮಹಾಭಾರತದಲ್ಲಿ ಬರುತ್ತೆ. ಭೀಮನ್ಗೆ ಹೇಳ, ಭೀಮ ಇಮಿಡಿಯೇಟ್ ಅವ್ನು ಹೇಳಿದ ತಕ್ಷಣ ಅಶ್ವತ್ಥಾಮಾತ ಅಂತಾನೆ, ಬರೀ ಕುಂಜರ ಅಂತ ಹೇಳಿಲ್ಲ ಅವನು, ಅಶ್ವತ್ಥಾಮಾತ ಅಂತಾನೆ ಹೇಳ್ತಾವನೆ. ಯಾಕೆ? ಕೃಷ್ಣ ಹೇಳ್ತಾ ಇದ್ದಾನೆ ಅಂತ. ಇದು ಭಾಗವತ ಧರ್ಮ. ಭಾಗವತ ಧರ್ಮಕ್ಕೂ ಬೇರೆ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಭಾಗವತ ಧರ್ಮ ಅಂತಂದ್ರೆ ವೈಷ್ಣವ ಏನ್ ಭಾಗವತ ಧರ್ಮದಲ್ಲಿ ಬರುತ್ತೆ, ಕೃಷ್ಣ ಅಂದ್ರೆ ಆ ಕಡೆ ಈ ಕಡೆ ಇಲ್ಲ, ಅವನ ಮಾತು ಅಂದ್ರೆ ಆ ಕಡೆ ಈ ಕಡೆ ಅಲ್ಲ. ಅಲ್ಲಿ ಅದ್ ಏನನ್ನ ಆಗ್ಬಿಡ್ಲಿ, ಅದ್ರ ನಾನು ಬೇರೆ ಧರ್ಮ ಆಚರಣೆ ಮಾಡ್ತೇನೆ ಅಂದ್ರೆ ಓಕೆ, ನಂಬಿಕೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಅದೇ ತರ ಮಾಡ್ತೀನಿ ನನ್ನ ನಂಬಿಕೆ ಇಲ್ಲ. ಇದನ್ನ ಮಾಮೂಲಿ ಧರ್ಮ ಅಂದ್ರೆ ನಮ್ಮ ಇದ್ರ ಧರ್ಮದಲ್ಲಿ ಮಾಡ್ತಾ ಇದೀವಿ ಅಂತ. ನೋಡಿ, ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿವೆ. ಪ್ರಭುಪಾದ ಹೇಳ್ತಾರೆ, ಉದಾಹರಣೆಗೆ ಅವನು ಮಧು ಎಂಬ ರಾಕ್ಷಸನ ಕೊಂದ, ಆದ್ದರಿಂದ ಅವನಿಗೆ ಮಧುಸೂದನ. ಸೊ ಅವನ ಕಾರ್ಯಕ್ಕೆ ತಕ್ಕನಾಗಿ ಹೆಸರು ಇರ್ತವೆ. ಹಿಂದಗಡೆ ಭಾಗವತ ಚರ್ಚೆ ಮಾಡಿದೀವಿ ಇದನ್ನು. ಅವನ ಗುಣಕ್ಕೆ ತಕ್ಕನಾಗಿ ಅವನಿಗೆ ಹೆಸರು ಇರ್ತವೆ, ಅವನ ಕಾರ್ಯಕ್ಕೆ ತಕ್ಕನಾಗಿ ಹೆಸರು ಇರ್ತವೆ, ಅವನದು ಲೀಲೆ ತಕ್ಕನಾಗಿ ಹೆಸರು ಇರ್ತವೆ, ಅವನ ನಾಮಕ್ಕೆ ತಕ್ಕನಾಗಿ ಅವನಿಗೆ ಹೆಸರು ಇರ್ತವೆ. ಅಂದ್ರೆ ಭಗವಂತ ಏನ್ ಮಾಡ್ತಾನೆ ಅದೇ ಹೆಸರು, ಆ ಹೆಸರು ಉಳ್ಕೊಳ್ಳುತ್ತೆ. ಅಂತ ಕೋಟಿ ಹೆಸರುಗಳಿದೆ ಭಗವಂತನಿಗೆ. ನೀವ್ ಏನ್ ಹೇಳ್ತೀರ ಅದೊಂದು ಹೆಸರಾಗುತ್ತೆ, ಆ ಕಾರ್ಯ ಮಾಡಿರ್ತಾನೆ. ಆದ್ರೆ ಶಾಸ್ತ್ರದಲ್ಲಿ ನಾವು ಹಂಗಾದ್ರೆ ಈಗ ಸತೀಶ, ಇದು ಭಗವಂತನ ಹೆಸರು, ಇವನು ಶಿವನ ಹೆಸರು. ಏನ್ ಇಟ್ಕೊಂಡಿದೆಯೋ ಅದೆಲ್ಲ ಒಂದೊಂದು ಹೆಸರು ಆಗುತ್ತೆ. ಆದ್ರೆ ಚಿಂಕಿ ಪಿಂಕು ಅವನ ನಾಯಿಗಳ ಹೆಸರಾಗ್ಬಿಡುತ್ತೆ. ಸೊ ಇದು ಹೆಂಗಾಗಿದೆ ಅಂತ ನೋಡಿ. ಈ ಕಲಿಯುಗ ಜನ ಭಗವಂತನೂ ಮೀರಿ ಹೆಸರು ಇಡ್ತಾವ್ರೆ. ಅಂದ್ರೆ ಭಗವಂತನ ನೇಮ ಅಲ್ವೇ ಅಲ್ಲ ಅದು ಅಂತ ನೋಡಿ. ಇವಾಗ ಯಾವ್ದೋ ಒಂದು ಕಾಂಬಿನೇಷನ್ ಮಾಡಿದ್ವಿ, ಹೂವು ತಗೊಂಡ್ವಿ, ಕಮಲ ಅದ್ರದ್ದು ಇದು ಕಮಲ ಕಣ್ಣು ತಗೊಂಡ್ವಿ. ಇದೆ ಭಗವಂತನ ಕಣ್ಣು ಕಮಲ ಲೋಚನ, ಹೂ ತರ ತಾವರೆ ಹೂ ತರ ಒಂದು ಕಣ್ಣಿದೆ ಅಂತ ಬಂತು. ಸೊ ಅಂದ್ರೆ ಇದನ್ನ ಈ ಶಾಸ್ತ್ರದಲ್ಲಿ ಎಲ್ಲೋ ಒಂದ್ ಕಡೆ ಮೆನ್ಷನ್ ಮಾಡಿದೆ, ಅದಕ್ಕೆ ಹೋದ್ರೆ ಆ ಹೆಸರನ್ನ ನಾವು ತಗೋತಾ ಇರೋದು. ಕಮಲ ಲೋಚನ ಅನ್ನೋದು ಭಗವಂತನಿಗೆ ಇನ್ನೊಂದು ಹೆಸರು ಅಂತ ಹೇಳ್ತಾ ಇದೆ. ಬಟ್ ನಾವೇನೋ ಒಂದು ಇದು ಮಾಡ್ವಿ, ಏನೋ ಅದು ಯಾವ್ದೋ ಒಂದು ಹೂವು ಇಟ್ಕೊಬಿಟ್ಟು ಏದುರ್ ಲೋಚನ ಅಂತಂದ್ವಿ, ಅದು ಭಗವಂತನ ಹೆಸರಾಗತ್ತಾ? ತುಂಬೆ ಹೂ ಲೋಚನ ಅಂತಂದ್ವಿ, ತುಂಬೆ ಹೂ ಇಟ್ಕೊಂಡು ಅದಾಗತ್ತೆ? ಅದನ್ನ ಶಾಸ್ತ್ರದಲ್ಲಿ ಹೇಳಿಲ್ಲ. ಸೊ ಅಂದ್ರೆ ನಮ್ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅದು ಹೆಸರಾಗುತ್ತೆ ಅದಕ್ಕೆ ತಕ್ಕನಾಗಿ ಅಂತ ಹೇಳಿರ್ಬೇಕು, ಅದನ್ನ ಮೆನ್ಷನ್ ಮಾಡಿರ್ಬೇಕು. ಸೊ ಅಂದ್ರೆ ಭಗವಂತ ಏನ್ ಕಾರ್ಯ ಮಾಡ್ತಾನೋ ಅದಕ್ಕೂ ಹೆಸರು ಬರುತ್ತೆ, ಏನ್ ಲೀಲೆ ಮಾಡ್ತಾನೋ ಅದಕ್ಕೂ ಹೆಸರು ಬರುತ್ತೆ. ಸೊ ಈ ತರ ಪ್ರಭುಪಾದ ಹೇಳ್ತಾನೆ ಕೆಲವೊಂದು ಹೆಸರುಗಳು. ಅವನ ಹೆಸರು ಮಧುಸೂದನ. ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ, ಆದ್ದರಿಂದ ಅವನಿಗೆ ಗೋವಿಂದ. ಗೋವುಗಳಿಗೆ ಇಂದ್ರಿಯಗಳಿಗೆ. ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ, ಆದ್ದರಿಂದ ದೇವಕಿ ನಂದನ. ತನ್ನ ಬಾಲಲೀಲೆಗಳನ್ನು ವೃಂದಾವನದಲ್ಲಿ ಯಶೋದೆಗೆ ಅನುಗ್ರಹಿಸಿದ ಕಾರಣ ಯಶೋಧನಂದನ. ತನ್ನ ಗೆಳೆಯ ಅರ್ಜುನನ ಸಾರ್ಥಕನಿಂದ ಪಾರ್ಥ. ಕುರುಕ್ಷೇತ್ರದ ರಣದಲ್ಲಿ ಮಾರ್ಗದರ್ಶನ ಮಾಡಿದ್ದರಿಂದ ಋಷಿಕೇಶ. ಇಲ್ಲಿ ಋಷಿಕೇಶ ಅನ್ನೋದಕ್ಕೆ ಏನು, ಕುರುಕ್ಷೇತ್ರ ರಣದಲ್ಲಿ ಅರ್ಜುನಿಗೆ ಅವನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ, ಅವನಿಗೆ ಋಷಿಕೇಶ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ತರ ಭಗವಂತಂದು ಹಲವಾರು ಅನಂತ ಕೋಟಿ ನಾಮಗಳಿಗೂ ಒಂದು ಅರ್ಥ ಇದೆ. ನೆಕ್ಸ್ಟ್ ಹೇಳ್ತಾರೆ, ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಅಣ್ಣನ ಕೈಗೊಂಡ ಹಲವು ಯಾಗಗಳಿಗೆ ಧನವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ. ಯಾವಾಗ ಅಶ್ವಮೇಧ ಯಜ್ಞ ಮಾಡ್ತಾರಲ್ಲ, ಸೊ ಆ ಯಜ್ಞ ಮಾಡ್ಬೇಕಾದ್ರೆ ತುಂಬಾ ಹಣ ಬೇಕಾಗತ್ತೆ. ಅಂತ ಟೈಮಲ್ಲಿ ಅರ್ಜುನ ಮತ್ತೆ ಭೀಮ ಎಲ್ಲ ದಿಗ್ವಿಜಯ ಮಾಡ್ಕೊ ಬರ್ತಾರೆ. ಅದರಲ್ಲಿ ಅರ್ಜುನ ತುಂಬಾ ಹಣನ ತರ್ತಾನೆ. ಅದು ಮಹಾಭಾರತದಲ್ಲಿ ವರ್ಣನೆ ಬರುತ್ತೆ. 1 ಯೋಜನ ಹೈಟ್ ಇತ್ತಂತೆ ತಂದಿದ್ದು, ಯಾರೋ
ಸಾಧೆ ತಂದಿದ್ದು. 1 ಯೋಜನೆ ಅಂದರೆ 9 ಕಿಲೋಮೀಟ್ರು, ಅಲ್ಲ ಸರಿ 7 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. 7 ಕಿಲೋಮೀಟ್ರ್ 1 ಯೋಜನೆ ಅಂದರೆ 1 ಯೋಜನೆ 7 ಕಿಲೋಮೀಟ್ರ್ ಉದ್ದಕ್ಕೆ ರಾಶಿ ಹಾಕಿದ್ರೆ ಚಿನ್ನ ಬೆಳ್ಳಿನ ಅಷ್ಟೊಂದು ತಂದಂತೆ ದಿಗ್ವಿಜಯ ಮಾಡ್ಕೊಂಡು. ಭೀಮ ತಂದಿದ್ದು 100 ಯೋಜನ. ನಂಬಕ್ಕಾಗಲ್ಲ ಇದನ್ನ ನಾವು. 100 ಯೋಜನೆ ಎಷ್ಟೊಂದು ಜಾಗ ಎಲ್ಲಿತ್ತು ಅಂತ ಅನ್ಕೊಬಂದ್ ನೀವು. ಸೊ ಆ ಜಾಗ ವಿಸ್ತಾರ ಆಗ್ತಿತ್ತು ಆಗಿನ ಕಾಲದಲ್ಲಿ. ಅರ್ಜುನ ತಂದಿದ್ದು 400 ಯೋಜನ ಅಂತ ಅನ್ನುತ್ತೆ. ಸೊ ಅದಕ್ಕೆ ಆದ್ರೆ ಭೀಮ ಪ್ಲೇಸಿಂದ ತುಂಬಾ ದೊಡ್ಡ ದೊಡ್ಡ ಯೋಧರಿದ ಇರುವಂತ ಪ್ಲೇಸಿಂದ ಅಲ್ಲಿ ಹಣದ ಇದೆಲ್ಲ ತುಂಬಾ ಸೂರವಂತರಿ ಅವ್ರು ಕಾಣಿಕೆ ಕೊಡಲ್ಲ ಅನ್ನೋರ ಹತ್ರ ತಂದಿದ್ದು ಭೀಮ. ಯಾರು ನೇರವಾಗಿ ಕೊಡ್ತಾರೆ, ಉದಾರವಾಗಿ ಕೊಡ್ತಾರೆ ಅನ್ನೋ ಕಡೆ ತಂದಿದ್ದು ಅರ್ಜುನ. ಅದಕ್ಕೆ ಅಷ್ಟೊಂದು ಜಾಸ್ತಿ ಆಯ್ತು ಅಂತ. ಸೊ ಅದೇ ಹೇಳ್ತಾರೆ. ಓಕೆ, ಅದಕ್ಕೆ ಅವನ್ನ ಧನಂಜಯ ಅಂತ ಕರೀತಾ ಇದ್ದಾರೆ. ಯಾರನ್ನ? ಅರ್ಜುನನ. ಭೀಮನಿಗೆ ರುಕೋದರನೆಂದು ಹೆಸರು, ಏಕೆಂದರೆ ರಾಕ್ಷಸ ಹಿಡಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಅವನು ಆಹಾರವನ್ನು ತಿನ್ನುತ್ತಿದ್ದ. ಎಷ್ಟು ಯಾರಿಗೂ ಕೇರ್ ಮಾಡಿದ್ರೆ ಆಹಾರ ತಿಂತಾ ಇದ್ದ. ಇದು ಎಲ್ಲ ಸಂದರ್ಭದಲ್ಲೂ ನಿಜ ಅಲ್ಲ. ಯಾಕಂಗೆ ತಿಂತಿದ್ದ ಅಂತ ಮಹಾಭಾರತದಲ್ಲಿ ಬರುತ್ತೆ ಅಂದ್ರೆ, ಈಗ ಅರ್ಜುನ್ ಮನೆಯಲ್ಲಿ ಇದ್ದಾಗಲೂ ಅವನು ಯಾರಾದ್ರೂ ಇದಕ್ಕೆ ಏನಾದ್ರು ಯಾವಾಗ್ಲೂ ಮೇಲೆ ಪಿತೂರಿ ಇರೋದು. ಯಾರ ಮೇಲೆ? ಪ್ರತಿ ಒಂದಲ್ಲ ಒಂದ್ ರೀತಿ ಮೇಲೆ ಪಾಂಡವರ ಮೇಲೆ ಪಿತೂರಿ ಮಾಡ್ತೀವಿ. ಅವ್ರಿಗೆಲ್ಲ ಬರೋಂತ ಆಹಾರ ಪರಿಸ್ಥಿತಿಯಲ್ಲಿ ವಿಷ ಇರುತ್ತೋ ಇಲ್ವಂತ ಟೆಸ್ಟ್ ಮಾಡ್ಬಿಟ್ಟು ವಿಷನೂ ಜೀರ್ಣ ಮಾಡ್ಕೊಬಿಡ್ತಿದ್ದ ಭೀಮ. ಅವನಿಗೇನು ಆಯ್ತಿರ್ಲಿಲ್ಲ. ಸೊ ಇವ್ರು 4 ಜನ ಮಿಕ್ಕಿದವ್ರು ಅಣ್ಣ ತಮ್ಮದಿರು ಕುಂತಿದ್ದೇವಿ ಇವರೇ ದ್ರೌಪದಿ ಎಲ್ಲ ಆಗತ್ತಾ ನೋಡೋಣ ಇದ್ರಲ್ಲಿ ಏನ ಆಗಿಲ್ಲ ಅಂತಂದ್ರೆ ಅವ್ರು ಕೊಡೋದು. ಸೊ ಅವರೇ ಕೊಡ್ತಿದ್ರು. ಬಂದಿದ್ರಲ್ಲ ಅರ್ಧ ಭಾಗ ಭೀಮನ್ಗೆ, ಇನ್ನ ಅರ್ಧ ಭಾಗ ಎಲ್ಲಾರ್ಗು. ಸೊ ಯಾಕೆಂತಂದ್ರೆ ಆತರ ಕೆಲಸ ಮಾಡ್ತಿದ್ದ. ಅವನಿಗೆ ಆಹಾರ ಬೇಕು ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಭೀಮ ತಿಂತಿದ್ ಬೇರೆ ಉದ್ದೇಶ. ಇದ್ರಲ್ಲಿ ವಿಷ ಬೇರಿಸಿದ್ದಾರ ಏನೇ ಅಂತ ಟೆಸ್ಟ್ ಮಾಡಕ್ಕೋಸ್ಕರ ತಿಂತಿದ್ದ ಅಂತ ಎಲ್ಲರೂ ಹೇಳ್ತಾರೆ. ಯಾರಿಗೂ ಕೇರ್ ಮಾಡಿದ್ರೆ ಭೀಮ ಆಹಾರ ತಿಂತಿದ್ದ ಅಂತ. ತಪ್ಪು ಭಾವನೆ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಸರಿ, ಭೀಮ ಮಹಾನ್ ವೈಷ್ಣವ. ನಿಜಕ್ಕೂ ನೋಡಿ ಮಹಾಭಾರತದಲ್ಲಿ ಹೇಳ್ತಾರೆ ಎಲ್ಲಾರು ಕೃಷ್ಣ ಮೇಲೆ ಅನುಮಾನ ಪಡಿದ್ರು, ಈವನ್ ಅರ್ಜುನನು ಕೂಡ. ಇವನು ಅರ್ಜುನ್ ಈಗ ಫಸ್ಟೇ ಕೃಷ್ಣ ಮಾತನ್ನ ಕೇಳ್ತಾ ಇಲ್ಲ ತಾನೆ ಅವನು ಪಟ್ಟಿದ್ದಾನೆ. ಎಷ್ಟೊಂದು ಸಂದರ್ಭಗಳಲ್ಲಿ ಅರ್ಜುನ, ಮೊನ್ನೆ ಕತೆ ಹೇಳಿದ್ವಿ, ಒಂದು ಕಥೆಯಲ್ಲಿ ಏನು ಬಂತೇಳಿ, ಒಬ್ಬ ಇವನ್ ಮಗ ಬಂದು ನನ್ನ ಮಗನ ರಕ್ಷಣೆ ಮಾಡುವಂತಾನೆ. ಅವಾಗ ಅರ್ಜುನ ನಾನೇ ಹೋಯ್ತೀನಿ, ಕೃಷ್ಣ ಏನ್ ನಾನೇ ಬರ್ತೀನಿ ಅಂತ ಹೋಯ್ತಾನೆ, ಅವನ ಕೈಲಿ ಆಗಲ್ಲ, ಕೃಷ್ಣ ಹೋಗ್ಬಿಟ್ಟು ಹಿಂದೆ ಅದ. ಸೊ ನಂಬಿಲ್ಲ. ಆದ್ರೆ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ, ಭೀಮ ಕೃಷ್ಣನ ವಿರುದ್ಧವಾಗಿ ನಡ್ಕೊಂಡಿದ್ದು. ಅವನ್ ಮಾತು ಕೇಳಿದ್ದು ಇಲ್ಲ, ಮಾತು ಕೇಳಿಲ್ಲ ಅಂತಾನೂ ಇಲ್ಲ, ಅವನ ವಿರುದ್ಧ ನಡ್ಕೊಂಡಿದ್ದು ಇದಿಲ್ಲ. ಇಡೀ ಮಹಾಭಾರತದಲ್ಲಿ ಪ್ರತಿಯೊಬ್ರು ಅವನ ಮನ ಪಟ್ಟಿದ್ದಾರೆ, ಪ್ರತಿಯೊಬ್ರು ಅವನ ವಿರುದ್ಧ ಇದು ಮಾಡಿದ್ದಾರೆ. ವೈಷ್ಣವ ಧರ್ಮದಲ್ಲಿ ಭೀಮ ಮುಖ್ಯ ಅಂತ ಹೇಳ್ತಾರೆ. ಸೊ ಇದು ಮಹಾಭಾರತದ ಇದು, ಅದು ನಿಜ ಕೂಡ ಅದು. ಸೊ ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಉರುಪನ್ನು ಉಂಟು ಮಾಡಿತು. ಅವರ ಎದುರು ಪಕ್ಷದ ಇಂತಹ ಪುಣ್ಯವಿರಲಿಲ್ಲ. ಸೊ ಆದ್ರೆ ಇಲ್ಲಿ ಯಾರು ಭಗವಂತನಿಂದ ಹಿಡಿದು ಯಾರು ಎಲ್ಲರೂ ಊದಿದಂಥ ಶಂಖದಿಂದ ಮುಂದೆ ಆಗುತ್ತೆ. ಈ ನೆಕ್ಸ್ಟ್ 16, 17, 18ರಲ್ಲಿ ಎಲ್ಲರೂ ಶಂಖ ಊದ್ತಾರೆ. ಅದರಿಂದ ಏನಾಯ್ತು ಅಂತಾನೂ ಕೂಡ ಹೇಳುತ್ತೆ. ಉರುಪಿತ್ತು ಈ ಶಂಖನ ಓದಿದ್ದಂಥದ್ದೇ. ಇದರಲ್ಲಿ ಇವರಿಗೆ ಏನೋ ಪಾಂಡವರ ಪಕ್ಷದಲ್ಲಿ ಒಂದು ಉರುಪು ಬಂತು, ಒಂದು ಇದು ಬಂತು, ಹುಮ್ಮಸ್ ಬಂತು ಯುದ್ಧ ಮಾಡಕ್ಕೆ. ಆದ್ರೆ ಕೌರವರ ಪಕ್ಷದಲ್ಲಿ ಅದಿರ್ಲಿಲ್ಲ. ಎಲ್ಲ ಶಂಖ ಓದಿದ್ರು, ಅದ್ರಲ್ಲಿ ಅಲ್ಲಿ ಯಾರೂ ನಮ್ಗೆ ಮಾಡ್ಲೇಬೇಕು, ಯುದ್ಧ ಮಾಡ್ಲೇಬೇಕು ಅಂತ ಉರುಪು ಬಂದಿರಲಿಲ್ಲ. ಎಲ್ಲರೂ ಬೇರೆ ಬೇರೆ ಒಂದು ಕಾರಣಕ್ಕೋಸ್ಕರ ಬಂದಿರೋಂಥವ್ರು. ಯಾಕೆ ಪ್ರಭುಪಾದ ಹೇಳ್ತೇವೆ, ಯಾಕೆ ನೋಡಿ, ಇದೇ ಭಕ್ತಿ ಭಾವಾರ್ಥ ಅಂದ್ರೆ. ಇದನ್ನು ಯಾರು ನೀವ್ಯಾವುದೇ ಇದನ್ನು ಓದಿ, ಭಾವಾರ್ಥ ಓದಿ, ಈ ಶ್ಲೋಕಕ್ಕೆ ಪ್ರಭುಪಾದ್ ಬರ್ದಿರೋಂಥ ಭಾವಾರ್ಥದಿಂದ ಭಕ್ತಿ ಬರೋ ಥರ ಮಾಡಿದಾರ ನೋಡ್ಬಿಡಿ. ಅದೆಂಥ ವೈಷ್ಣವ ನಿಮ್ದು ಇದೆ ತಗೊಳ್ಳಿ. ಬೇರೆ ಬೇರೆ ಪರಂಪರೆ ಇದೆಯಲ್ಲ, ವೈಷ್ಣವ ಪರಂಪರೆಗಳು, ಹೆಸರು ಹೇಳೋದು ಬೇಡ. ಸೊ ಆ ಪರಂಪರೆಗಳಲ್ಲಿ ನೀವು ಯಾವುದೇ ಪರಂಪರೆಯಲ್ಲೂ ಕೂಡ ಈ ಥರ ಪ್ರಭುಪಾದ ಇದಕ್ಕೆ ಏನು ಬರೀತಾರೆ ನೋಡಿ. ಯಾಕಿಲ್ಲ ಪುಣ್ಯ, ಇದನ್ನ ಬೇರೆ ಬೇರೆ ಅರ್ಥದಲ್ಲಿ ಬರೆದು ಬಿಡ್ತಾರಲ್ಲಿ. ಅದ್ರ ಪ್ರಭುಪಾದ್ ಬರೀತಾರೆ ನೋಡಿ. ಯಾಕೆ ಉರುಪು ಮಾಡ್ತು ಇವ್ರು ಊದಿದಂಥ ಶಂಖದಿಂದ? ಅವ್ರು ಜೋರಾಗಿ ಓದಿದ್ರು, ಈ ಥರ ಓದಿದ್ರು, ಶಂಖದ ನಾದ ಇತ್ತು, ಆ ಶಂಖದ ಹಂಗ್ ಸಿಕ್ಕಿತ್ತು, ಹಿಂಗ್ ಸಿಕ್ಕಿದ್ದು, ಇದೆಲ್ಲ ಹೇಳ್ತಾರೆ ಅಲ್ಲಿ. ಆ ಶಂಖದಕ್ಕೆ ಇದಕ್ಕೆ ಹೋಗ್ಬಿಡ್ತಾರೆ, ಶಂಖ ಹೆಂಗ್ ಸಿಕ್ತು, ಪುರಾಣಕ್ಕೆ ಹೋಗ್ಬಿಡ್ತಾರೆ ಕತೆ. ಶಂಖ ಅದು ದೇವದತ್ತ ಅಂತ ಹೆಂಗ್ ಸಿಕ್ತು,
ಮತ್ತೆ ಅರ್ಜುನಿಗೆ ಪೌಂಡ್ರಾನ, ಭೀಮನ್ ಪೌಂಡ್ರಾನ ಸಂಕ ಹೆಂಗ್ ಬಂತು, ಅವ್ನಿಗೆ ಅದೇ ಹೆಂಗ್ ಬಂತು ಅದೆಲ್ಲ. ಆದ್ರೆ ಇಲ್ಲಿ ಭಕ್ತಿ ಭಾವಾರ್ಥದಲ್ಲಿ ಪ್ರಭುಪಾದು ಅವಕ್ಕೆಲ್ಲ ಒತ್ತು ಕೊಡೋದಿಲ್ಲ. ಇಲ್ಲಿ ಏನ್ ಹೇಳ್ತಾರೆ ನೋಡಿ ಪ್ರಭುಪಾದು, ಊರುಪುಂಟ್ ಮಾಡ್ತು. ಯಾಕೆ ಊರುಪುಂಟ್ ಮಾಡ್ತು? ಎದುರು ಪಕ್ಷದಲ್ಲಿ ಇಂಥ ಪುಣ್ಯವಿರಲಿಲ್ಲ. ಯಾರಿಗೆ? ಕೌರವರಿಗೆ. ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ. ಇದು ಭಕ್ತಿಭಾವ. ಇದರಿಂದ ನಮ್ಮ ಪ್ರಭುಪಾದು ಭಗವದ್ಗೀತೆ ಇಷ್ಟೊಂದು ಪ್ರಚಾರ ಆಗಿರೋದು, ಇಷ್ಟೊಂದು ಭಕ್ತರಾಗಿರೋದು. ಭಾಗ್ಯಲಕ್ಷ್ಮಿಯೂ ಅಲ್ಲಿರಲಿಲ್ಲ. ಸೊ ಕೃಷ್ಣ ಇಲ್ಲ ಅಂದ್ಮೇಲೆ ಭಾಗ್ಯ ಇಲ್ಲ, ನೇರವಾಗಿರೋ ಮಾತು. ಸೊ ಅಂದ್ರೆ ಭಕ್ತಿನ ಹೇಳ್ಬೇಕಾದಾಗ ಈ ಪ್ರತಿ ಒಂದಕ್ಕೂ ಭಕ್ತಿನ ತಂದು ಸೇರ್ಸೋದು, ಭಕ್ತಿ ಭಾವದಿಂದ ಅದನ್ನ ನೋಡೋದು, ಇದು ಭಕ್ತಿ ಭಾವಾರ್ಥ. ಅಂದ್ರೆ ಅವಾಗ ಮಾತ್ರ ಯಥಾರೂಪ ಆಗೋದು ಇದು. ಇದರಲ್ಲಿ ಅರ್ಥ ಕರೆಕ್ಟಾಗಿ ನಿಜವಾಗಿರೋಂಥ ಭಾವ, ಭಗವಂತ ಮೇಲೆ ಭಕ್ತಿ ಬೆಳೆಯೋದು ಅವಾಗ. ಅದನ್ನ ಅದಕ್ಕೆ ಅವ್ರಿಗೆ ಪುಣ್ಯ ಇರಲಿಲ್ಲ, ಹಿಂದಿನ ಜನ್ಮ ಎತ್ಕೊಂಡ್ಬಿಡೋದು. ಅವಾಗ ಇಮಿಡಿಯೇಟ್ ಆಗಿ ಹಿಂದಿನ ಜನ್ಮಕ್ಕೆ ಹೋಗ್ಬಿಡೋದು, ಅವ್ರದ್ದು ಯಾವುದೋ ಜನ್ಮಕ್ಕೆ. ಅವ್ರಿಂಥ ಇವನು ಯಾರೋ, ಅವನಿಂಥ ದೇವತೆ, ಅವನಿಂಥ ಕಕ್ಷದಲ್ಲಿರೋನು ಎಲ್ಲ ತುಂಬ ಇದೆ ಬರುತ್ತೆ ಅಲ್ಲಿ ಮಹಾಭಾರತದಲ್ಲಿ. ಮತ್ತೆ ಬೇರೆಯವ್ರು ಹೇಳೋ ಇದರಲ್ಲಿ ಅವನಿಂಥ ಕಕ್ಷೆ, ಅವನು ಇದಕ್ಕೋಸ್ಕರ ಯಾಕೆ ಹಿಂಗೆ ಸೋತ, ಇನ್ನೆಲ್ಲ ಕರೆಕ್ಟ್ ಆಗಿದೆ ಕತೆ, ಸ್ವಲ್ಪ ಕೇಳಕ್ಕೆ ಮತ್ತೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ, ಇಲ್ಲ ಅಂತಲ್ಲ. ಮೇನ್ ಮುಖ್ಯ ಉದ್ದೇಶ ನಮ್ಗೆ ಭಕ್ತಿ ಬೇಡಲ್ಲ ಅಲ್ಲಿ. ಈಗ ಅವ್ರು ಏನ್ ಹೇಳ್ತಾರೆ, ಯಾಕೆ ಇವ್ನಿಗೆ ಸೋತ ಅಂತ ವರ್ಣನೆ ಮಾಡ್ತಾರೆ. ಇವ್ನಿಗೆ ಯಾಕೆ ಹಿಂಗಾಯ್ತು, ಇಂದಿನ ಕತೆ ಎಲ್ಲಿ, ಅವ್ರ ಪೂರ್ವ ಜನ್ಮದಲ್ಲಿ ಅವರು ಇಂದ್ರನ ಅಂಶ, ಅವನು ಶಿವನ ಅಂಶ, ಆ ಶಿವನ ಅಂಶಕ್ಕೆ ಇನ್ನೊಂದು ಬೇರೆ ಒಂದು ಅಂಶ ಸೇರ್ಕೊತು, ಅವನು ಅವತಾರ, ಅದಕ್ಕೋಸ್ಕರ ಹಿಂಗಾಯ್ತು. ಎಲ್ಲ ಡೀಟೇಲ್ ಚೆನ್ನಾಗಿದೆ, ಮತ್ತೆ ಕಥೆನೂ ಚೆನ್ನಾಗಿರುತ್ತೆ, ಕೇಳಕ್ಕೆಲ್ಲ ಚೆನ್ನಾಗಿರುತ್ತೆ, ಅವ್ನು ನಿಜ ಕೂಡ ಅದು, ಇಲ್ಲ ಅಂತಲ್ಲ. ಆದ್ರೆ ನಾವೇನ್ ತಿಳ್ಕೊಬೇಕದ್ರಿಂದ, ಎಲ್ಲಿ ಭಗವಂತನ ವಿಷಯ ಬರ್ತಾ ಇಲ್ವಾ, ಭಗವಂತನ ಅಲ್ಲಿಗೆ ತೋರಿಸ್ಬೇಕು ನಾವು. ಅವನ ಕಡೆ ಭಗವಂತ ಇಲ್ಲ, ಅದಕ್ಕೆ ಅವ್ನು ಸೋತ, ಅಷ್ಟೇ. ಸಿಂಪಲ್ ವಿಷಯ ನಮ್ಗೆ ಬೇಕಾಗಿರೋದು. ಇದನ್ನ ಭಕ್ತಿ ಭಾವಾರ್ಥ ಅನ್ನೋದು. ಪ್ರಭುಪಾದ ನೋಡಿ ಏನ್ ಬರೀ ಅವ್ರು ಸುದಿದಂತ ಸಂಕುದ್ದಿಕೆ, ಅವ್ರಿಗೆ ಓದಿದ ನಾದಕ್ಕೆ ಹೆಂಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಭಾಗ್ಯಲಕ್ಷ್ಮಿ ಅಲ್ಲಿರ್ಲಿಲ್ಲ, ಆದ್ದರಿಂದ ಆದರೆ ಅವರ ಸೋಲು ಆಗಲೇ ನಿಶ್ಚಯವಾಗಿತ್ತು. ಯಾಕೆ ಸೋತ್ರು? ಭಗವಂತ ಇರ್ಲಿಲ್ಲ ಅಲ್ಲಿಗೆ ಅಂತ. ಇವ್ರು ಏನ್ ಹೇಳ್ತಾರೆ ಗೊತ್ತಾ, ಬೇರೆಯವರು ಭಾವಾರ್ಥದಲ್ಲಿ ಅವ್ರ ಕಡೆ ಏನು ಆ ಪಂಚಜನ್ಯ ಓದ್ಲಿಲ್ಲ, ಅವರು ಶಂಕರನಾದ ಈ ಥರ ಎಲ್ಲರಿಗೂ ಉರುಪುಂಟು ಮಾಡ್ತು, ಅದಕ್ಕೆ ಅವರಲ್ಲಿ ತುಂಬಾ ಜ್ಞಾನ ಬಂತು, ಶಕ್ತಿ ಬಂತು, ನುಗ್ಗಿದ್ರು, ಯೋಚನೆ ಮಾಡಿದ್ರು, ಈ ಥರದ್ದೆಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ಭಕ್ತಿದೇನೋ ಭಗವಂತ ಇರ್ಲಿಲ್ಲ ಅಲ್ಲಿ, ಮುಖ್ಯ ಇದೆ ಇದಿದು, ಹೌದಾ? ಟೋಟಲಿ ಇದೆ ವಿಷಯ ಬೇಕಾಗಿರೋದು ನಮ್ಗೆ. ಅಲ್ಲಿರ್ಲಿಲ್ಲ, ಅದಕ್ಕೆ ಅವ್ರಿಗೆ ಬರ್ಲಿಲ್ಲ. ನಾವೇನ್ ಹೇಳ್ಕೋಬೇಕು, ನಾವೇನ್ ತಿಳ್ಕೊಬೇಕು, ಅದಕ್ಕೆ ನಾವು ಜ್ಞಾನ ಬೆಳೆಸ್ಕೋಬೇಕಾ? ಇಲ್ಲಿ ಇನ್ನೊಂದು ಯಾರೋ ಶಂಕನ ಹುಡ್ಕೋಕೋನ, ಶಂಕ ಹುಡುಕ್ಬೇಡಿ. ಏನ್ ಮಾಡಿ, ಭಕ್ತಿ ಭಾವದಿಂದ ಸಂಕೀರ್ತನೆ ಮಾಡಿ, ಶಂಕ ಹುಡುಕ್ಬೇಡಿ, ಸಂಕೀರ್ತನೆ ಮಾಡಿ. ಆ ಶಂಕ ಹೆಂಗ್ ಬರ್ತಂತ ತಿಳ್ಕೊಳಕ್ಕಿಂತ ಮುಖ್ಯವಾಗಿ ಭಗವಂತ ಇಲ್ಲಿದ್ದ, ಅದಕ್ಕೆ ನಾವು ಈ ಒಂದು ಭಾವಾರ್ಥನ ಭಕ್ತಿಯಿಂದ ನೋಡ್ಬೇಕು. ಸೊ ನಾವು ಭಗವಂತನ ಪಡ್ಕೊಂಡ್ರೆ ನಾವೆಲ್ಲಾದ್ರೂ ಜಯ ಆಗ್ತೀವಿ. ಶಂಕನ ಓದ್ಬೇಕು ನಾವು ಇವಾಗ, ಅವ್ರ ತರ ಶಂಕನ ಓದ್ಬೇಕು. ಶಂಕ ಓದ್ಬೇಕಂತಂದ್ರೆ ಇವಾಗ ನಾವು ಭಗವಂತನ ನಾಮದ ನಾತನ ಮಾಡ್ಬೇಕು, ಭಗವಂತನ ಹೆಸರನ್ನ ಹೇಳ್ಬೇಕು, ಅವಾಗ ನಮ್ಗೆ ಜಯ ಆಗುತ್ತೆ. ಪ್ರತಿಯೊಂದಕ್ಕೂ ನಾವು ಏನ್ ತಗೋಬೇಕು, ಪರಿಣಾಮ ತಗೋಬೇಕು. ಲಾಸ್ಟ್ಗೆ ಪರಿಣಾಮ ಏನಾಗ್ತಾ ಇದೆ, ಆ ಪರಿಣಾಮನ ನಾವು ಕೃಷ್ಣನ ಕಡೆಯಿಂದ, ಭಗವಂತನ ಕಡೆಯಿಂದ ಮಾಡಬೇಕು. ಅವಾಗ ಅದನ್ನ ಭಕ್ತಿಗೆ, ಪ್ರತಿಯೊಂದನ್ನು ಭಕ್ತಿಗೆ ಜೋಡಣೆ ಮಾಡ್ತಾ ಹೋಗುದು. ಪ್ರಭುಪಾದ್ ಮಾಡಿದ್ದೆ ಎಕ್ಸ್ಪರ್ಟಿ ಅಂತಂದ್ರೆ ಇದೆ ಅವರ ಇದರಲ್ಲಿ. ನೀವು ಯಾವುದೇ ಗ್ರಂಥದೊಳಗೆ ಅದು ಏನಾರ ಬೇರೆ ಕಡೆ ಇದ್ರೂ ಕೂಡ ಅದನ್ನ ತಂದು ಅಲ್ಲಿಗೆ ಕೂರಿಸ್ಬೇಕು. ಅವರು ಗ್ರಂಥದಲ್ಲಿ ಎಷ್ಟೊಂದು ಕಡೆ ಬರ್ದಿದೆ, ಜ್ಞಾನ ಅಂತ ಬರ್ದಿದ್ದಾರೆ, ವೈರಾಗ್ಯ ಅಂತ ಬರ್ದಿರ್ತಾರೆ, ಪ್ರಭುಪಾದ ಭಕ್ತಿ ಸೇವೆ ಅಂತಾನೆ ಬರೀತಾರೆ. ಅದು ಭಾವಾರ್ಥ. ಆ ಶ್ಲೋಕ ಮೂಲ ರೂಪ ಹಂಗೆ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ, ಅದನ್ನ ಚೇಂಜ್ ಮಾಡಕ್ ಹೋಗಿಲ್ಲ. ಶ್ಲೋಕದಲ್ಲಿ ಜ್ಞಾನ ಅಂತ ಬಂದ್ರು ಕೂಡ ಹಂಗೆ ಇಟ್ಕೊಂಡಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಇವರು, ಭಕ್ತಿ ಸೇವೆ ಅಂತ ಪುಟಲ್ಲಿ ಬರೀತಾರೆ. ಹಾ, ಸೊ ಅದಕ್ಕೆ ಪ್ರಭುಪಾದ ಅಂತ ನಾವು ಅಷ್ಟೊಂದು ಸಂಖ್ಯೆಗಳ ನಾದವು ಘೋಷಿಸುವುದು ಈ ಸಂದೇಶವನ್ನೇ. ಸಂಖ್ಯೆಗಳ ನಾದ ಏನು ಘೋಷಣೆ ಮಾಡ್ತು, ಕೃಷ್ಣ ಇಲ್ಲಿದ್ದಾನೆ, ಕೃಷ್ಣ ಭಾಗ್ಯಲಕ್ಷ್ಮಿ ಇಲ್ಲಿದ್ದಾಳೆ, ಜಯ ನಮ್ಗೆ, ಅದಕ್ಕೆ ಅವ್ರಿಗೆ ಹುರುಪು ಆಗ್ತಾ ಇರೋದು. ಇವಾಗ ನಮ್ಗೆ ಬೇರೆ ಜಯಘೋಷ ಮಾಡ್ತಾ ಇದ್ರೆ ಅದಕ್ಕಿನ್ನ ಭಗವಂತನ ನಾಮ ಜಯ ಜಯ, ಅವ್ರಿಗೆ ಶಕ್ತಿ ಕೊಡುವಂಥದ್ದು ಯಾವುದು, ಭಗವಂತನ ನಾಮ. ಅದನ್ನ ಹೇಳ್ದಾಗ ಆಗತ್ತೆ. ಅದನ್ನ ಹೇಳಿದಾಗ ನಮ್ಮ ಮೂಲ ಪ್ರಜ್ಞೆ ಜಾಗೃತ ಆಗತ್ತೆ, ಭಗವಂತನ ಇದು ಮಾಡಿದ ನಾಮ ಹೇಳಿದಾಗ. ಸೊ ಅದರಿಂದ ನಾವಿಲ್ಲಿ ಉಳಿದಂಥ ಶಂಕದ ನಾದ ಏನಾಗಿತ್ತು, ಪೂರ್ಣ ಪ್ರಮಾಣದಲ್ಲಿ ಹುರುಪುನುಂಟ ಅಂತ ಮಾಡಿತ್ತು. ಪಾಂಡವರಲ್ಲಿ ಒಂದು ರೀತಿ
ಚೇತನ ಕೊಡ್ತು. ಅವಾಗ ರುದಿದಂಥ ಶಂಖದ ನಾದದಿಂದ. ಓಕೆ, ಇಲ್ಲೂ ಪಾಂಡವರಿಗೆ ಜಯ ಅನ್ನೋದು ನಮಗೆ ಎದ್ದು ಕಾಣಿಸ್ತಾ ಇತ್ತು. ಏನು? ಕೃಷ್ಣಾರ್ಜುನರು ಓದಿದಂಥ ಶಂಖ ಏನಾಗಿತ್ತು? ಪೂರ್ಣ ಪ್ರಮಾಣದಲ್ಲಿ ವಿಜಯದ ಸಂಕೇತ ಆಗಿತ್ತು. ಅದ್ಭುತ ಸಾಹಸ ಮಾಡುವಂಥ ವ್ಯಕ್ತಿನೂ ಯಾರಾಗಿದ್ರು? ಭೀಮ ಆಗಿದೆ. ಇಲ್ಲೂ ತಿಳ್ಕೊಬೋದಾಯ್ತು, ಅದ್ಭುತ ಸಾಹಸ ಮಾಡ್ತಾನೆ ಹಂಗಾದ್ರೆ ಅದ್ಭುತ ಸಾಹಸ ಅಂದ್ರೆ ನನ್ನ ಮಕ್ಕಳೆಲ್ಲ ಸಾಯಿಸ್ತಾನೆ ಅವನು, ಗ್ಯಾರಂಟಿ. ಆಲ್ರೆಡಿ ಹೇಳಿರಂಗೆ ಸಾಯಿಸ್ತಾನೆ. ಇದು ತಿಳ್ಕೊಬೋದಾಯ್ತು. ಯಾರು? ಧೃತರಾಷ್ಟ್ರ. ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಅವರು ಎಲ್ಲ ಊದಿದಂಥ ಶಂಖಗಳು ತುಂಬಾ ಏನು ಋಷಿಕೇಶ ಅಂತ ಕರೀತಿದ್ಯಾ, ಧನಂಜಯ ಅಂತ ಕರೀತಿದ್ಯಾ, ಪಾಂಚಜನ್ಯ ಊದ್ತಾ ಇದ್ದಾನೆ ಅಂತ ಹೇಳ್ತಿದ್ಯಾ. ಅದನ್ನ ಯಾಕೆ ಅಷ್ಟೊಂದು ಹೈಲೈಟ್ ಮಾಡಿ ಹೇಳ್ತಿದ್ಯಾ ಅಂದ್ರೆ ಏನಾರ ಕೇಳಲಿಲ್ಲ ಮರ ಅವನು. ಯಾರು? ಧೃತರಾಷ್ಟ್ರ. ನನ್ನ ಮಕ್ಳು ಊದಿದಂಥ ಶಂಖನ ಹೇಳು ನೀನು ಹೆಸರು, ಯಾಕೆ ಬರೀ ಅವ್ರದ್ದು ಹೇಳ್ತಾ ಇದೀಯಾ? ಅವ್ರ ಶಂಖಕ್ಕೂ ಹೆಸರಿತ್ತು, ಇಲ್ಲ ಅಂತಲ್ಲ. ಯಾರಿಗೆ? ಇವನು ಭೀಷ್ಮಾಚಾರ್ಯ ಶಂಖಕ್ಕೂ ಹೆಸರಿತ್ತು. ಪ್ರತಿಯೊಬ್ಬರದ್ದು ಸಪ್ರೇಟ್ ಶಂಖ ಇತ್ತು. ಆ ಶಂಖಗಳ ಹೆಸರು ಇತ್ತು. ಅದನ್ನ ಯಾಕೆ ಹೇಳ್ತಾ ಇಲ್ಲ ನೀವು? ಯಾಕೆ ಮತ್ತೆ ಬರೀ ಇವ್ರ ಹೆಸರು ಹೇಳ್ತಿದ್ಯಾ? ಇದನ್ನ ಕೇಳಿ. ಯಾಕೆಂದ್ರೆ ಅಲ್ಲಿ ಹಂಗೆ ಹೇಳಲೇಬೇಕಾಗಿದೆ. ಯಾಕೆಂದ್ರೆ ಅಷ್ಟೊಂದು ಅದು ಫೇಮಸ್ ಆಗಿದ್ದು, ಅಷ್ಟೊಂದು ಇದಾಗಿ ಎಲ್ಲರಿಗೂ ವಿಷಯದಲ್ಲೂ ಅದು ಬರ್ತಿತ್ತು. ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಅದಕ್ಕೆ ಅವನು ಹೈಲೈಟ್ ಮಾಡಿ ಸಂಜೆ ಯಾಕೆ ಹೈಲೈಟ್ ಮಾಡ್ತಾ ಇದ್ದಾನೆ? ಧೃತರಾಷ್ಟ್ರನ್ ಗೊತ್ತಾಗ್ಲಿ ಅಂತ. ಧೃತರಾಷ್ಟ್ರನ್ ಗೊತ್ತಾಗಿ ಇದನ್ನ ಏನಾರ ಒಂದೂರು ಮಾಡ್ತಾನೇನೋ ಅಂತ. ಈ ತರ ಪಾಂಡವರಿಗೆ ಜಯ ಅಂತ ಇಷ್ಟೊಂದು ಹಿಂಟ್ಸ್ ಕೊಡ್ತಾ ಇದ್ದಾನೆ. ಅದ್ ನಡೀತಾ ಇರೋದು ಕೂಡ ಹಂಗೇನೆ, ಅವ್ನು ಹೇಳ್ತಾ ಇರೋದು ಕೂಡ ಅದೇ ತರ. ನಡೀತಾ ಇರೋದನ್ನ ಅವನು ಫೇವ್ರೇಟ್ ಆಗಿ ಹೇಳ್ತಾ ಇಲ್ಲ. ಏನೇನು ಹಂಗೆ ನಡೀತಾ ಇದೆಯೋ ಅದನ್ನ ಯಥಾವತ್ ಹಂಗೆ ಹೇಳ್ತಾ ಇದ್ದಾನೆ ಅವನು. ಬೇಕು ಅಂತಾನೆ ಒತ್ತಿ ಹೇಳ್ತಾ ಇದ್ದಾನೆ. ಬುದ್ಧಿ ಕಲೀಲಿ. ಕ್ಲಿಯರೆನ್ಸ್ ಬರ್ತಾ ಇಲ್ಲ ಪ್ರಭು. ಡೈರೆಕ್ಟ್ ಆಗಿ ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದಾನೆ, ನಿನ್ ಮಕ್ಕಳೆಲ್ಲ ಏನಾಗ್ತದೆ, ಕೌರವರೆಲ್ಲ ಕೃಷ್ಣಂದು ಬಾಯಿ ಒಳಗಡೆ ಹೋಗ್ತಾ ಇದಾರೆ, ಪುಡಿ ಆಗ್ತಾ ಇದಾರೆ, ಅವನೆಲ್ಲಲ್ಲಿ ಸಿಗಾಕೊಂಡು ಅವನಿಗೆ ಪುಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟಾದ್ರೂ ಧೃತರಾಷ್ಟ್ರನಿಗೆ ಹೌದಲ್ವಾ, ಈ ಕೃಷ್ಣನ್ ಅವಾಗ್ಲೂ ಕೂಡ ಬೇಕಾದ್ರೆ ಯುದ್ಧ ನಿಲ್ಲಿಸ್ಬೋದು. ಯಾಕಂದ್ರೆ ಎಲ್ಲ ನಡೀತಾ ಇರೋದಲ್ಲ ಯುದ್ಧಕ್ಕೆ ಮುಂಚೆ. ಕೃಷ್ಣ ಹೇಳ್ತಾ ಇರೋದು ಭಗವದ್ಗೀತೆನ ಅರ್ಜುನಿಗೆ ಯುದ್ಧಕ್ಕೆ ಮುಂಚೆನೆ. ಅವಾಗ್ಲೂ ಕೂಡ ದೂತರನ್ನ ಕಳಿಸ್ಬಿಟ್ಟು ಇಮಿಡಿಯೇಟ್ ನಿಲ್ಸಿ ಅಂತ ಹೇಳ್ಬೋದಿತ್ತು. ಕೃಷ್ಣನಿಗೆ ಶರಣಾಗ್ಬಿಟ್ಟು, ಕೃಷ್ಣ ದಯವಿಟ್ಟು ಇದನ್ನ ಇದು ಮಾಡಿ ನಿಲ್ಸು, ನೀನೇನಾರ ಮಾಡ್ಕೋ ಗೊತ್ತಿಲ್ಲ ನನಗೆ, ದಯವಿಟ್ಟು ನಿಲ್ಸು, ರಾಜ್ಯ ನಾನು ಕೊಟ್ಬಿಡ್ತೀನಿ ಪಾಂಡವರಿಗೆ, ಅವ್ರಿಗೆ ಹೇಳು ದಯವಿಟ್ಟು ಅಂತ ಹೇಳಿದ್ರೆ ಕೃಷ್ಣ ಒಪ್ಪದೇ ಇರ್ತಿದ್ನಾ? ಗ್ಯಾರಂಟಿ ಒಪ್ತಿದ್ದ ತಾನೆ. ಭಗವಂತ ಇಷ್ಟೊಂದು ಜನಕ್ಕೆ ಸಾವು ಕಾರಣ ಆಗ್ತಾ ಇದೆ, ಓಕೆ ನಿಲ್ಸು, ಏನೋ ಒಂದು ಬೇರೆ ಒಂದು ತಗೊಂಡು ನಿಲ್ಸುವ. ಅದು ನೀವು ಅನ್ಕೊಬಿಡ್ತೀವಿ, ನಾವು ಅನ್ಕೊಬಿಡ್ತೀವಿ ಏನ್ ಗೊತ್ತಾ, ಓ ಕೃಷ್ಣ ಸಂಕಲ್ಪ ಎಲ್ಲರೂ ಸಂಹಾರ ಮಾಡ್ಬೇಕಿತ್ತು ಅದಕ್ಕೆ ಅಂತ. ಇಲ್ಲ, ಸಂಹಾರ ಇರ್ಲಿ, ಅದು ಹೆಂಗೋ ಒಂದು ಸಂಹಾರ ಆಗುತ್ತೆ ಅವನಿಗೆ, ನ್ಯಾಚುರಲ್ ಆಗಿ ಅವರೇ ಸಾಯ್ತಾರೆ, ಏನಂತೆ ಅದರಲ್ಲಿ. ಸೊ ಭಗವಂತ ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದ. ಆದ್ರೆ ನಮಗೆ ಅದು ಇಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೇ. ಇಲ್ಲಿ ನಾವು ಕಲಿಬೇಕಾಗಿರೋದು ಧೃತರಾಷ್ಟ್ರನ ಬುದ್ಧಿಯಿಂದ. ಧೃತರಾಷ್ಟ್ರ ಏನ್ ಮಾಡ್ದ ಅದರಿಂದ ಕಲಿಬೇಕು ಹೊರತು ನಾವು ಹಿಂಗ್ ಭಗವಂತನ ಸಂಕಲ್ಪ ಇತ್ತು ಯುದ್ಧ ಆಗ್ಬೇಕು ಅಂತ ಅದಕ್ಕೋಸ್ಕರ ಅವ್ನು ನಿಲ್ಲಿಸ್ಲಿಲ್ಲ ಅಂತ ಹೇಳ್ಕೊಬಾರ್ದು. ಹಂಗಾದ್ರೆ ನಾವ್ ಅನ್ಕೋತೀವಿ ನಾವು ತಪ್ಪು ಮಾಡ್ತಾ ಇರೋದಕ್ಕೆ ಭಗವಂತನ ಸಂಕಲ್ಪ ಏನೋ ಮಾಡು ತಪ್ಪು, ಹಿಂಗ ಅನ್ಕೊಬಿಡ್ತೀವಿ ನಾವು. ಆ ತರ ಏನಾರ ತಗೊಂಡ್ರೆ ಫಿಲಾಸಫಿನ ಏನಂತೀವಿ, ನಾನು ಈ ತರ ಮಾಡ್ತಾ ಇರೋದು ಭಗವಂತನ ಸಂಕಲ್ಪ ಮಾಡುದು. ಇದು ಭಗವಂತನ ಸಂಕಲ್ಪ ಅನ್ನೋದು. ನಾನು ಹಿಂಗ್ ತಿನ್ಬೇಕು ಅಂತ ಇರೋದು ಭಗವಂತನ ಸಂಕಲ್ಪವೇನೋ, ತಿನ್ನು. ಹಿಂಗ ತಗೋಬೇಕು ನಾವು. ಹೆಂಗ್ ತಗೋಬೇಕು ಅಂತಂದ್ರೆ ಇಲ್ಲಿ ಏನ್ ಪರಿಣಾಮ ಏನಾಯ್ತು, ಧೃತರಾಷ್ಟ್ರ ಆತರ ನಿಲ್ಸ್ಬೋದಿತ್ತು ಈ ತರ ವಿಷಯ ತಗೊಂಡು. ಹೌದು ಹಿಂಗ್ ತೋರಿಸ್ತಾ ಇದ್ದಾನೆ ಕೃಷ್ಣನೇ ಡೈರೆಕ್ಟ್ ಆಗಿ ಈ ತರ ಹೇಳ್ತಾ ಇದ್ದಾನೆ, ಇರಪ್ಪ ಭಗವಂತಂಗೆ ಶರಣಾದ, ನಾವು ಭಗವಂತ ಕೃಷ್ಣಂಗೆ ಶರಣಾದ್ರೆ ಹಿಂಗ ಆಗ್ತೀನಿ ಅಂತ. ಅವಾಗ್ಲೂ ನಂಬಿಕೆ ಇಲ್ಲ ನೋಡಿ, ಕೃಷ್ಣ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ರು. ಕೆಲವ್ರಿಗೇನೇನು ಡೈರೆಕ್ಟ್ ಆಗಿ ಆದ್ರೂ ಮಾತ್ರ ಬುದ್ಧಿ ಕಲಿಯೋದು.
ಅವಾಗ್ಲೂ ಕಲಿಯಲ್ಲ ಕೆಲವು ಜನ. ಎಷ್ಟೊಂದ್ಸರಿ ಡೈರೆಕ್ಟ್ ಆಗಿ ಆಗಿದೆ ಇವ್ರಿಗೂ ಕೂಡ, ಧೃತರಾಷ್ಟ್ರಂಗೆ ದುರ್ಯೋಧನಿಗೆ ಎಲ್ಲ ಆಗಿಲ್ವಾ ಡೈರೆಕ್ಟ್ ಆಗೇನೆ, ಆದ್ರೂ ಬುದ್ಧಿ ಕಲಿತಾ ಇಲ್ಲ. ಕೆಲವು ಜನ ಹೇಳ್ತಗೋತ್ರೆ ನಾವು 3 ತರ ಇವ್ರ ಸಂಜಯ್ ವಿಷಯದಲ್ಲಿ ನೋಡಿದ್ವಿ. ಅವ್ರು ಹೇಳಕ್ ಮುಂಚೆನೆ ಅವನು ಅರ್ಥ ಮಾಡ್ಕೊಂಬಿಟ್ಟ. ಕೆಲವು ಜನ ಹೇಳ್ತಾ ಇದೆ ಓಕೆ ಆಮೇಲೆ ಮಾಡ್ತಾ ಇದ್ದಾರೆ. ಕೆಲವು ಜನ ಈ ಕೇಳು ಕೂಡ ನೋಡು ಕೂಡ ಹೇಳಿ ಕೂಡ ಮಾಡ್ತಾ ಇಲ್ಲ. ಆಗಡೆ ಕ್ಲಾಸಲ್ಲಿ ಇದ್ದೀವಿ, ನಮ್ಗೆ ಆಗ್ತಾ ಇದೆ ಅದು, ಆದ್ರೂ ಕೂಡ ನಾವು ಬುದ್ಧಿ ಕಲಿತಾ ಇದ್ದೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದು ಏನು, ಧೃತರಾಷ್ಟ್ರನಿಗೆ ಬೇಕು ಎಲ್ಲ ತೋರಿಸ್ತಾನೆ, ಎಲ್ಲ ಹೇಳ್ತಾ ಇದ್ದಾನೆ, ಎಲ್ಲ ಆಗ್ತಾ ಇದೆ, ಆದ್ರೂ ಕೂಡ ನಿಲ್ಸಕ್ಕೆ ರೆಡಿ ಇಲ್ಲ ಅವನು. ಇಷ್ಟೆಲ್ಲ ಆದ್ಮೇಲೆ ಕೂಡ ಲಾಸ್ಟ್ಗೂ ಕೂಡ ಧೃತರಾಷ್ಟ್ರ ಇಷ್ಟೆಲ್ಲ ಆಗೋಯ್ತು ಬಿಡಪ್ಪ, ಇನ್ನೇನ್ ಮಾಡಕ್ಕಾಗತ್ತೆ, ನಾವು ಭಗವಂತನ ಭಕ್ತರು ಕೃಷ್ಣ ನಂಬ್ಕೊಂಡು ಇರೋಣ, ಅವಾಗ್ಲೂ ಬರ್ತಾ ಇಲ್ಲ ಅವ್ರಿಗೆ. ಅವನಿಗೆ ಅವ್ರನ್ನ ಸಂಹಾರ ಮಾಡ್ಬೇಕು ಅಂತಾನೆ ಭೀಮನ್ನ ಕರೆದ್ಬಿಟ್ಟು, ಭೀಮಾ ನೀನು ತುಂಬಾ ಕೆಲಸ ಮಾಡಿದ್ಯಾ, ನಿನ್ಗೆ ಕಂಡ್ರೆ ತುಂಬಾ ಇಷ್ಟ, ಬಾಯ್ಲಿ ಆಲಿಂಗನ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಭೀಮನ ಆಲಿಂಗನ ಮಾಡ್ಕೊಳಕ್ ಹೋಗಿ ಏನ್ ಮಾಡ್ತಾನೆ, ಅಷ್ಟೊಂದು ಕ್ರೋಧ ಇರುತ್ತೆ ಅವನಿಗೆ, ಪುಡಿ ಪುಡಿ ಮಾಡ್ಬಿಡ್ತಾನೆ ಅವ್ನ ಆಲಿಂಗನ ಮಾಡ್ಕೊಂಡು. ಕೃಷ್ಣ ಏನ್ ಮಾಡ್ತಾನೆ ಗೊತ್ತಾ, ಅಯ್ಯೋ ಭೀಮಾ ಇರು ಇಲ್ಲಿ ಬಾಯ್ಲಿ, ಭೀಮನ ಕರೀತಾನಲ್ಲ ಧೃತರಾಷ್ಟ್ರ, ಲಾಸ್ಟ್ ಎಲ್ಲ ಯುದ್ಧ ಆಗ್ಬಿಟ್ಲು, ಲಾಸ್ಟ್ಗೆ ಅವನ ಎಲ್ಲಾರನ್ನೂ ಆಲಿಂಗನ ಮಾಡ್ತಾ ಇರ್ಬೇಕಾದ್ರೆ ಭೀಮನ ಅದನ್ನ ಕೊಡ್ತಾನೆ, ಅದನ್ನ ತಳ್ತಾನೆ. ಧೃತರಾಷ್ಟ್ರ ಏನ್ ಮಾಡ್ತಾನೆ, ಅದು ಆಲಿಂಗನ ಮಾಡ್ಕೊಂಡ್ಬಿಟ್ಟು ಅದು ಪುಡಿ ಪುಡಿ ಆಗ್ಬಿಡ್ತದೆ. ಅಷ್ಟೊಂದು ಕೋಪ ಇರುತ್ತೆ ಧೃತರಾಷ್ಟ್ರನಿಗೆ, ಎಲ್ಲ ಆದ್ಮೇಲೂ ಕೂಡ. ಅಷ್ಟೊಂದು ಪವರ್ ಇರುತ್ತೆ ಅವನಿಗೆ, ಧೃತರಾಷ್ಟ್ರನಿಗೆ ಕೋಪ ಇರುತ್ತೆ, ಅಷ್ಟೊಂದು ಇದೇ ಇರುತ್ತೆ. ಅಂದ್ರೆ ಏನು ಧೃತರಾಷ್ಟ್ರನಿಗೆ ಇದ್ದಿದ್ದು ಅಷ್ಟೊಂದು ದ್ವೇಷ, ಅಷ್ಟೊಂದು ಅಸೂಯೆ. ಎಲ್ಲ ಆದ್ಮೇಲೂ ಕೂಡ, ಇಷ್ಟೆಲ್ಲ ಆದ್ಮೇಲೆ ನನ್ನ ಮಕ್ಕಳು ಕೆಟ್ಟದ್ರಿ ಮಾಡೋದ್ರಿಂದ ಸತ್ರು ಇಲ್ವೇ ಇಲ್ಲ ಹೇಳ್ತಾನೆ ಕೃಷ್ಣ, ಹೇಳ್ತಾನೆ ಡೈರೆಕ್ಟ್ ಆಗಿ, ನಿನ್ ಮಕ್ಳು ಸತ್ತಿದ್ದು ನಾನ್ ಸಾಯಿಸಿಲ್ಲಪ್ಪ, ಅವ್ರ ಅಧರ್ಮ ಸಾಯಿಸ್ತವ್ರನ್ನ ಅಂತ ಹೇಳ್ತಾ ಇದ್ದಾನೆ. ಅವಾಗ್ಲೂ ನಂಬಿಕೆ ಇಲ್ಲ ಅವ್ರಿಗೆ, ಇಲ್ಲ ನನ್ನ ಮಕ್ಳು ಸತ್ತೋಗ್ಬಿಟ್ರಲ್ಲ. ನೋಡಿ, ಇದು ಪುತ್ರ ವ್ಯಾಮೋಹ ಅನ್ನೋದು ಎಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರಿಯಾಗಿ ಕೇಳಿಸ್ಲಿಲ್ಲ. ಭೀಮ ಆಲಿಂಗನ ಮಾಡಿದಾಗ ಭೀಮಂಗೆ ಏನಾಯ್ತು ಪ್ರಭುಜಿ? ಭೀಮ ಹೋಗ್ಲಿಲ್ಲ ಅಲ್ಲಿ ಆಲಿಂಗನ ಮಾಡ್ಕೊಳಕ್, ಧೃತರಾಷ್ಟ್ರ ಕರ್ದ, ಭೀಮ ಹೋಗ್ಲಿಲ್ಲ. ಭೀಮನ್ ಬದ್ಲು ಕೃಷ್ಣ ಅವನ್ ಮೂರ್ತಿನ ಕೊಟ್ಟ ಅವ್ರ ಕೈಗೆ. ಆ ಮೂರ್ತಿನ ತೆಳ್ದ, ಆ ಮೂರ್ತಿನ ಆಲಿಂಗನ ಮಾಡ್ಕೊಂಡಿಟ್ಕೆ ಅದು ಪುಡಿ ಪುಡಿ ಆಗೋಯ್ತು. ಅವ್ರಿಗೆಲ್ಲಾರ್ಗು ಗೊತ್ತಾಗುತ್ತೆ ಅವಾಗ, ಅಯ್ಯೋ ಧೃತರಾಷ್ಟ್ರ, ಅಯ್ಯೋ ಅವನೇನಂತ, ಅಯ್ಯೋ ಭೀಮನ ತುಂಬಾ ಗಟ್ಟಿಯಾಗಿ ತಪ್ಕೊಬಿಟ್ಟೆ, ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ಹೇಳ್ತಾ ಇರ್ತಾನೆ. ಸಮಾಧಾನ ಮಾಡ್ಕೊ ಭೀಮ ಬಂದಿಲ್ಲ ಅಲ್ಲಿ, ಅದ್ರ ಮೂರ್ತಿ ಬಂದೈತೆ ಅಂತ. ಯಾರು? ಕೃಷ್ಣ ಅವನ ಅಂತಾನೆ ಹಂಗ, ಅಯ್ಯೋ ಭೀಮಾ ನನ್ಗೆ ಗೊತ್ತಿಲ್ಲದಂಗೆ ನಿನ್ನ ಗಾಢವಾಗಿ ತಪ್ಕೊಂಡ್ಬಿಟ್ಟೆ, ಅಯ್ಯೋ ಅಂತ ಹೇಳ್ತಾ ಇರ್ತಾನೆ, ನಿನ್ಗೆ ಹಿಂಗಾಗೋಯ್ತಲ್ಲ ಅಂತ. ಅದೇನು ಆಗಿಲ್ಲ, ಸಮಾಧಾನ ಪಟ್ಕೋ, ಭೀಮ ಬಂದಿಲ್ಲ ಅಲ್ಲಿಗೆ, ಯಾರು ಬಂದಿದ್ದು? ಅವನ್ ಮೂರ್ತಿ ಬಂದಿದ್ದು ಅಂತ ಕೃಷ್ಣ ಹೇಳ್ದ. ಸೊ ಅಂದ್ರೆ ಅರ್ಥ ಏನು, ಎಷ್ಟೊಂದು ದ್ವೇಷ ಇತ್ತು ಅಂತ. ಇಷ್ಟೊಂದು ದ್ವೇಷ ಮಾಡಿದ್ರೆ ನಾವ್ ಇನ್ನೇನಾಗ್ತೀವಿ, ನರ್ಕಕ್ಕೆ ಹೋಗ್ತೀರಾ? ಸೊ ಇಷ್ಟಕ್ಕೂ ಭಗವಂತ ಎಷ್ಟು ಕರುಣಾಮಯಿ, ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಧೃತರಾಷ್ಟ್ರ ನಿಜವಾಗಿ ಸದ್ಗತಿನೇ ಪಡಿತಾನೆ. ಓಕೆ ಇಷ್ಟೆಲ್ಲ ಆಯ್ತು, ಆಮೇಲಾದ್ರೂ ಬೇಕಾರೆ ನೀವು ಇದನ್ನ ಮಾಡ್ಕೊಳ್ಳಿ, ಆಮೇಲೂ ಕೂಡ ಧೃತರಾಷ್ಟ್ರ ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾನೆ, ತಪಸ್ ಮಾಡ್ತಾನೆ, ಮತ್ತೆ ಭಗವಂತನ ಪೂರ್ಣ ಶರಣ ಆಗ್ತಾನೆ, ಅವನು ಸದ್ಗತಿನೇ ಪಡಿತಾನೆ. ಇದು ನಿಜ. ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಜೀವಿ ಯಾವುದರ ಹಂತದಲ್ಲಿ ಬುದ್ಧಿ ಕಲ್ತ್ಕೊಳ್ಳಿ ಭಗವಂತ ಕರುಣೆ ಮಾಡ್ತಾನೆ ಅನ್ನೋದು ತೋರಿಸುತ್ತೆ. ನೀವ್ ಯಾವ ಹಂತದಲ್ಲಾರ ಎಷ್ಟೆಲ್ಲ ತಪ್ಪು ಮಾಡಿ ಏನೇ ಮಾಡಿರಿ, ಕಲ್ತ್ಕೊಳ್ತಾ ಇದೆಯಾ, ಓಕೆ ನಾನು ಕರುಣೆ ಮಾಡ್ತೀನಿ. ತಪ್ಪು ಮಾಡ್ದೆ ಏನ್ಬಿಟ್ಟು ಬೇಡ ನಿನಗೆ, ಓಕೆ ಎಲ್ಲ ಬಿಟ್ಟು ಶರಣಾಗು, ನಾನು ಕೊಡ್ತೀನಿ ಅಭಯ ಅಂತಾನೆ. ಹಂಗೆ ಅದೇ ತರ ನಾವು ಇಷ್ಟೊಂದು ತಪ್ಪು ಮಾಡ್ಬಿಟ್ಟಿದ್ವಿ. ಕೆಲವು ಜನ ಏನೋ, ಅಯ್ಯೋ ಸ್ವಾಮಿ ನಾವು ಮಾಡಿರೋ ತಪ್ಪಿಗೆ ಏನು ಕ್ಷಮೆ ಇಲ್ಲ ಬಿಡಿ ಸ್ವಾಮಿ, ನಾವು ಬರೋದ್ ಬೇಡ, ನೆಪ ಅದು ಅಷ್ಟೇ. ಅವ್ರಿಗೆ ಬರಬಾರ್ದಲ್ಲ ಅಂತ ನೆಪ ಅಷ್ಟೇ. ಪಾರಿಗೆಲ್ಲಪ್ಪ ಎಲ್ಲಾನು ಕ್ಷಮೆ ಮಾಡ್ತಾನೆ, ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ ಬಿಡಿ, ನಮ್ಗೆ ಅಪವಿತ್ರ ಆಗ್ಬಿಟ್ಟಿದೀವಿ ನಾವು, ನಮ್ ಕೈಲದು ಆಗೋಗಿಲ್ಲ, ಆಗೋಯ್ತು ನಮ್ ಕತೆ ಎಲ್ಲ, ಇನ್ನು ಮಾಡಕ್ಕಾಗೋದಿಲ್ಲ, ಅದೆಲ್ಲ ಸುಮ್ನೆ ನೆಪ ಅಷ್ಟೇ. ಏನ್ ಹೇಳು, ಬರ್ಬಾರ್ದಲ್ಲ, ಅದಕ್ಕೋಸ್ಕರ ಆಗೋದಿಲ್ವಲ್ಲ, ಎಲ್ಲ ಬಿಡ್ಬೇಕಲ್ಲ ಅಂತ. ಸೊ ಯಾವುದೇ ಟೈಮಲ್ಲೂ ಭಗವಂತ ಎಲ್ಲಾನು ಬಿಟ್ಟು ಬಂದ್ರು ಭಗವಂತ ಸ್ವೀಕಾರ ಮಾಡ್ತಾನೆ, ತರ ಭಗವಂತ. ಸೊ ಆದ್ರೆ ನಮ್ಗೆ ಬರಕ್ಕೆ ಇಷ್ಟ ಇಲ್ಲ. ಸೊ ಇಲ್ಲಿ ಕಲಿಬೇಕು ನಾವೇನು, ಈ ಶ್ಲೋಕದಿಂದ ನಾವು ಕೂಡ ಭಗವಂತಂದು ಶಂಖನಾದಕ್ಕೆ ನಾವು ಕೈ ಜೋಡಿಸ್ಬೇಕು. ಭಗವಂತನ ಶಂಖನಾದದಿಂದ ನಾವು, ಸೊ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಶಂಖನಾದ ಏನು ಭಗವಂತಂದು
ಇವಾಗ ದಿನ ಶಂಕ ಓದ್ತೀವಲ್ಲ ಆ ನಾದನಾ? ಭಗವಂತ ಏನ್ ಶಂಕನಾದ? ಹರಿನಾಮ ಜಪ. ಭಗವಂತಂದು ನಾಮದಲ್ಲಿ ನಾವು ಭಗವದ್ಗೀತೆ ಶಂಕನಾದ ಏನ್ ಗೊತ್ತಾ? ಭಗವದ್ಗೀತೆ ವರ್ಡ್, ಭಗವದ್ಗೀತೆ ಕೃಷ್ಣ ಹೇಳ್ತಾ ಇದ್ದಾನಲ್ಲ, ಇದೇ ಶಂಕನಾದ ಭಗವಂತಂದು. ಆ ಶಂಕನಾದ ಜೊತೆ ನಾವು ಹೋಗ್ಬೇಕು. ಇವಾಗ ಅವನ್ ಶಂಕನಾದನ ಅನುಸರಿಸ್ಬೇಕು. ಅದು ಹುರುಪ್ ಕೊಡುತ್ತೆ ನಮ್ಗೆ. ದಿನ ಕೇಳ್ತಾ ಇರ್ಬೇಕು ಅವನ್ ಶಂಕನಾದನ. ಯಾವ ಮುಖಾಂತರ? ಭಗವದ್ಗೀತೆ ಶ್ಲೋಕದ ಮುಖಾಂತರ, ಅವನ ಮಾತು ಮುಖಾಂತರ. ಅವಾಗ ಅವನ ಮುಂದೆ ಹೋಗ್ತೀವಿ, ಅವಾಗ ಅವನ ಜೊತೆ ನಾವು ಜೋಡಣೆ ಆಗ್ತೀವಿ ಅವನ ನಾದದಲ್ಲಿ. ಯಾವಾಗ ಆ ನಾದ ಕೇಳ್ತಾ ಇರ್ತೀವಿ, ನಮ್ಗೆ ಯಾವ ಭಯ ಇಲ್ಲ, ಯಾವ ಇದಿಲ್ಲ. ಉರುಪು ದಿನ ನಮ್ಗೆ ದಿನಕ್ಕೂ ನಮ್ಗೆ ಆನಂದ, ದಿನಕ್ಕೂ ಉರುಪು, ದಿನಕ್ಕೂ ನಮ್ಗೆ ಹೋಗ್ತಾರಂಥದ್ದು. ಇದು ಭಕ್ತಿ ಭಾವಾರ್ಥ. ಪ್ರಭುಪಾದ ಏನ್ ಹೇಳ್ಕೊಟ್ಟಿದ್ದಾರೆ, ಇದು ಭಕ್ತಿ ಭಾವಾರ್ಥ. ನೀವು ಯಾವುದೇ ಬೇಕಾದ್ರೆ ಬೇಗ ಟೆಸ್ಟ್ ಮಾಡಿ ನೋಡ್ಬಿಡಿ. ಯಾವುದೇ ಭಾವಾರ್ಥ ಬರ್ದಿರೋ, ಬೇರೆ ಸಂಪ್ರದಾಯದವ್ರು ಭಾವಾರ್ಥ ಬರ್ದಿರೋಂಥದ್ದು ಬುಕ್ನ ತೆಗೆದು ನೋಡಿ ಭಾವಾರ್ಥ ಅಂತ. ನಿಮ್ಗೆ ಈ ತರ ಭಾವಾರ್ಥ ಸಿಕ್ಬಿಟ್ರೆ ಚಾಲೆಂಜ್ ಮಾಡ್ತೀವಿ ನಾವು. ಚಾಲೆಂಜ್ ಮಾಡಲ್ಲ. ನೀವೇ ಬೇಕಾರೆ ನೀವು ಪ್ರಭು ಹಿಂಗ್ ಮಾಡಿದೆ ತಗೊಂಡು ನೀವು ಹೇಳಿದ್ರಲ್ಲ ಭಕ್ತಿ ಭಾವಾರ್ಥ ಬರ್ದಿಲ್ಲ ನೋಡಿ, ಇಲ್ಲಿ ಹಿಂಗ್ ಬರ್ದಿದೆ. ಅಕಸ್ಮಾತ್ ಇತ್ತೀಚೆಗೆ ಬರ್ದಿರ್ಬೋದು. ಯಾಕೆ? ಪ್ರಭುಪಾದನ ನೋಡ್ಕೊಂಡು ಬರ್ದಿರ್ಬೋದು, ಇಲ್ಲ ಅಂತಲ್ಲ. ಏನ್ ಪ್ರಭುಪಾದ ಬರ್ದಿದಂತ ಭಾವಾರ್ಥದಿಂದ ಪರಿಣಾಮ ಏನಾಗ್ತಾ ಇದೆ ಅದನ್ನ ನೋಡಿ. ಅವ್ರು ನಿಜ ಅರ್ಥದಲ್ಲಿ ಬರ್ದಿಲ್ಲ, ಇನ್ನೊಬ್ರು ಪ್ರಭುಪಾದ ಒಳ್ಳೆಗಡೆ ಇದೇನು ಇದು ಪ್ರಭುಪಾದದಿಂದ ಸ್ಫೂರ್ತಿಯಾಗಿ ಅನುಭವ ಮಾಡಿ, ಪ್ರಭುಪಾದ ಆಚಾರ್ಯರದೇ ಹೇಳಿರೋದು ಹೇಳಿ ಇದು ಕರೆಕ್ಟಾಗಿ ಇದೆ, ಇದಕ್ಕೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಸರ್ಟಿಫೈ ಮಾಡಿ ಅನುಭವ ಮಾಡಿ ಪ್ರಭುಪಾದ ಇದನ್ನ ಬರ್ದಿರೋದು ಭಾವಾರ್ಥ. ಅದು ಏನೋ ಭಗವಂತನ ಪ್ರೇರೇಪಣೆಯಾಗಿ ಭಗವಂತನಿಂದ ಅವರು ಆ ಒಂದು ಇದನ್ನ ಪಡ್ಕೊಂಡು ಬರ್ದಿರೋಂಥ ಭಾವಾರ್ಥ ಇದು. ಯಾಕೆಂದ್ರೆ ಭಗವಂತ ಸಂಕಲ್ಪ ಈ ತರ ಒಂದು ಕಾಲಕ್ಕೆ ಈ ತರ ಆಗ್ಬೇಕಿತ್ತು ಅಂತ ಚೈತನ್ಯ ಮಹಾಪ್ರಭು ಸಂಕಲ್ಪ. ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಇದನ್ನ ಬರೀಬೇಕು. ಇದಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭು ಎಷ್ಟೋ ಜನ ಬಂದು ಬರೆದ್ರು, ಇಲ್ಲ ಅಂತಲ್ಲ. ಅವರಿಂದ ಸ್ವಲ್ಪ ಆಯ್ತು ಅಂದ್ರೆ ಪ್ರಭುಪಾದಗೋಸ್ಕರ ಸಾಥ್ ಕೊಡೋಕ್ಕೋಸ್ಕರ ಅವರೆಲ್ಲ ಅವ್ರ ಕೆಲಸ ಮಾಡ್ಬಿಟ್ಟು ಹೋದ್ರು. ಮುಖ್ಯವಾಗಿ ಪ್ರಭುಪಾದ್ ಬಂದು ಬರ್ದಿದ್ದು ಕೃಷ್ಣಂದು ಸಂಕಲ್ಪ ಹಿಂಗೆ ಇದೆ ಅಂತ. ಅವರ ಒಂದು ಪ್ರೇರಣೆಯಿಂದ ಭಗವಂತನ ಒಂದು ಪೂರ್ಣ ಏನು ಭಗವಂತನ ಸೈನಿಕ, ಮೇನ್ ಸೈನಿಕ ಅವನು ಬರ್ತಾನೆ ಈ ತರ ಮಾಡ್ತಾನೆ ಅಂತ ಬಂದ್ರು ಪ್ರಭುಪಾದ ಮಾಡು. ಅದಕ್ಕೆ ಇಷ್ಟೊಂದು ಜನ ಭಕ್ತರಾಗಿರೋದು. ಅದಕ್ಕೆ ಇಷ್ಟೊಂದು ಪ್ರತಿಗಳು ಪ್ರತಿ ಸರಿನು ಪ್ರತಿ ಇದರಲ್ಲೂ ಕೂಡ ಸೇಲ್ ಆಗ್ತಾ ಇರೋದು, ಇದನ್ನ ಓದ್ತಾ ಇರೋದು ಜನ, ಇದರಿಂದ ಮುಕ್ತಿ ಪಡಿತಾ ಇರೋದು. ಸೊ ಭಗವದ್ಗೀತಾ ಅಂದ್ರೆ ಆ ತರ. ಸೊ ಭಗವದ್ಗೀತೆಗೆ ಹೆಸರು ಬಂದಿತ್ತು ಯಾರಿಂದ? ಪ್ರಭುಪಾದಿಂದ. ವಿಷ್ಣುಂದ ಇಷ್ಟು ಪ್ರಚಾರ ಆಯ್ತು ಯಾರಿಂದ? ಪ್ರಭುಪಾದಿಂದ. ಪ್ರತಿ ಮನೆಗೆ ಭಗವದ್ಗೀತೆ ತಲುಪ್ತು ಯಾರಿಂದ? ಜಯ ಶ್ರೀಲ ಪ್ರಭುಪಾದ ಕೀ. ಹರೇ ಕೃಷ್ಣ. ಹರೇ ಪ್ರಭುಜಿ ಅದೇ ಇದು ಭವಿಷ್ಯನ ಕೃಷ್ಣ ತೋರ್ಸಿದ್ರಲ್ಲ ಮುಂದೆ ಆಗೋದನ್ನ ಯುದ್ಧ ಭೂಮಿಲಿ ಮುಂಚೆ, ಅವಾಗ ತಕ್ಷಣನೇ ಸಂಜಯ ಧೃತರಾಷ್ಟ್ರಂಗೆ ಹೇಳ್ತಾ ಇದ್ರ ಪ್ರಭುಜಿ? ತಕ್ಷಣ ಆ ಒಂದು ಸಮಯದಲ್ಲಿ ಸಂಜಯ್ ಹೇಳ್ತಾ ಇದ್ದ ಅನ್ಬೋದು, ಆ ಸಮಯದಲ್ಲಿ ಹೇಳ್ತಾ ಇದ್ದ ಅನ್ಬೋದು. ಯಾಕೆಂದ್ರೆ ಒಂದು ಮಹಾಭಾರತದಲ್ಲಿ ಒಂದ್ ಕಡೆ ಸಂಜಯನು ಯುದ್ಧ ಮಾಡ್ತಿದ್ದ ಅಂತ ಬರುತ್ತೆ. ಸಂಜಯ್ ಆತರ ಯುದ್ಧ ಮಾಡ್ತಿದ್ದನ್ನ ಬಂದ್ ಹೇಳ್ತಿದ್ದ, ಸಾಯಂಕಾಲ ಆದ್ಮೇಲೆ ಬಂದ್ ಹೇಳ್ತಿದ್ದ ಅಂತ ಇರೋದು ಆಕ್ಚುಲಿ. ಅದು ಕೆಲವೊಂದ್ ಕಡೆ ಬರುತ್ತೆ. ಸಂಜಯ್ ಅಫ್ಕೋರ್ಸ್ ಹೇಳ್ತಾ ಇದ್ದೇನೆ ಆ ಸಮಯದಲ್ಲಿ ತೋರ್ಸಂತ ಸಮಯದಲ್ಲಿ. ಇದು ಫಸ್ಟ್ ಯುದ್ಧ ಶುರುವಾಗಕ್ ಮುಂಚೆ ನಡೆದಿರೋಂಥದ್ದು ಏನು ತೋರಿಸ್ತಾ ಅನ್ನೋದು. ಇನ್ನು ಮುಂದೆ ಭವಿಷ್ಯ ಅಂದ್ರೆ ಮುಂದೆ ಆಗೋದು. ಭವಿಷ್ಯ ಅಂದ್ರೆ ಮುಂದೆ ಆಗೋದಲ್ವಾ ಪ್ರಭುಜಿ? ಆಗೋದ್ನ ಇವಾಗ್ಲೇ ತೋರಿಸ್ತಾ ಯಾರು? ಕೃಷ್ಣ. ಅದನ್ನ ಸಂಜಯ ಫಸ್ಟ್ ಹೇಳ್ತಾ ಇದ್ನಲ್ಲ. ಸೊ ಫಸ್ಟ್ ಕೆಲವೊಂದು ವಿಷಯಗಳು ಹೇಳ್ತಾ ಹಿಂಗೆ ಆಗತ್ತೆ ಅಂತಾನು ಹೇಳಿರಬಹುದು. ಯಾಕೆಂತಂದ್ರೆ ಇಲ್ಲಿ ಪ್ರಕಾರ ಇದ್ರ ಪ್ರಕಾರ ಅವನು 11ನೇ ಅಧ್ಯಾಯದ ಪ್ರಕಾರ ನೋಡಿದ್ರೆ ಸಂಜಯ್ ಹೇಳ್ತಾ ಇರೋದು ಅದು. ಕೆಲವೊಂದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಏನಂತ ಸಂಜಯ್ ಅಲ್ಲಿದ್ದವನ್ ಹಿಂಗ್ ಬಂದ್ ಹೇಳ್ದ. ಅಫ್ಕೋರ್ಸ್ ಸಂಜಯ್ ಡಬಲ್ ರೋಲ್ ಮಾಡ್ತಿದ್ನೇನೋ, ಅವನಿಗೆ ಡಬಲ್ ಆಕ್ಟಿಂಗ್ ಯಾತರ ಮಾಡ್ತಿದ್ನ. ಯಾಕೆಂದ್ರೆ ಸಂಜಯನಿಗೆ ಕೂತಲಿಂದಾನೇ ನೋಡಂತ ದೃಷ್ಟಿ ಬಂದಿದ್ರು, ಡಬಲ್ ರೋಲ್ ಯಾಕೆ ಮಾಡಿರ್ಬೋದು. ಅಲ್ಲಿ ಮಾಡ್ತಿತ್ತೇನೋ ಸಂಜಯಂದು, ಇಲ್ಲೊಂದು ರೂಪ ಕೂತ್ಕೊಂಡು ಕತೆ ಹೇಳ್ತಿತ್ತೇನೋ, ಹಂಗೂ ಇರ್ಬೋದು, ಹೇಳಕ್ಕಾಗೋದಿಲ್ಲ. ಒಂದ್ ಕಡೆ ಬರುತ್ತೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಸಂಜಯನೇ ದುರ್ಯೋಧನ ಎಲ್ಲೋದ ಅಂತ ಹೇಳೋದು. ಕೊನೆಗೆ ಸಂಜಯ ಒಬ್ನೇ ಉಳ್ಕೊಂಡಿರ್ತಾನೆ.
ಅವನಿಗೂ ಗಾಯಗಳಾಗ್ಬಿಟ್ಟಿರ್ತವೆ, ಅವನಿಗೂ ತುಂಬಾ ಇದಾಗ್ಬಿಟ್ಟಿರ್ತದೆ, ಎಲ್ಲ ಸತ್ತೋಗಿರ್ತಾರೆ. ದುರ್ಯೋಧನ ಹುಡುಕ್ತಿರ್ತಾರೆ ಪಾಂಡವರು ಎಲ್ಲೋದ ಅಂತ. ಅವಾಗ ಸಂಜಯನ ಕಡೆಯಿಂದನೇ ಗೊತ್ತಾಗ್ಬಿಡೋದು ಅವ್ರಿಗೆ, ಪಾಂಡವರಿಗೆ. ಕೆಲಸದವ್ರಿಗೆ ಏನೋ ಗೊತ್ತಾಗುತ್ತೆ, ಆ ಕೆಲಸದವ್ರಿಗೆ ಸಂಜಯ್ ಹೇಳ್ತಾನೆ, ಸಂಜಯನಿಂದನೇ ಅವ್ರಿಗೆ ಗೊತ್ತಾಗ್ಬಿಡೋದು ಆಕ್ಚುಲಿ ಪಾಂಡವರಿಗೆ ದುರ್ಯೋಧನ ಎಲ್ಲೋದ, ವೈಶಂಪಾಯನ ಇದಕ್ಕೆ ಹೋಗ್ತಾನಲ್ಲ ಕೊಳಕ್ಕೆ, ಆ ಕಡೆ ಹೋದ ಅಂತ ಸಂಜಯಿಂದ ಗೊತ್ತಾಗ್ಬಿಡೋದು ಒಂದು ಕಡೆಯಿಂದ. ಅದ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಸಂಜಯನೂ ಯುದ್ಧದಲ್ಲಿ ಇದ್ದ, ಅವನು ಗಾಯಗಳಾಗಿತ್ತು ಅಂತಂದ್ರೆ ಯುದ್ಧದಲ್ಲಿ ಇದ್ದ ಅಂತಾನೆ ಅರ್ಥ. ಸೊ ಹಂಗ್ ಬರುತ್ತೆ, ಆದ್ರೆ ಹೇಳಕ್ಕಾಗಲ್ಲ ಇಲ್ಲಿ ಹೆಂಗಾಯ್ತು. ಸಂಜಯನೇ ಧೃತರಾಷ್ಟ್ರಂಗೆ ಹೇಳ್ತಿದ್ನೇನು ಇನ್ನೊಂದು ರೂಪದಿಂದ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಧೃತರಾಷ್ಟ್ರಂಗೆ ಏನ್ ನಡೀತಾ ಇತ್ತು, ಮುಂಚೆನೇ ಏನ್ ನಡೀತಾ ಇತ್ತು ಅಂತ ಅನ್ನೋದು ಗೊತ್ತಾಗ್ತಿತ್ತು ಅವನಿಗೆ. ಯುದ್ಧದಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಗೊತ್ತಾಗ್ತಾ ಇತ್ತು ಅಂತಾನು ನಾವು ಅರ್ಥ ಮಾಡ್ಕೋಬಹುದು. ಓಕೆ ಪ್ರಭುಜಿ, ಇನ್ನೊಂದು ಕ್ವಶನ್ ಇದೆ ಪ್ರಭುಜಿ. ಪ್ರಭುಜಿ, ನಾವು ಕೃಷ್ಣನ್ಗೆ ಶರಣಾಗ್ಬೇಕು ಅಂತಾನೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೂ ಕೂಡ ನಮ್ಮಲ್ಲಿ ತಪ್ಪಾಗುತ್ತಲ್ಲ, ಇದು ಯಾವ ತರ ಅಂತ ನನ್ಗೆ ಇದು ಯಾವಾಗ್ಲೂ ಇದಾಗ್ತಾ ಇರುತ್ತೆ. ಅಂದ್ರೆ ನೀವು ಭಾವನೆ ಏನಾಗಿದೆ, ಶರಣ ಆಗ್ಬಿಟ್ಟಿದೀನಿ ಅಂತ ಅನ್ಕೊಬಿಟ್ಟಿದ್ದೀರಿ. ನಾನು ಇವಾಗ ಶರಣಾಗಕ್ಕೆ ಹೊರಟಿದೀವಿ, ಆದ್ರೆ ನಾನ್ ಅನ್ಕೊಂಡ್ಬಿಟ್ಟಿದೀನಿ ನಾನು ಶರಣಾಗ್ಬಿಟ್ಟಿದೀನಿ ಅಂತ. ಪೂರ್ಣ ಪ್ರಮಾಣದಲ್ಲಿ ಆಗ್ಬಿಟ್ಟಿದೀನಿ ಅಂತ. ಅಂದ್ರೆ ಭಗವಂತ ಯಾವಾಗ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾನೆ, ಯಾವಾಗ ಪೂರ್ಣವಾಗಿ ಶರಣಾಗಿದೀವೋ ಆವಾಗ. ಅಂದ್ರೆ ಶರಣ ಆಗಿದ್ದೀವಿ, ಪ್ರಭುಪಾದ ಹೇಳಿದ ರೀತಿ ಮೇಲ್ಗಡೆ ನೋಟಕ್ಕೆ ನಾವು ಜಪ ಮಾಡ್ತಾ ಇದೀವಿ, ಕರೆಕ್ಟ್ ಎಲ್ಲ ನಿಯಮ ಪಾಲನೆ ಮಾಡ್ತಾ ಇದೀವಿ, ಪ್ರಸಾದ ತಿಂತಾ ಇದೀವಿ, ಅಷ್ಟು ಇಷ್ಟ ನಮ್ಮ ಕೈಲಾದಷ್ಟು ಪ್ರಚಾರ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಈ ಶರಣಾಗತಿಲಿ ಪ್ರಭುಜಿ ಅನ್ಸುತ್ತೆ ಇಲ್ಲ ಪ್ರಭುಜಿ, ಹರೇ ಕೃಷ್ಣ, ಅನ್ಸುತ್ತೆ ಅಲ್ಲ, ಆತರ ಮಾಡ್ಬೇಕು ಅಂತ ಇಚ್ಛೆ ಇಟ್ಕೊಂಡಿದೀವಿ, ಆದ್ರೂ ಕೂಡ ಅದ್ರಲ್ಲೂ ತೊಡಕಾಗುತ್ತಲ್ಲ, ಅದು ಮೇನ್. ಹೌದೌದು. ಈ ಶರಣಾಗತಿಲಿ ನೋಡಿ, ಶರಣಾಗಿದ ತಕ್ಷಣ ನಾವು ಎಲ್ಲ ಸರಿ ಹೋಗ್ಬೇಕು ಅಂತಾನೂ ಇಲ್ಲ. ಅದನ್ನ ಟೆಸ್ಟ್ಗಳು ಬರ್ತಾ ಇದೆ, ಎಷ್ಟು ದಿನ ಶರಣಾಗಿದ್ಯಾ ಅಂತ. ಈಗ ನೀವು ಮಾಡ್ತಾ ಇದೀವಿ ಅಂತಂದ್ರೆ 1 ದಿನಕ್ಕೆ 2 ದಿನಕ್ಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅರ್ಥ. ಓಕೆ, ನಾನು ಅದನ್ನ ರೌಂಡ್ 2 ದಿನ ಮಾಡ್ಬಿಟ್ಟೆ, ಪ್ರಭುಪಾದ ಹೇಳ್ದಂಗೆ. ಪ್ರಭುಪಾದ ಹಂಗ ಹೇಳಿದ್ದಾರೆ, ದಿನನಿತ್ಯ ಎಲ್ಲಿವರೆಗೆ ಕೃಷ್ಣ ಕೃಪೆ ಕೊಡ್ಬೇಕು ಅಲ್ಲಿವರೆಗೆ ಮಾಡ್ತಾನೆ ಇರು ಅಂತ ಅರ್ಥ. ನಾವು ಭಕ್ತಿ ಮಾಡ್ತಾ ಇದೀವಿ ಅಂತಂದ್ರೆ ಇದು 1 ದಿನದ 2 ದಿನದ ಕೆಲಸ ಅಲ್ಲ. ಇದು ಭಕ್ತಿ ಅಂದ್ರೆ ಮಾಡ್ತಾನೆ ಇರು, ಎಲ್ಲಿವರೆಗೆ ಕೃಪೆ, ಎಲ್ಲಿವರೆಗೆ ಭಗವಂತ ಕೃಪೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೋ ಅಲ್ಲಿವರೆಗೂ ಮಾಡ್ತಾನೆ ಇರ್ಬೇಕು ನಾವು, ಆಮೇಲೂ ಮಾಡ್ತಾ ಇರ್ಬೇಕು. ಮತ್ತೆ ಯಾಕೆ ಕೃಪೆ ಸಿಗ್ತಾ ಇಲ್ಲ ನಮ್ಗೆ ಮಾಡ್ತಾ ಇದ್ರು ಕೂಡ? ಕೆಲವೊಂದು ನಮ್ದು ಹಿಂದಗಡೆ ತಪ್ಪುಗಳು ಜಾಸ್ತಿ ಇರ್ತವೆ, ನಮ್ದು ಕರ್ಮ ಇನ್ನು ಸೌದಿಲ್ಲ. ಸೊ ನಮ್ಮ ಕರ್ಮ ಇನ್ನು ಹೋಗಿಲ್ದೇ ಇರೋದ್ರಿಂದ ಸ್ವಲ್ಪ ಬರೋದು ಲೇಟ್ ಆಗ್ತಾ ಇದೆ. ಸೊ ಮಾಡ್ತಾ ಇರ್ಬೇಕಷ್ಟೆ. ಸೊ ನಮ್ಗೆ ಇವಾಗ ಶರಣಾಗಿದ್ರು ಕೂಡ ನನ್ಗೆ ಯಾಕೆ ಹಂಗೆ ಅನ್ನಿಸ್ತಾ ಇಲ್ಲ, ಯಾಕೆ ಆ ಫೀಲ್ ಆಗ್ತಾ ಇಲ್ಲ, ಯಾಕೆ ನನಗೆ ಬೇರೆ ತಪ್ಪುಗಳೇ ಆಗ್ತಾ ಇದ್ದಾವೆ ಶರಣಾಗತಿ ಆದ್ರೂ ಕೂಡ? ಅಂದ್ರೆ ಶರಣಾಗಿದ್ದ ತರ ಅದೇ ತರ ನಮ್ಗೆ ಅನ್ನಿಸ್ತಾ ಇದೆ, ತಪ್ಪುಗಳೇ ಆಗ್ತಾ ಇದ್ದಾವೆ. ಸೊ ಪ್ರತಿಯೊಂದಕ್ಕೂ ಟೈಮ್ ಇದೆ, ಪ್ರತಿಯೊಂದಕ್ಕೂ ಟೈಮ್ ಇದೆ. ಇಂತಿಂಥ ಟೈಮ್ಗೆ ಅದು ಆಗುತ್ತೆ, ಆಗಲ್ಲ ಅಂತಿಲ್ಲ, ಆಗುತ್ತೆ. ಸೊ ಭಗವಂತನ ಟೆಸ್ಟೇ ಇರ್ಬೋದು. ಮತ್ತೆ ಶರಣಾಗತಿ ಆಗಿದ್ದ ರೀತಿನ ಎಷ್ಟು ಇವರು ಮಾಡ್ತಾರೆ ನೋಡಿ, ತಪ್ಪಾದ್ರೂ ಕೂಡ ಇದನ್ನ ಮಾಡ್ತಾ ಇದೆ, ಯಾಕೆ ಹೆಂಗ್ ಮಾಡ್ತಾರೆ ನೋಡೋಣ ಅಂತಾನೆ ಭಗವಂತನ ಟೆಸ್ಟೇ ಇರ್ಬೇಕಿದು. ನೋಡಿ, ನಾವು ಒಂದನ್ನ ಕರೆಕ್ಟ್ ಮಾಡ್ಬೇಕಾದ್ರೆ ಎಷ್ಟೊಂದು ತಪ್ಪಾದ್ರೆ ಅದು ಕರೆಕ್ಟ್ ಆಗೋದು. ಇದನ್ನ ನಾವು ತಿಳ್ಕೊಬೇಕು. ಒಂದು ವಿಷಯ ಕರೆಕ್ಟ್ ಆಗಬೇಕಾದ್ರೆ ತಪ್ಪುಗಳು ಎಷ್ಟೆಷ್ಟಿದಾವೆ ಅಂತ ಗೊತ್ತಾಗಬೇಕು ನಮ್ಗೆ, ಅದ್ರಲ್ಲಿ ಏನೇನಿದೆ ಅಂತ ಗೊತ್ತಾಗ್ಬೇಕು. ಈಗ ಒಂದ್ ಬೆಳೆ ಬೆಳೆಯಕ್ಕೆ ಹೋಗ್ತೀವಿ ಅಂದ್ರೆ ಕಳೆ ಎಷ್ಟು ಬರ್ತವೆ, ಯಾವ್ಯಾವ ರೀತಿ ಬರ್ತವೆ, ಅದನ್ನ ಹೆಂಗ್ ನಾಶ ಮಾಡ್ಬೇಕು, ಇದೆಲ್ಲ ತಿಳ್ಕೊತಾ ಇರ್ಬೇಕು. ಕೊನೆಗೆ ಒಂದಿನ ರಿಸಲ್ಟ್ ಬರೋದು ನಮ್ಗೆ ಇದ್ರದ್ದು. ಮತ್ತೆ ತಿರ್ಗಾ ಬೆಳೆಯಕ್ ಹೋದ್ರು ಅದೇ ತರ ಆಗುತ್ತೆ, ತಿರ್ಗಾ ಮತ್ತೆ ಕಳೆ ಬರ್ತಾ ಇದಾವೆ. ಒಂದ್ಸರಿ ತಿರ್ಗಾ ಅದನ್ನ ಬೆಳೆಯಕ್ಕೆ ಹೋಗಿ ತಿರ್ಗಾ ಅದೇ ಕಳೆಗಳು ಬರ್ತವೆ. ಯಾಕೆ ಈ ತರ ಆಗ್ತಾ ಇದೆ, ತಪ್ಪುಗಳು ಯಾಕೆ ಆಗ್ತಾ ಇದಾವೆ ಅಂತಂದ್ರೆ ನಮ್ಮಲ್ಲಿರಂತ ಎಲ್ಲಾ ದೋಷಗಳು ಹೋಗ್ಲಿ ಅಂತ, ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡ್ಕಲಿ ಅಂತ ನಮ್ಮಿಂದ ತಪ್ಪಾಗ್ತಾ ಇದ್ದೇವೆ. ಓಕೆ, ಇದ್ರಲ್ಲಿ ಈ ತರ ಇರುತ್ತೆ, ಅದನ್ನ ನಾಶ ಮಾಡು. ಸೊ ಮಾಡ್ತಾ 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 ಒಂದ್ ಕಾಲಕ್ಕೆ ಆಗತ್ತೆ. ತುಂಬಾ ಅರ್ಜೆಂಟ್ ಮಾಡೋದು ನಮ್ದು ಸರಿ ಇಲ್ಲ. ಇದನ್ನು ಕೂಡ ಭಗವಂತನಿಗೆ ನಂಗೆ ಇಂಥದ್ದೇ ಕೊಡು, ಹಿಂಗೆ ಕೊಡು, ನನ್ ಕೈಲಿ ತಪ್ಪಾಗ್ಬಾರ್ದು ಅಂತ ಕೇಳ್ಕೊಳ್ಳೋದು ಕೂಡ ಒಂದ್ ರೀತಿ ಸರಿ ಇಲ್ದೇ ಇರೋಂಥದ್ದು. ಯಾಕೆಂದ್ರೆ ಭಗವಂತನ ಕೇಳ್ಕೊಳ್ಳೋದಂತೂ ಕೇಳ್ಕೋಬೇಕು, ತಪ್ಪಾಗ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊತಾ ಇರ್ಬೇಕು, ಸರಿ ಮಾಡ್ತಾ ಇರ್ಬೇಕು. ಮತ್ತೆ ತಿರ್ಗಾ ಆ ತರ ತಪ್ಪಾಗ್ದಂಗೆ ನೋಡ್ಕೊತಾ ಇರ್ಬೇಕು. ಕೃಷ್ಣನ್ಗೆ ನಾವು ಯಾವಾಗ್ಲೂ ಮಾತಾಜಿ, ನಾವು ಯಾವಾಗ್ಲೂ ಕೃಷ್ಣನ್ಗೆ ಇದೇ ತರ ಮಾಡು ಅದೇ ತರ ಮಾಡಿ ಕೇಳ್ಕೊಳಂಗಿಲ್ಲ ನಾವು. ಓಕೆ, ನಿನ್ ಇಷ್ಟೇ, ನನ್ಗೆ ಭಕ್ತಿ ಮಾಡೋದಷ್ಟೇ ನಂದು. ತಪ್ಪಾಗ್ತಾ ಇದೆಯಾ, ಆಗ್ಲಿ ಬಿಡಿ, ಮಾತು ಸರಿ ಮಾಡೋಣ. ಇದು ಸಹಜ, ಭಕ್ತಿ ಕ್ರಿಯೆಯಲ್ಲಿ ಸಹಜ ತಪ್ಪಾಗೋದು.
ಅದನ್ನ ಸರಿ ಮಾಡ್ಸಕ್ಕೋಸ್ಕರ ನಮ್ಮ ಕೈ ತಪ್ಪು ಆಗ್ತಾ ಇರ್ತವೆ, ಬೇಕು ಅಂತ ಆಗ್ತಾ ಇರ್ತವೆ, ಇಲ್ಲ ಅವೇ ಆಗ್ತಾ ಇರ್ತವೆ, ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರ್ತವೆ. ಸೊ ಬೇಕು ಅಂತ ಅವನ್ನ ಅವಾಯ್ಡ್ ಮಾಡೋದು, ನಮ್ಗೆ ಗೊತ್ತಿಲ್ಲದೆ ಆಯ್ತಾ ಇರೋವನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸೋದು, ನಮ್ಗೆ ಗೊತ್ತಿಲ್ಲದೆ ಆಗ್ತಾರಂತ ಇದನ್ನ. ಸೊ ಈ ತರ ಅದನ್ನ ಸರಿ ಮಾಡ್ತಾ ಇರ್ಬೇಕು, ಭಕ್ತಿ ಮಾಡ್ತಾ ಇರ್ಬೇಕು. ಒಂದ್ ಕಾಲಕ್ಕೆ ಸರಿ ಹೋಗುತ್ತೆ. ಇದು ಸರಿ ಇಲ್ಲ ಅಂತ, ಯಾಕಂದ್ರೆ ಭಕ್ತಿ ಯಾವುದೇ ಕಾರಣಕ್ಕೂ ನಿಸ್ಸೇಜ ಆಗಲ್ಲ. ಸೊ ಅದ್ರ ಆಗೋದಿಲ್ಲ ಅಂತ ಇಲ್ವೇ ಇಲ್ಲ, ಆಗುತ್ತೆ. ಸೊ ಟೈಮ್ ಕೊಡಿ ಅಷ್ಟೇ, ಟೈಮ್ ಕೊಡಿ. ಸೊ ನೋಡಿ, ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಜನ್ಮ ಜನ್ಮಗಳಲ್ಲಿರುವಂಥದ್ದನ್ನ ತೆಗ್ದಾಕೋಸ್ಕರ ಮಾಡ್ತಾ ಇರೋದು. ಯಾವ್ಯಾವ ಜನ್ಮದಲ್ಲಿ ಎಷ್ಟೆಷ್ಟು ಆಗಿದೆಯೋ ಗೊತ್ತಿಲ್ಲ. ನಮ್ಮ ಹಿಸ್ಟ್ರಿ ನಮ್ದು ತುಂಬಾ ಕಠೋರವಾಗಿರೋದು. ಅದೆಲ್ಲ ಒಂದೇ ಸರಿ ಆಗ್ಬೇಕು ಅಂದಾಗ ತುಂಬಾ ಕಷ್ಟಗಳಿದೆ, ತುಂಬಾ ಈ ತರದ್ದೆಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದರಿಂದ ಏನ್ ಮಾಡ್ಬೇಕು, ನಾವು ಅದನ್ನ ನಿವಾರಣೆ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಅಟ್ಲೀಸ್ಟ್ ಏನಾಗ್ತಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ, ಯಾಕೆ ಈ ತರ ಆಗ್ತಾ ಇದೆ ಅಂತ ನಾವ್ ಅನ್ಕೋತೀವಿ, ಹಾಗಾದೆಲ್ಲ ನನಗೆ ಆಗ್ತಾ ಇದೆ ಕೆಟ್ಟದು ಅಂತ. ಆದ್ರೆ ಬೇರೆ ಬೇರೆಯವ್ರ ಜೀವನ ನೋಡಿದ್ರೆ ಇದಕ್ಕಿನ್ನ ಕಠೋರವಾಗಿರುತ್ತೆ. ಅಯ್ಯೋ, ನಾವ್ ಅನ್ಕೋತೀವಿ ನಾವು ಸರ್ವಿಸ್ ಮಾಡಿದ್ರೆ ನಾನೇ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನಂದೇ ಸರಿ ಅಂತ. ಆದ್ರೆ ಬೇರೆಯವ್ರು ಮಾಡೋದ ಅವ್ರವ್ರಿಗೆ ಅವ್ರದ್ದೇ ದುಡ್ದು, ಅವ್ರವ್ರಿಗೆ ಅವ್ರದೇ ಅವ್ರ ಸರ್ವಿಸೇ ದುಡ್ದಿರುತ್ತೆ, ಅವ್ರವ್ರ ಕಷ್ಟನೇ ದುಡ್ದಿರುತ್ತೆ. ಆತರ ಇಲ್ಲಿ ನಮಗ್ ಬರ್ತಾ ಇರೋದ್ರಿಂದ ನಮ್ಗೆ ಇದು ಆಗ್ತಾ ಇಲ್ವಲ್ಲ, ಯಾಕೆ ತಪ್ಪ್ಯಾಕೆ ಆಗ್ತಾ ಇದ್ದೇವೆ? ಇದು ಸಹಜ ಕ್ರಿಯೆ. ಹರೇ ಕೃಷ್ಣ ಪ್ರಭು. ನಮ್ಗೆ ಆಗ್ತಿರೋ ತಪ್ಪು ಓಕೆ, ನಿಮ್ಗೆ ಏನೋ ದೊಡ್ಡದು ಅನ್ಕೊಂಡಿದ್ರೆ ಓಕೆ, ಅದನ್ನ ನಿವಾರಣೆ ಮಾಡ್ಕೊಳ್ತೇವೆ. ನಿಮ್ಗೆ ಆಗ್ತಿರೋ ತಪ್ಪು ನೀವು ಸಣ್ಣ ಸಣ್ಣದು ದೊಡ್ಡದು ಅನ್ಕೊಂಬೇಡಿ. ಈಗ ಅಕಸ್ಮಾತ್ ಯಾಕೆ ನನಗೆ ನಿದ್ದೆ ಬರ್ತಾ ಇದೆ, ಇದನ್ನು ದೊಡ್ಡ ತಪ್ಪು ತುಂಬಾ ತಲೆ ಮೇಲೆ ಹಾಕೊಂಬೇಡಿ. ಇದು ಸಹಜ ಕ್ರಿಯೆ, ಅದನ್ನ ಮಾಡ್ದಂಗೆ ಅಟ್ಲೀಸ್ಟ್ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇರಿ, ಸಹಜ ಆಗುತ್ತೆ. ನೋಡಿ, ನಮ್ಗೆ 1 hour ಕೂತ್ಕೊಳ್ಳೋದು ಸಹಜ ಆಯ್ತು. ಈಗ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ, ಇವಾಗ 1 hour ಸಹಜ ಆಯ್ತು. ಅದು ಸಹಜ ಆಗ್ತಿಲ್ಲ. ಕರೆಕ್ಟಾಗಿ ನಾಮ ಜಪ ಆಗ್ತಾ ಇರೋದು ಬರೀ 1/4 ಗಂಟೆ, 1 hour ಅಲ್ಲಿ 1/4 ಗಂಟೆ ಅಷ್ಟೇ. ಇದನ್ನ ನಾವು 2 hour ಹೋಲಿಸಿದಾಗ ಅರ್ಧ ಗಂಟೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಇದೇ ತರ ಇನ್ನೂ ಜಾಸ್ತಿ ಹೋದಾಗ ಇನ್ನೊಂದು 1 ಗಂಟೆ ಆಗ್ಬೋದು. ಸೊ ನಾವು ಸಹಜ, ಪ್ರಭುಪಾದ ಹೇಳಿದಂಗೆ ಸಹಜ 2 ಗಂಟೆಗೆ ಬರ್ಬೇಕಾದ್ರೆ ನಾವು ಇದನ್ನ ತುಂಬಾ ಜಾಸ್ತಿ ಟೈಮ್ ಮಾಡಿದಾಗ ಆ ಟೈಮಿಗೆ ಬರುತ್ತೆ. ಅದು ಇದು ಎಚ್ಚರಿಕೆಯಿಂದ ಗಮನಿಸ್ತಾ ಇರಿ, ಎಚ್ಚರಿಕೆಯಿಂದ ಇದನ್ನ ಸಾಲ್ವ್ ಮಾಡ್ತಾ ಇರಿ. ಸಹಜ ಕ್ರಿಯೆ ಇದು, ನಮ್ ಕೈಯಿಂದ ತಪ್ಪಾಗ್ತಾ ಇರೋದು. ನಾವ್ ಅನ್ಕೊಂಬಾರ್ದು ನಾವು ಮಾಡ್ತಾ ಇರೋದೇ ಇದು ಅಂತ. ಓಕೆ, ನಾನೇನು ಮಾಡ್ತಾ ಇಲ್ಲ ಅನ್ಕೊಂಡು ಅದನ್ನ ತಪ್ಪನ್ನ ನಿವಾರಣೆ ಮಾಡ್ಕೊಳಕ್ ನೋಡ್ತಾ ಇರಿ. ಭಗವಂತ ಕಾಪಾಡ್ದಂಗೆ ಗ್ಯಾರಂಟಿ ಭಗವಂತ ಇದ್ದಾನೆ. ಸಿನ್ಸಿಯಾರಿಟಿ, ನಮ್ಗೆ ಎಲ್ಲಿವರೆಗೆ ಸಿನ್ಸಿಯಾರಿಟಿ ಇರುತ್ತೋ ಅಲ್ಲಿವರೆಗೂ ಭಗವಂತ ಕಾಪಾಡ. ಸಿನ್ಸಿಯಾರಿಟಿ ಇದೆ ತಾನೆ ನಿಮ್ಗೆ, ಭಗವಂತ ಗ್ಯಾರಂಟಿ ಕಾಪಾಡ್ತಾನೆ, ಇದ್ರಲ್ಲಿ ಸಂಶಯ ಏನೇ ಇಲ್ಲ. ಅದನ್ನ ನೀವು ತಲೆಗೆ ಹಾಕೊಂಬಿಡಿ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ್ದನ್ನು ತುಂಬಾ ತಲೆಗೆ ಹಾಕೊಳ್ಳೋದು ತುಂಬಾ ತೊಂದ್ರೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಹಾಕೊಂಬಿಡಿ ತಲೆಗೆ, ಸಹಜ ರೀತಿಲಿರಿ. ಭಕ್ತಿ ಮಾಡ್ತಾ ಇದ್ದೀನಿ, ಭಗವಂತನಿಗೆ ಈ ತರ ಮಾಡ್ಬೇಕು, ಏನೇ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು ಎಲ್ಲ ಕೇಳ್ತಾ ಇದೀವಿ, ಆ ತರ ಮಾಡ್ಬೇಕು ಅಷ್ಟೇ. ಅದ್ ಮಾಡಿ ಬಿಡ್ಬಿಡಿ, ಮಿಕ್ಕಿದ್ದೆಲ್ಲ ಭಗವಂತ ಭಕ್ತಿ ಬಿಟ್ಬಿಡಿ. ಸೊ ಆಗುತ್ತೆ, ಅದು ಏನು ಮಾಡ್ಬೇಕು ಮಾಡ್ತಾ ಹೋಗಿ. ಕ್ರಿಯೆ ಆಗುತ್ತೆ, ತಪ್ಪು ಆಗುತ್ತವೆ, ಅದನ್ನ ಸರಿ ಮಾಡ್ತಾ ಇರಿ. ತಪ್ಪು ಆಗಿದ್ದಕ್ಕೆ ತುಂಬಾ ಕೂರ್ಗ್ಬಿಡಿ ಅಷ್ಟೇ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಓಕೆ, ಸೀರಿಯಸ್ ಆಗಿ ತಗೋವಾಗ ಇದೆಲ್ಲ ಆಗುತ್ತೆ. ಸೀರಿಯಸ್ ಆಗಿ ನಾವು ಭಗವಂತನ ಬಗ್ಗೆ ಭಕ್ತಿ ಮಾಡ್ಬೇಕು ಅಂದಾಗ ಇವೆಲ್ಲ ನಾರ್ಮಲ್ ಆಗಿ ಆಗ್ತಾ ಇರ್ತವೆ. ಹಿಂಗ ಅನ್ಸ್ತಾ ಇರುತ್ತೆ, ಸಣ್ಣ ತಪ್ಪು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಹಂಗಾದ್ರೆ ಪ್ರಭುಜಿ, ಪಶ್ಚಾತ್ತಾಪ ಪಡ್ಬೇಕು ಅಂತೀವಲ್ಲ, ಪಶ್ಚಾತ್ತಾಪ ಪಡೋದ್ ಹೆಂಗೆ? ನಾವು ನಾರ್ಮಲ್ ಆಗಿ ತಗೊಂಡ್ಬಿಟ್ರೆ ಎಲ್ಲ ವಿಷಯನು. ಪಶ್ಚಾತ್ತಾಪ ಪಡೋದು ಹೆಂಗೆ ಅಂತಂದ್ರೆ, ಇವಾಗ ಓಕೆ, ಪಶ್ಚಾತ್ತಾಪ ಅಂತಂದ್ರೆ ಜಪದಲ್ಲಿ ನನಗೆ ಸರಿ ಜಪ ಆಗ್ಲಿಲ್ಲ, ಪಶ್ಚಾತ್ತಾಪ ಪಡ್ತಾ ಇತ್ತು, ಈ ಜಪ ಆಗ್ಲಿಲ್ಲ, ಇದೇ ಪಶ್ಚಾತ್ತಾಪ. ಓಕೆ, ಪಶ್ಚಾತ್ತಾಪನ ರಿಕ್ಲೇ ಮಾಡ್ಕೋಬೇಕು ಅಂತಂದ್ರೆ ಮತ್ತೆ ಚೆನ್ನಾಗಿ ಜಪ ಮಾಡಕ್ ನೋಡಿ. ಪಶ್ಚಾತ್ತಾಪ ಪಟ್ಕೋಬೇಕು. ನಾ ಸರಿಯಾಗಿ ಇವತ್ತು ಭಗವಂತನ ಭೋಗ ಮಾಡುವಾಗ ಸರಿಯಾದ ಮೂಡಲ್ ಇರ್ಲಿಲ್ಲ, ಪಶ್ಚಾತ್ತಾಪ ಅದೇ ಈ ತರ ಮೂಡಲ್ ಇರಬಾರ್ದು. ಪಶ್ಚಾತ್ತಾಪ ಪಟ್ಕೊಂಡು ಅದನ್ನ ಕರೆಕ್ಟ್ ಆಗಿರೋ ಮೂಡಿಗೆ ತರಕ್ ಹೋಗ್ಬೇಕು. ಈ ತರ ಏನೇನ್ ವಿಷಯ ಇರುತ್ತೋ ಅದ್ರಲ್ಲಿ ಪಶ್ಚಾತ್ತಾಪ ಆಗ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊಳಕ್ ಹೋಗ್ಬೇಕು. ಪಶ್ಚಾತ್ತಾಪ ಪಟ್ಕೋಬೇಕು. ಹೌದು, ನನ್ಗೆ ಈ ತರ ಆಗೋಯ್ತಲ್ಲ, ನನ್ ಕೈಲಿ ಈ ತರ ಆಗ್ಬಾರ್ದಿತ್ತು, ಆಗೋಯ್ತಲ್ಲ, ಸರಿ, ಅದನ್ನ ಸರಿಯಾಗಿ ರೀತಿಲಿ ಮಾಡ್ಬೇಕು ಅಂತ ಹೋಗ್ಬೇಕು. ಇದೇ ಪಶ್ಚಾತ್ತಾಪ. ಅದನ್ನ ಸರಿ ಮಾಡಕ್ ಹೋಗೋದೇ ಪಶ್ಚಾತ್ತಾಪ. ಮತ್ತೆ ಅದೇ ತರ ಮಾಡ್ಕೊಂಡು ಹೋಗ್ಬಾರ್ದು, ಅದು ಪಶ್ಚಾತ್ತಾಪ ಆಗ್ಲಿಲ್ಲ, ಸರಿಗೆ ಆಗ್ತಾ ಇಲ್ಲ,
ನನ್ಗೆ ಯಾಕೆ ಈ ತರ ಚಂಚಲ ಆಗ್ತಾ ಇದೆ, ಜಪನ ಯಾಕೆ ನಾನು ಕರೆಕ್ಟಾಗಿ ಕುತ್ಕೊಂಡ್ ಮಾಡ್ತಾ ಇಲ್ಲ, ಆಗ್ಬೇಕು ನಮ್ಮ ಮನ್ಸಿಗೆ. ಓಕೆ, ಅದನ್ನ ಸರಿಯಾಗಿ ಮಾಡೋಣ ಅಂತ ಹೋಗ್ಬೇಕು. ಪಶ್ಚಾತ್ತಾಪ ಪಟ್ಕೊಂಡು ಅದನ್ನ ಸರಿ ಮಾಡಕ್ ಹೋಗೋದೇ ಸರಿಯಾಗಿರೋಂಥ ಕೆಲಸ. ಪಶ್ಚಾತ್ತಾಪ ಪಟ್ಕೊಂಡು ಅದನ್ನ ಹಂಗೆ ಬಿಡಬಾರ್ದು. ಓಕೆ, ಅದನ್ನ ಸರಿ ಮಾಡೋಣ, ಯಾಕೆ ಹಿಂಗಾತ ಈ ತರ ಆಯ್ತು, ಈಗ ಆಗ್ಬಾರ್ದು, ಈ ತರ ಇದು ಭಕ್ತಿ ವಿರುದ್ಧವಾಗಿರೋದು ಅಂತ ನಾವು ಅದನ್ನ ಪಶ್ಚಾತ್ತಾಪ ಪಟ್ಬೇಕು, ಅದ್ ಮುಂದೆ ಮಾಡ್ತಾ ಇರ್ಬೇಕು. ಅಯ್ಯೋ ನಂಗೆ ಹೇಳಕ್ ಆಗ್ತಾ ಇಲ್ಲ, ಯಾಕೆ ಹೇಳಕ್ ಆಗ್ತಾ ಇಲ್ಲ, ಅಯ್ಯೋ ಟ್ರೈ ಮಾಡೋಣ, ನೋಡೋಣ ಏನಾಗುತ್ತೆ. ಹಿಂದೆ ಹಿಂದೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ, ಬೇಗ ಹೇಳಕ್ ಆಗ್ತಾ ಇಲ್ಲ, ಬೇಗ ಮಲ್ಕೊಂಡು ಬೇಗ ನಿದ್ದೆ ಹೋಗುತ್ತೆ, ಬೇಗ ಕಳಿಯೋಣ. ಬೇಗ ಮಲ್ಕೊಳ್ಳೋಕೆ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬೇಕು, ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಬೇಕು, ಮಾಡೋಣ. ಸೊ ಅದನ್ನ ಮಾಡ್ಕೋತಾ ಇದ್ರೆ ಆ ತರ ನಮ್ ಜಾಸ್ತಿ ತಪ್ಪು ಮಾಡ್ತಾ ಇದ್ದಂಗೆ ನಮ್ಗೆ ಏನಾಗುತ್ತೆ, ತುಂಬಾ ಅದೇ ಬೆಳೆದು ಬಿಡುತ್ತೆ. ಆ ತಪ್ಪುಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೋಗ್ಬೇಕು. ನಮ್ಮ ಭಕ್ತಿ ಜೀವನದಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಇರ್ತಾವಲ್ಲ, ಅಂಥವನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ಬೇಕು. ಯಾವಾಗ್ಲೂ ಪ್ರಜ್ಞೆಯಿಂದ ನಡ್ಕೋತಾ ಇರ್ಬೇಕು. ಯಾವಾಗ್ಲೂ ಅದ್ರ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡ್ತಾ ಇದ್ರೆ ಪ್ರಜ್ಞೆ ಬರುತ್ತೆ. ಸಹಜ ಸ್ಥಿತಿಲಿ ಇರಿ ಮಾತಾಜಿ, ಸಹಜ ಸ್ಥಿತಿಲಿ ಇರಿ. ಸಹಜ ಅಂತಂದ್ರೆ ಎಲ್ಲಾದ್ರಲ್ಲೂ ನಾರ್ಮಲ್ ಆಗಿ ನಡ್ಕೊಳ್ಳಿ, ಸ್ವಲ್ಪ ಟೆನ್ಷನ್ ತಗೊಂಬೇಡಿ. ಬೇರೆ ವಿಷಯಕ್ಕೋಸ್ಕರ ಟೆನ್ಷನ್ ತಗೊಳ್ದಿರ ನಾರ್ಮಲ್ ಅವಸ್ಥೆಯಲ್ಲಿ ಇರ್ಬಿಡಿ, ಅವಾಗ ಇದು ಸರಿ ಹೋಗಿ ಇದಾಗುತ್ತೆ. ಕೃಷ್ಣ ಪ್ರಭು. ಹಾ, ಹರೇ ಕೃಷ್ಣ ಪ್ರಭು. ಮನ್ಸ ಆಳದಲ್ಲಿ ಮೌನ ಇದ್ದಾಗ ಈ ತರ ಎಲ್ಲ ಆಗಲ್ಲ ಪ್ರಭು ಅನ್ಸುತ್ತೆ. ಮೌನ ಆಚರಣೆ ಮಾಡ್ಬೇಕು. ಮೌನಾಚರಣೆ ಮಾಡ್ಬೇಕು ಅಂದ್ರೆ ಮೌನವಾಗಿರೋದು ಅಂತಲ್ಲ. ಸೊ ಮೌನಾಚರಣೆ ಅಂತಂದ್ರೆ ಅದು ಒಂಥರ ಮನಸ್ಸು ಬೇರೆ ತರನೇ ಮೌನವಾಗಿದೆ, ಬೇರೆ ತರನೇ ಯೋಚನೆ ಮಾಡ್ತಾ ಇರತ್ತೆ. ಇಲ್ಲ, ಭಗವಂತನ ಸ್ಮರಣೆ ಮಾಡ್ಕೊಂತ ಮೌನವಾಗಿದ್ದಾಗ ನಮ್ಗೆ ಪ್ರಶ್ನೆಗಳು ಹೇಳಲ್ಲ. ಸೊ ಶಾಂತ ಚಿತ್ತ ಆಗ್ಬಿಡಿ, ಭಗವಂತನ ಬಗ್ಗೆ ಧ್ಯಾನ ಮಾಡ್ಕೊಂಡು ಸ್ವಲ್ಪ ಶಾಂತ ಚಿತ್ತ ಆಗ್ಬಿಡಿ, ಸ್ವಲ್ಪ ಮೌನ ಆಗ್ಬಿಡಿ, ಏನು ಈಗ ಯಾರ ಜೊತೆನೇನೋ ಒಂದೇ ವಿಚಾರಗಳು ಬರ್ತಾ ಇರುತ್ತೆ, ವಿಚಾರಗಳು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದಂಗೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ಬೇಕು. ಮೌನ ಏನಾರ ಮಾತಾಡದಿರ್ತಾನೆ ಅದು ಇದು ವಿಷಯ ಆಗೋದು. ಸೊ ಮಾತಾಡೋದನ್ನೇ ನಿಲ್ಲಿಸ್ಬಿಡಿ. ಅಂದ್ರೆ ಮೌನ ಅಂತಂದ್ರೆ ಭಗವಂತನ ಬಗ್ಗೆ ಸ್ವಲ್ಪ ಜಾಸ್ತಿ ಚಿಂತನೆ ಮಾಡ್ಕೊಂಡು ಜಪದಲ್ಲೇ ಮುಳುಗ್ಬಿಟ್ರೆ ಆಗೋದಿಲ್ಲ. ಸೊ ಹಿಂದೆ ಒಂದು ಗಾದೆ ಇದೆ, ಒಂದು ಇದೆ, ಏನೋ ನಿಮ್ಗೆ ಏನಾರ ಕೋಪ ಬಂದ್ಬಿಟ್ರೆ ಕಣ್ ಮುಚ್ಕೊಂಡು 1 2 3 ಅಂತ ಎಣಿಸು ಅಂತ. ಕಣ್ ಮುಚ್ಕೊಂಡು ಏನ್ ಮಾಡ್ಬೇಕು, ಕುಂಭ ಕೋಪ ಹೊತ್ತು ಇಮಿಡಿಯೇಟ್ ಕಣ್ ಮುಚ್ಚ ಅಲ್ಲ, ಕೋಪ ಬರೋ ಸ್ಥಿತಿಲಿ ಕಣ್ ಮುಚ್ಕೊಳ್ಳೋದು ಹೆಂಗೆ, ನಿನ್ಗೆ ಕಣ್ ಮುಚ್ಕೋಬೇಕು ಅಂತಾನೆ ಗೊತ್ತಾಗಲ್ಲ ಕೋಪ ಸ್ಥಿತಿಲಿ. ಸೊ ಅದನ್ನ ಟ್ರೈ ಮಾಡಿದ್ರೆ ಆಗುತ್ತೆ, ಅದನ್ನು ಆಗುತ್ತೆ, ಆಗಲ್ಲ ಅಂತಲ್ಲ. ಆದ್ರೆ ಅದು ಸರಿಯಾದ ರೀತಿ ಅಲ್ಲ. ಏನ್ ಮಾಡ್ಬೇಕು ನಾವು, ಕಣ್ ಮುಚ್ಕೊಂಡು ಭಗವಂತನ ನೆನ್ಸ್ಕೋಬೇಕು ಅಂತ, ಹರೇ ಕೃಷ್ಣ ಮಂತ್ರ ನೆನ್ಸ್ಕೋಬೇಕು, ಭಗವಂತನ ನೆನ್ಸ್ಕೋಬೇಕು ಅನ್ನೋದು. ಆ ಥರ ಆದಾಗ ಕರೆಕ್ಟ್ ಅದು. ಸೊ ಒಂದು ಸ್ವಲ್ಪ ಮೌನ ಸ್ಥಿತಿಗೆ ಹೋಗ್ಬೇಕು. ಆ ಥರ ಆದಾಗ ಸ್ವಲ್ಪ ಶಾಂತ ಚಿತ್ತಕ್ಕೆ ಬಂದ್ಬಿಡ್ಬೇಕು. ಏನೇ ಟೆನ್ಷನ್ ಆದಾಗ, ಏನೇ ವಿಚಾರ ಆದಾಗ. ಇಲ್ಲ ಆಗ್ತಾ ಇವ್ರ ಕ್ವಶನ್ ಏನೋ, ಪ್ರಾಬ್ಲಮ್ ಏನೋ, ನಮ್ಗೆ ತಪ್ಪುಗಳು ಯಾಕೆ ಆಗ್ತಾ ಇದಾವೆ ಅಂತ. ನಾವು ಮಗನಿಗೆ ಶರಣಾದಂಗೆ ತಪ್ಪುಗಳು ಯಾಕೆ ಮಾಡ್ತಾ ಇದೀವಿ ನಾವು, ಪದೇ ಪದೇ ಆಗ್ತಾ ಇದಾವಲ್ಲ, ಬೇಡ ಬೇಡ ಅಂದ್ರೂ ಆಗ್ತಾ ಇದಾವಲ್ಲ, ನಾವು ಇಷ್ಟೇ ಪ್ರಯತ್ನ ಮಾಡಿದ್ರು ಮತ್ತೆ ಮತ್ತೆ ಆಗ್ತಾ ಇದಾವಲ್ಲ ಅನ್ನೋದು. ಇದು ಸಹಜ ಕ್ರಿಯೆ, ಸಹಜವಾಗಿ ಜೀವಿಗೆ ಇರೋಂಥ ಇದು ಮೂಲ ಪ್ರಾಬ್ಲಮ್ಮು, ತಪ್ಪು ಮಾಡೋಂಥದ್ದು ಆಗ್ತಾ ಇರುತ್ತೆ. ಸೊ ಅದನ್ನ ನಿಧಾನಕ್ಕಾದರೂ, ಅದು ಭಗವಂತನ ಭಕ್ತಿಲಿ ನಿಧಾನಕ್ಕಾದರೂ ಅದಾಗುತ್ತೆ. ಸೊ ಪ್ರಯತ್ನ ಮಾಡ್ತಾ ಇರಿ, ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದ ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರಿ. ಮತ್ತೆ ಆಗಿದ್ದ ತಪ್ಪಿಗೆ ತುಂಬಾ ಕೊರಗಬೇಡಿ. ಈ ಟೆನ್ಷನ್ ಇಂದನೇ ಅರ್ಧ ನಮ್ದು ಜೀವನ ಹೋಗ್ಬಿಡುತ್ತೆ. ಟೆನ್ಷನ್ ಮಾಡ್ಕೋಬೇಡಿ ಯಾವುದಕ್ಕೂ. ಎಲ್ಲನೂ ಭಗವಂತನ ಇಚ್ಛೆ ಅಂತ ಬಿಟ್ಬಿಡಿ. ನಂಬಿಕೆ ನೋಡಿ, ಭಗವಂತ ಮೇಲೆ ವಿಶ್ವಾಸ ನಂಬಿಕೆ ಇದ್ರೆ ಇದೊಂದು ಪಾಯಿಂಟು. ಎಲ್ಲನೂ ಭಗವಂತನ ಮೇಲೆ ಡಿಪೆಂಡ್ ಆಗೋದು ಪೂರ್ಣ ಪ್ರಮಾಣದಲ್ಲಿ. ಸೊ ಪ್ರಭು, ಹಾ, ಸಂಜೆ ಇಲ್ವ ಪ್ರಭು ಯುದ್ಧದಲ್ಲಿ ಲಾಸ್ಟ್ ಅಲ್ಲಿ ಸಂಜಯ್ ಅವನ್ಗೆ ಮರಣ ಬಂತು ಇಲ್ಲ ಅವನು ಉಳಿದ್ನೋ ಪ್ರಭು? ಸಂಜಯ ಮರಣ ಒಂದಲ್ಲ, ಬದುಕೋತಾನೆ ಸಂಜಯನು. ಸಂಜಯ ಆಗಲ್ಲ, ಅತಿ ಆಗಲ್ಲ, ಅವ್ನು ಲಾಸ್ಟ್ ಅಲ್ಲಿ ಬದುಕೋತಾನೆ ಅಂತ ವರ್ಣನೆ ಇಲ್ಲ, ಹೇಳಿಲ್ಲ. ಅದಕ್ಕೆ ಸಂಜಯ್ ಉಳಿದ್ನೋ ಇಲ್ವೋ ಅಂತ ಹೇಳಿ. ಸಂಜಯ ಅತಿ ಆಗಲ್ಲ, ಉಳಿತಾನೆ. ಎಲ್ಲಾರು ಅತಿ ಆಗಿ ಅಂತಲ್ಲ. ಮತ್ತೆ ಯುದ್ಧನೇ ಸಂಜಯನು ಆಕ್ಚುಲಿ ಸಂಜಯ ಯುದ್ಧಕ್ಕೆ ಹೋಗ್ಲಿಲ್ಲ ಅನ್ನೋದು ಒಂದ್ ಕಡೆ ಬರುತ್ತೆ.
ತ್ಯಾಗ ಪ್ರಶ್ನೆ ಒಂದ್ಸರಿ ಯಾರೋ ಪ್ರಶ್ನೆ ಕೇಳ್ತಾರೆ, ಅವಾಗ ಭಾನುಮರದ ಡೈರೆಕ್ಟ್ ಉತ್ತರ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅದನ್ನ ಹಿಂಗ್ ಮಾಡಿ ನಮ್ಮ ತರ ಅಯ್ಯೋ ಡಬಲ್ ರೋಲ್ ಮಾಡ್ದ ಆ ತರ ಹೇಳಲ್ಲ ಅವರು. ನನ್ಗೆ ಅದು ಗೊತ್ತಿಲ್ಲ ಅನ್ಬಿಡ್ತಾರೆ ಒಂದೇ ಸರಿ. ನಾನೇ ಯಾವ ಪ್ರಶ್ನೆ ಕೇಳಿದಾಗ ಕೇಳಿದ ವಿಷಯ ಅವ್ರು ಡೈರೆಕ್ಟ್ ಆಗಿ ಗೊತ್ತಿಲ್ಲ. ಸಂಜಯನ್ ಬಗ್ಗೆ ಕೇಳಿದ ತಕ್ಷಣ ನನಗೆ ಗೊತ್ತಿಲ್ಲ ಅಂತಾರೆ. ಯಾಕೆಂದ್ರೆ ಅಲ್ಲಿ ಕನ್ಫ್ಯೂಸ್ ಇದೆ, ಸ್ವಲ್ಪ ಕನ್ಫ್ಯೂಸ್ ಇದೆ. ಯಾಕೆಂದ್ರೆ ಒಂದ್ ಕಡೆ ಸಂಜಯ ಯುದ್ಧದಲ್ಲಿ ಇದ್ದ ಅಂತ, ಇನ್ನೊಂದ್ ಕಡೆ ಇಲ್ಲಿ ಅವ್ನಿಗೆ ಹೆಂಗ್ ಹೇಳ್ದ ಅಂತ. ಅದಕ್ಕೆ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ಭಾನುವಾರದ ಗೊತ್ತಲ್ಲ, ಅವರು ಡೈರೆಕ್ಟ್ ಆಗಿ ನನಗೆ ಗೊತ್ತಿಲ್ಲ ಅನ್ಬಿಡ್ತಾರೆ. ಸೊ ಹಂಗೆ ಇದೆ ಸ್ವಲ್ಪ. ಸೊ ಈ ತರಾನೇ ಹೇಳ್ಬೋದು. ಸಂಜೆ ಒಟ್ಟಿನಲ್ಲಿ ಅವನು ಹತ್ಯೆ ಆಗಿದ್ದು ಇಲ್ಲಿ ವರ್ಣನೆ ಇಲ್ಲ. ಯಾಕೆಂದ್ರೆ ಕುರುಕ್ಷೇತ್ರದಲ್ಲಿ ಹೋದವರಲ್ಲಿ ಯುದ್ಧಕ್ಕೆ ಹೋದವರಲ್ಲಿ 7 ಜನ ಬದುಕೊಂಡಿದ್ದು. ಸರಿ 8 ಜನ ಪಾಂಡವರ ಕಡೆ ಉಳಿದ್ರು, ಕೌರವರ ಕಡೆ 3 ಜನ. ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಅಂತ ಇವ್ರು 3 ಜನ. ಇವ್ರ ಕಡೆ ಬದುಕೊಂಡಿದ್ದು 7 ಜನ. ಪಾಂಡವರ 5 ಜನ, ಕೃಷ್ಣ, ಸಾತ್ಯಕಿ ಅಂದ್ಬಿಟ್ಟು ಇಷ್ಟು ಜನ. ಮಿಕ್ಕಿದರೆಲ್ಲ ಹತ್ಯೆ ಆಗ್ಬಿಟ್ರು. ಸೊ ಯುದ್ಧಕ್ಕೆ ಹೋದವರಲ್ಲಿ ಅಂತದ್ರಲ್ಲಿ ಸಂಜಯ ರೋಲ್ ಎಲ್ಲಿ ಬಂತು? ಇಲ್ಲಿ ಇಲ್ವೇ ಇಲ್ಲ. ಸಂಜಯ್ ಯುದ್ಧಕ್ಕೆ ಹೋದಾಗಿತ್ತು ಹೇಳಿದ ಪ್ರಕಾರ. ಆಕ್ಚುಲಿ ಸಂಜಯ್ ಸತ್ತಿಲ್ಲ, ಸಂಜಯ್ ಯುದ್ಧಕ್ಕೆ ಹೋಗ್ಲೇ ಇಲ್ಲ ಅನ್ನೋದು ಒಂದ್ ರೀತಿ ಬರುತ್ತೆ. ಅದರಿಂದ ಸಂಜಯ್ ಹತ್ಯೆ ಆಗಿದ್ರ ಬಗ್ಗೆ ಏನ್ ಮೆನ್ಷನ್ ಇಲ್ಲ ಮಹಾಭಾರತದಲ್ಲಿ ಕೂಡ. ಸಂಜಯ್ ಉಳ್ಕೋತಾನೆ, ಆಕ್ಚುಲಿ ಉಳ್ಕೋತಾನೆ. ಅದು ಇನ್ನೊಂದ್ಸರಿ ಮಾಡ್ತಾನೆ, ಸಂಜಯ್ ಉಳ್ಕೊಂಡು ಇಲ್ವಂತ. ಸಂಜಯ್ ಏನ ಅದೇನೆ ಪ್ರಭುಜಿ, ನೀವ್ ಹೇಳೋ ತರ ಡಬಲ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿರ್ತಾರಲ್ಲ ಇಲ್ಲಿರ್ತಾರಲ್ಲ, ಹಾಗೆ ಅವ್ರು ಹೆಂಗ್ ಬೇಕಾದ್ರೂ ಅವ್ರು ದಿವ್ಯ ಜ್ಞಾನ ಪಡ್ಕೊಂಡಿರೋರಲ್ವಾ, ಹೆಂಗ್ ಬೇಕಾದ್ರೂ ಇದಾಗ್ಬೋದು. ಡಬಲ್ ರೋಲ್ ಅಂತ ನಾನ್ ಅನ್ಕೊಂಡಿದೀನಿ. ಆದ್ರೆ ಇದು ನಾನು ಎಲ್ಲೂ ಓದಿಲ್ಲ, ಮಹಾಭಾರತ ಇಲ್ಲ. ಇದು ಅನ್ಕೊಂಡು ಇತ್ತೇನೋ ಡಬಲ್ ರೋಲ್ ಇತ್ತೇನೋ ಅಂತ ನಾನು ಅನ್ಕೊಂಡೆ ಅಷ್ಟೇ. ಅದನ್ನ ಹಂಗೆ ತಗೋಬಿಡಿ. ಅನ್ಕೊಂಡೆ ಅಂದ್ರೆ ಪ್ರಭುಜಿ, ಒಂದ್ ಕಡೆ ಹೇಳಿದಾರೆ ಯುದ್ಧದಲ್ಲಿ ಇದ್ರು ಅಂತ ಅಂದ್ರಿ, ಆಮೇಲೆ ಒಂದ್ ಕಡೆ ಅಲ್ಲಿ ಧೃತರಾಷ್ಟ್ರಂಗೆ ಹೇಳ್ತಾ ಇದಾರೆ ಅಂದ್ಮೇಲೆ ಇದು ಡಬಲ್ ರೋಲ್ ಇರ್ಲೇಬೇಕು. ಯಾಕೆಂದ್ರೆ ಅವರಿಗೆ ಭಗವಂತ ಎಷ್ಟೆಷ್ಟು ಇದು ದೇಹ ಪಡ್ಕೊಳಕಾದ್ರೂ ಅವಕಾಶ ಮಾಡ್ಕೊಟ್ಟಿರ್ತಾರೆ. ಅವನ್ಗೆ ಬೇರೆ ಬೇರೆ ಶಕ್ತಿ ಇತ್ತು ಅಂದ್ರೆ ಇದೊಂದ್ ಶಕ್ತಿ ಇತ್ತೇನೋ ಹೇಳಕ್ಕಾಗಲ್ಲ. ಸೊ ಇರ್ಬೋದು, ಇದು ಅದು ಇರ್ಬೋದು. ಈ ತರ ಕೆಲವೊಂದು ಪ್ರಶ್ನೆಗಳು ಇರ್ತವೆ. ಅದಕ್ಕೆ ನಾವು ಮೂಲ ಉತ್ತರ ಹುಡ್ಕಕ್ ಹೋಗ್ಬಾರ್ದು. ನಾನ್ ತಿಳ್ಕೊಂಡಿರೋ ತಪ್ಪೇನೋ ಇದಕ್ಕೆಲ್ಲ ಹೋಗ್ಬಾರ್ದು. ಹಂಗಾರೆ ಮಹಾಭಾರತನೇ ಸುಳ್ಳೇನೋ ಅಂತ ಇಡೀ ಮಹಾಭಾರತಕ್ಕೆ ಸುಳ್ಳು ಅಂದ್ಬಿಡ್ಬೇಡಿ. ಯಾವ್ದೋ ಒಂದ್ ಸಣ್ಣ ವಿಷಯ ತಗೊಂಡು ಏನೋ ಎಲ್ಲ ಒಂಚೂರು ಹಿಂಗಾಗಿದೆ ಅಂತ ಅಂದಿದ ತಕ್ಷಣ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗದಿರಂತ ಪರಿಸ್ಥಿತಿ ಬಂದಾಗ, ಓ ಇದು ಸುಳ್ಳೇನೋ, ಇದು ಅಲ್ಲ ಹಂಗ ಹೇಳಿದೆ, ಇಲ್ಲ ಹಂಗ ಹೇಳಿದೆ, 2 ರೀತಿ ಹೇಳುತ್ತಲ್ಲ. ಎಷ್ಟು ಶಾಸ್ತ್ರದಲ್ಲಿ ಎಷ್ಟೋ ಒಂದ್ ಕಡೆ ಹಿಂಗ್ ಬರ್ತವೆ. ಒಂದೇ ವಿಷಯ 2 ಕಡೆ ಬೇರೆ ಬೇರೆ ಕಡೆ ಇದ್ದಾಗ ಈ ಶಾಸ್ತ್ರದಲ್ಲಿ ಬೇರೆ ತರ ಇರುತ್ತೆ, ಈ ಶಾಸ್ತ್ರದಲ್ಲಿ ಸ್ವಲ್ಪ ಬೇರೆ ತರ ಇರುತ್ತೆ. ಹಂಗನ್ಬಿಟ್ಟು 2 ಟ್ಯಾಲಿ ಮಾಡಿ ನೋಡ್ಬಿಟ್ಟು ಹೆಂಗಾಯ್ತು ಇದು ಒಂದೇ ವಿಷಯ 2 ತರ ಹೆಂಗೆ ಅಂತ ತಿಳ್ಕೊಬೇಡಿ. ಅಂತ ಎಲ್ಲ ಹೋಗ್ಬಾರ್ದು ನಾವು. ಏಕೆಂದ್ರೆ ಆ ಸಮಯ ಸಂದರ್ಭಕ್ಕೆ ಬರೀಬೇಕಾದ್ರೆ ಸ್ವಲ್ಪ ಇದಾದಾಗ ಕೆಲವೊಂದು ಸಂದರ್ಭದಲ್ಲಿ ಹಿಂಗೂ ನಡೆದಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಇನ್ನೊಂದು ಕಲ್ಪದಲ್ಲಿ ಹಂಗೂ ನಡೆದಿರ್ಬೋದು, ಹೇಳಕ್ಕಾಗಲ್ಲ. ಸೊ ಅದರಿಂದ ಎಕ್ಸಾಕ್ಟ್ ಹಂಗೆ ತಗೊಂಡು ಇಡೀ ನಮ್ಮ ಶಾಸ್ತ್ರನ ಸುಳ್ಳು ಅಂತ ವಾದ ಮಾಡಬಾರ್ದು. ಮೇನ್ ಫೋಕಸ್ ಏನು ಅದನ್ನ ನೋಡ್ಬೇಕು ನಾವು. ಮೇನ್ ವಿಚಾರ ಏನು ಅದನ್ನ ಮಾಡ್ಬೇಕು. ಸೊ ಈ ತರ ಯಾವ್ದೋ ಒಂದು ಸಣ್ಣ ಸಂದರ್ಭ ತಗೊಂಡು ನಾವು ಇಡೀ ಮಹಾಭಾರತನೇ ಸುಳ್ಳು ಅದು ಏನು ಅಂತ ಹೇಳಕ್ ಹೋಗ್ಬಾರ್ದು. ಯಾಕೆಂದ್ರೆ ತುಂಬಾ ಅಪರಾಧ ಆಗ್ಬಿಡುತ್ತೆ ಅಂತ ಟೈಮಲ್ಲಿ. ಮೇನ್ ವಿಷಯ ತಗೋಬೇಕಷ್ಟೇ ನಾವು. ಓಕೆ ಪ್ರಭುಜಿ, ಈಗ 4 ಯುಗಗಳು ಮುಗಿದ್ಮೇಲೆ ಮತ್ತೆ ಇದು ದ್ವಾಪರ ಯುಗದ ಅಂತ್ಯದಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ ಮತ್ತೆ ಈ ತರ ಯುದ್ಧ ನಡೆದು ಕೃಷ್ಣ ಅರ್ಜುನ್ಗೆ ಬೋಧನೆ ಮಾಡ್ತಾರೆ ಪ್ರಭುಜಿ. ಇಲ್ಲ ಪ್ರತಿ ಯುಗದಲ್ಲೂ ಕೂಡ ಮಹಾಭಾರತ ಯುದ್ಧ ಆಗುತ್ತೆ ಅಂತಿಲ್ಲ, ಆತರ ಇಲ್ಲ. ಪ್ರತಿ ಯುಗ ಅಲ್ಲ, ಅದೇ 4 ಯುಗಗಳು ಕಳೆದ್ಮೇಲೆ ಮತ್ತೆ ಹೊಸದಾಗಿ ಶುರುವಾಗುತ್ತಲ್ಲ ಅವಾಗ. ಇಲ್ಲ ಆತರ ಈ ಕಲಿಯುಗ ಎಂಡ್ ಆಗ್ಬಿಟ್ಟು ಇದು ಸತ್ಯಯುಗ ಬರುತ್ತೆ ಅಂದ್ರೆ ಕಲ್ಕಿ ಬರ್ತಾನೆ. ಕಲಿಯುಗದಲ್ಲಿ ಎಲ್ಲಾ ದುಷ್ಟರನ್ನ ಸಂಹಾರ ಮಾಡ್ತಾರೆ. ಮತ್ತೆ ತಿರ್ಗಾ ನಿಧಾನಕ್ಕೆ ಸತ್ಯಯುಗ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭಕ್ಕೂ ಕೂಡ ವರ್ಷಗಳು ತಗೋತೆ ನೋಡಿ. ಈ 5,000 ವರ್ಷ ಏನಿದೆ ಇದು ಕಲಿಯುಗದ್ದು ಮತ್ತೆ ಸತ್ಯಯುಗದ್ದು ದ್ವಾಪರ ಯುಗದ್ದು ಸಂಧಿ ಕಾಲ ಇದು. ಇವಾಗ ಏನ್ ನೀವು ನೋಡ್ತಾ ಇದ್ದೀರಾ, ಸೂರ್ಯ ಉದಯ ಆಗ್ತಾವನಲ್ಲ, ಇನ್ನು ಸೂರ್ಯ ಪ್ರಕಾರ ಆಗಿಲ್ಲ. ಸೊ ಅಂದ್ರೆ ಇನ್ನು ನಮ್ಗೆ ಕಲಿಯುಗದ್ದು ಪ್ರಾರಂಭನೂ ಆಗಿಲ್ಲ. ಆಕ್ಚುಲಿ ಇದು ಸಂಧಿ ಕಾಲ, ಕೆಲವೊಂದು ಸಂಧಿ ಟೈಮ್ ಇದೆ ಅದು. ದ್ವಾಪರ ಯುಗದ್ದು ಎಂಡಿಂಗು ಸ್ವಲ್ಪ ವರ್ಷ,
ಮತ್ತೆ ಕಲಿಯುಗದು ಸ್ವಲ್ಪ ವರ್ಷ ಅಂದ್ರೆ 4-5 ವರ್ಷ ಆ ಥರ ಅಲ್ಲ, 5,000 ವರ್ಷ ಆಗಿದ್ರು ಕೂಡ ಇದು ಸಂಧಿ ಕಾಲನೇ ಇದು. ಈ ಕಲಿಯುಗ ಪ್ರಾರಂಭ 5,000 ವರ್ಷ ಆಗಿದ್ರು ಕೂಡ ಇದು ಸಂಧಿ ಕಾಲನೇ ಅಂತ ಹೇಳ್ತಾರೆ. ಇದಕ್ಕೆ ಪೂರ್ಣ ಅಲ್ಲ ಇದು. ಪೂರ್ಣ ಪ್ರಕಾರ ಬಿಸಿಲು ಸೂರ್ಯ ಮೇಲೆ ನೆತ್ತಿಗೆ ಬಂದಾಗ ಅಂದ್ರೆ